ಮನೆಯಲ್ಲಿ ಉಳಿಯದ ಖರೆಯ ವಿಚಾರವೊಂದನ್ನು ನಿಮ್ಮ ಸಮಕ್ಷದಲ್ಲಿ ನಾ ಬಿತ್ತರಿಸಲಿದ್ದೇನೆ. ಚೆನ್ನಾಗಿ ನೀವಿರುವರು ಆಲಿಸತಕ್ಕದ್ದು. ಏನು ಆಲಿಸಿದರೆ ಸಾಕಾಗದು, ಪಾಲಿಸುವ ಬಗ್ಗೆಯೂ ನೀವು ಚಿಂತಿಸಬೇಕಾಗುತ್ತದೆ, ಯೋಚಿಸಬೇಕಾಗುತ್ತದೆ. ನೋಡೋಣ. ಮಾತೆಯ ಅಂತಃಕರಣದ ಆಶಯಗಳನ್ನವಧರಿಸಿ ಮೂರು ಮೂರ್ತಿಗಳಾದಂತಹ ನಾವು ಪ್ರಜ್ಞಾಪೂರ್ವಕವಾಗಿ ತೊಡಗಿಸಿಕೊಳ್ಳಬೇಕಾದಂತಹ ಮಂಗಳಮಯ ಸನ್ನಿವೇಶವಿದು. ಸತ್ಯ. ಹಾಗಾಗಿ ಎಚ್ಚರಿಸುತ್ತಾ ಇದ್ದೇನೆ. ಮಂಗಳದಿಂದ ತೊಡಗಿಸಿಕೊಂಡಿದ್ದೇವೆ, ಮಂಗಳಮಯವಾಗಿ ಎಲ್ಲವೂ ಕೊನೆಗೊಳ್ಳಬೇಕು ಎನ್ನುವಂತಹ ಹಿರಿದಾದ ಆಶಯ ನನ್ನದ್ದು. ಸುಖಾಂತ್ಯವಾಗಬೇಕು. ಒಳ್ಳೆತು ಹರಿಯೇ. ಅಭಿವ್ಯಕ್ತಳಾದಂತಹ ಮಹಾಮಾತೆಯಿಂದ ನಾವು ಎಲ್ಲವನ್ನು ಅನುಭವಿಸುತ್ತಾ ಇದ್ದೇವೆ. ಈಗ ನಾವು ಬಲ್ಲವರಾಗಿದ್ದೇವೆ. ಹೌದು. ಈ ಬಲ್ಲತನ ಎನ್ನುವುದು ಕೊನೆಯವರೆಗೂ ಬೇಕು ನಿಜ ಎನ್ನುವ ಕಾರಣದಿಂದಲೇ ಸೃಷ್ಟಿಯ ಪೂರ್ವದಲ್ಲಿ ನಿಮ್ಮನ್ನು ಎಚ್ಚರಿಸುವಂತಹ ಅನಿವಾರ್ಯತೆ ಒಂದು ನನ್ನ ಪಾಲಿಗೆ ಒದಗಿ ಬಂತು. ಏನು? ಬ್ರಹ್ಮ ವಿಷ್ಣು ಮಹೇಶ್ವರರೆನ್ನುವ ಹಾಗೆ ಕ್ರಮಾಗತವಾಗಿ ನಾಮನಿರ್ದೇಶಿತರಾದವರು ನಾವುಗಳು. ಸತ್ಯ. ಬ್ರಹ್ಮ ಬೃಹತ್, ಮಹತ್, ವರಿಷ್ಠ, ಗರಿಷ್ಠ, ಶ್ರೇಷ್ಠ, ಮಹತ್ ನಿಜ ಎನ್ನುವಂತಹ ಅರ್ಥವನ್ನು ಪ್ರತಿಧ್ವನಿಸುತ್ತದೆ. ಸತ್ಯ. ಆಕಾಶವತ್ ಸರ್ವಗತ ಇಷ್ಠ. ಹಾಗಾಗಿ ನನ್ನ ಹಿರಿತನವನ್ನು ನೀವೀರುವರು ಒಪ್ಪಿಕೊಳ್ಳತಕ್ಕದ್ದು ಅಂತ ನಗುತ್ತಾನಲ್ಲವ. ಅಷ್ಟೊಂದು ಘನಬಲ್ಲ ಸೃಷ್ಟಿಯ ಕಜ್ಜಕ್ಕೆ ತೊಡಗಿಕೊಳ್ಳಬೇಕಾದವ. ಕರ್ತವ್ಯ ಪ್ರಜ್ಞೆ ಎನ್ನುವುದು ಆದಿಮಾಯೆಯಿಂದ ದತ್ತವಾದ ಸಮಸ್ತ ವಿಷಯಗಳಲ್ಲಿ ನಮಗೆ ಪಡಿಮೂಡಿದೆ. ಮಾತೆ ಅಂಬೋಣ ಏನು? ಸುವ್ಯವಸ್ಥಿತವಾದ ಪ್ರಪಂಚವೊಂದರ ನಿರ್ಮಾಣದ ನಿರ್ಮಾತೃಗಳು ನೀವಾಗಬೇಕು ಮಕ್ಕಳೇ ಎಂಬ ಹಾಗೆ ಮಾತೆಯ ಮಾತನ್ನವಧರಿಸಿಕೊಂಡು ಕರ್ಮನಿರತನಾಗಬೇಕಾದ ಬ್ರಹ್ಮ ನಾ ದೊಡ್ಡವ ಅಂತ ಹೇಳಲಿಕ್ಕೆ ಹೊರಟಿದ್ದಿ. ಮುದದಿಂದ ನಿನ್ನ ಕೊಂಡಾಡುವೆನು ಅಂತ ಹೇಳಬೇಕಿದ್ರೆ ನಿನ್ನನ್ನು ಕೊಂಡಾಡುವುದಲ್ಲ, ನೀ ನನ್ನನ್ನು ಕೊಂಡಾಡಬೇಕಾದವ. ನಿನ್ನನ್ನು ಕೊಂಡಾಡಬೇಕು ಅಂತ ಜಯತು ಜಯತು ಬ್ರಹ್ಮದೇವ ಎನ್ನುವ ಹಾಗೆ ನೀವು ತೊಡಗಿಸಿಕೊಳ್ಳುತ್ತೀರಿ ಎನ್ನುವ ಹಾಗೆ ನಾ ಯೋಚಿಸಿದ್ದೆ. ಸರಿ, ಜಯತು ಜಯತು ಮರೆತೇ ಬಿಟ್ಟಿದ್ದಿ. ರಾಜಮಾಯೆ ಹೋದಲ್ಲಿಗೆ ಮುಗೀತಾ ಅದು? ಅಲ್ಲ, ಮುಗಿಲಿಲ್ಲ. ಮತ್ತೆ ನೀನು ಮರೆತಿದ್ದೀಯಲ್ಲ. ಯಾಕೆ? ನೀನು ಜಯತು ಜಯತು ಅಂತ ಯಾವ ಆಕೆಯನ್ನ ಆಡಿದೆಯೋ ಅಲ್ಲಿಗೆ ಮುಗಿದಿದೆ ನಮ್ಮದು. ಹರಿ, ಎರಡನೆಯ ಹಂತ ಯಾವುದು ಯೋಚನೆ ಮಾಡಿ. ಯಾವುದು? ನಿನ್ನಿಂದ ಆಗಬೇಕಾದ ಸೃಷ್ಟಿ. ನೀ ಸೃಷ್ಟಿಯನ್ನು ಮಾಡಿ ಆ ಮುಖಾಂತರವಾಗಿ ನಿನ್ನ ಹಿರಿಮೆಯನ್ನು ಕಾಣಿಸಿಕೊಡ್ತಾ ಇದ್ರೆ ನಿನ್ನ ಹಿರಿತನದ ಬಗ್ಗೆ ನಾವು ಚಿಂತನೆ ನಡೆಸಬಹುದಿತ್ತು. ಮತ್ತೊಮ್ಮೆ ನೀನು ಎಲ್ಲಿ ನನ್ನನ್ನು ಸಂದರ್ಶಿಸುತ್ತೀಯೋ ನನಗೆ ಗೊತ್ತಿಲ್ಲ. ಇಲ್ಲ, ನನ್ನ ಸೃಷ್ಟಿಯಾದ ಬಳಿಕ ನಾನು ಸತ್ಯಲೋಕವನ್ನು, ನೀನು ವೈಕುಂಠವನ್ನು, ಅವ ಕೈಲಾಸವನ್ನು ಸೇರಿಕೊಡ್ತಾನೆ. ಸತ್ಯ. ಹಾಗಾಗಿ ಮೊದಲೇ ಇದನ್ನು ನಾನು ಆಡಿದ್ರೆ ಎಲ್ಲವೂ ಮುಗೀತದಲ್ಲ. ಸಂದರ್ಶನ ಪ್ರಧಾನವಲ್ಲ ಬ್ರಹ್ಮ, ಪ್ರದರ್ಶನವೇ ಪ್ರಧಾನ. ಪ್ರದರ್ಶನ ಆದ ನಂತರವೇ ಆಗಬೇಕು ಸಂದರ್ಶನ. ಯಾಕೆ ಬಲ್ಲೆಯ? ಕರ್ಮ ವಿಶೇಷತೆಯಿಂದ ನಿನ್ನನ್ನು ಕಾಣುವ ಎನ್ನುವ ಮನ ನಮಗುಂಟಾಗಬೇಕು. ಆದ್ದರಿಂದಲೇ ಕರ್ಮ ಪ್ರಧಾನ ಎನ್ನುವುದನ್ನು ನಾವು ಭವಿಷ್ಯದಲ್ಲಿ ಮರೆಯಕೂಡದು. ಸೃಷ್ಟಿ ಮಾಡಬೇಕಾದ ನೀನು ವಿಷಯ ಸೃಷ್ಟಿ ಮಾಡಿದ್ದ. ಸೃಷ್ಟಿಯಲ್ಲಿ ಭೇದ ಬಿಜ್ಜಗನಾಗಬೇಕಾದ ನೀನು ಸಮಷ್ಟಿಯಲ್ಲಿ ಏಕತೆಯ ಬದಲು ಭಿನ್ನತೆಯನ್ನು ಉಂಟು ಮಾಡಿದ್ದಿ. ಇದುವೇ ನಮ್ಮ ಮಾನಸಿಕ ಖಿನ್ನತೆಗೆ ಕಾರಣವಾಗುತ್ತದೆ. ಯೋಚಿಸು, ಆದಿಮಾಯೆ ನಿನಗೆ ಹೇಗೆ ಎಲ್ಲವನ್ನೂ ಕೊಟ್ಟಿದ್ದಾಳು, ತದ್ರೀತಿಯಲ್ಲಿ ನಮಗೂ ಕೊಟ್ಟಿದ್ದಾಳಲ್ಲ. ಬ್ರಹ್ಮ ಅಂದ್ರೆ ದೊಡ್ಡದು, ವಿಷ್ಣು ಅಂದ್ರೆ ವ್ಯಾಪಕ, ಸರ್ವವ್ಯಾಪಕ. ಮಾತ್ರ
ಮಾತ್ರವಲ್ಲ ಚೈತನ್ಯ ಎನ್ನುವುದೇ ಸ್ಪಷ್ಟ. ನಿನ್ನ ಆರಂಭಿಕ ಸೃಷ್ಟಿ ಚೈತನ್ಯವನ್ನು ಹೊಂದಿ ವೃದ್ಧಿಯಾಗುವಲ್ಲಿ ವಿಷ್ಣುವಿನ ಪಾಲನೆ ಎನ್ನುವುದು ಸ್ಪಷ್ಟ. ಯೋಚನೆ ಮಾಡು, ನಿನ್ನ ಸೃಷ್ಟಿ ಪ್ರಾಣಮಯದಿಂದ ತೊಡಗುತ್ತದೆ, ಮುಂದೆ ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ, ಮನೋಮಯಾದಿ ಕೋಶಗಳಿಂದ ಜೀವಿಯೊಂದು ವಿವರ್ತನೆಯನ್ನು ಹೊಂದಿ ಆನಂದಮಯದತ್ತ ಸಾಗಬೇಕು ಅಂತಿದ್ರೆ ಸುದೀರ್ಘಾವಧಿಯ ಪಾಲನೆ ಬೇಕು. ಇಲ್ಲಿ ಪಾಲಿಸುವವ ನಾನು, ನೀ ಅಂದಂತೆ ನಿನ್ನದ್ದು ಉಗಮ, ಆದರೆ ಅಲ್ಲಿಗೆ ವಿಷ್ಣುವಿನ ಆಗಮವಾಗಬೇಕು. ಆ ಮುಖಾಂತರ ಪಾಲನೆ ಎನ್ನುವ ನಿಗಮ ರೂಪಿಸಲ್ಪಡಬೇಕು. ಆ ನಂತರ ಅವನ ಲಯ ಎನ್ನುವುದು ರೂಪಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ, ಕೈಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಈ ಎಲ್ಲಾ ನಿಟ್ಟಿನಿಂದ ನೋಡಿದಾಗ ನೀನು ಸತ್ಯಲೋಕಾಧೀಶ, ಸೃಷ್ಟಿಗಧಿಪತಿ, ಮಾತ್ರವಲ್ಲ ರಾಜಸ ಗುಣಕ್ಕೆ ನೀ ಯಜಮಾನ. ಆದರೆ ಸಾತ್ವಿಕತೆಗೋ ಪಾಲನೆಗೋ ವೈಕುಂಠಕ್ಕೂ ಯಾವ ಕಾರಣಕ್ಕೂ ನೀ ಯಾಜಮಾನ್ಯವನ್ನು ಹೊಂದುವುದಕ್ಕೆ ಬರಕೂಡದು. ಆದ್ದರಿಂದ ಮತ ಎನ್ನುವುದು ರಾಜಸದ ಪ್ರಭಾವ, ಅದನ್ನು ಹತದಲ್ಲಿಟ್ಟುಕೊಳ್ಳಬೇಕಾದದ್ದು ಅಧಿಕಾರ ವ್ಯಾಮೋಹವುಳ್ಳ ನಿನ್ನ ಕರ್ತವ್ಯ. ಆದ್ದರಿಂದ ಹೇಳ್ತೇನೆ, ಮತವನ್ನು ಬದಿಗಿಡು, ಮುತದಿಂದ ಸೃಜಿಸು, ನಾ ಪಾಲನೆ ಮಾಡ್ತೇನೆ, ಅವ ಲಯಗೊಳಿಸ್ತಾನೆ. ಸಮಾನರಾಗಿ ಮುಂದುವರಿಯೋಣ. ಮಾತೆಯಿಂದ ನಿಯೋಜಿತರಾದವರು ನಾವುಗಳು, ನಿಜ. ಬಲ್ಲ ಆಳುಗಳು ನಾವು, ಮಾತೆಗೆ ಆಳುಗಳೇ. ಸತ್ಯ. ಯಾವತ್ತೂ ಭಾಗ ಆಗಬಾರದು, ನಾವು ಬಲ್ಲ ಆಳುಗಳು, ಭಾಗ ಆಗಬಾರದು. ನಾವು ಯಾವ ಕಾರಣಕ್ಕೂ ಬಿಲ್ಲಾಳುಗಳಾಗಬಾರದು. ಹೊಡೆದಾಟಕ್ಕೆ ಮುಂದಾಗುವವರಲ್ಲ. ಅಲ್ಲ, ನಿನ್ನನ್ನು ಎಚ್ಚರಿಸಿದ್ದಲ್ಲ, ಈ ರೀತಿ ಒಂದು ಉಂಟು ಎನ್ನುವ ಹಾಗೆ ನಿನ್ನನ್ನು ಈ ಕಡೆಗೆ ಸೆಳೆದದ್ದು. ಸರಿ, ಎಷ್ಟಾದರೂ ನನ್ನ ಅಮ್ಮನ ಮಗ ನೀನು. ನೀನು ನಮ್ಮಮ್ಮನ ಮಗ. ಮೊದಲಾಗಿ ಮಾತೆ ನನ್ನನ್ನು ಕರೆದಿದ್ದಾಳೆ, ಹಾಗಾಗಿ ಅವಳು ನನಗೆ ಮೊದಲು ಅಮ್ಮ ಎನ್ನುವಂತಹ ಪ್ರಜ್ಞೆಯಿಂದ ನಾ ಮಾತಾಡುತ್ತಾ ಇರುವುದು. ಹರಿ, ಹಾಗಾಗಿ ಆದರೆ ನಾ ಹೇಳುವುದೇನು ಬಲ್ಲೆ, ಏನು? ನಿನ್ನ ಅಮ್ಮ ನನ್ನಮ್ಮ ನಾವೆಲ್ಲ ಒಂದೇ. ಯಾವಾಗ ನಾವು ಬೇರೆ ಬೇರೆ ಅಂತ ಯೋಚನೆ ಮಾಡ್ತೇವೋ ಆವಾಗ ಇದರ ಲಾಭಾಂಶ ಹೊಂದುವವರು ಬೇರೆ ಇರ್ತಾರೆ. ಆದ್ದರಿಂದ ಇನ್ನೂ ನಾವು ಬೇರೆ ಆಗುವುದು ಬೇಡ, ನಾವು ಬೆರೆಯುವ, ಏಕತೆಯನ್ನು ಕಾಣಿಸುವ, ಅದಕ್ಕೆ ನೀವು ಒಡಂಬಡು ಅಂತ. ಸೃಷ್ಟಿಗೆ ಅಧಿಪನಾದಂತಹ ನಾನು ವೈಕುಂಠ ಲೋಕಕ್ಕೆ ಯಜಮಾನ ಎನ್ನುವ ಹಾಗೆ ಆಡಿದ್ದಲ್ಲ. ಸೃಷ್ಟಿ ಸ್ಥಿತಿ ಲಯ ಎನ್ನುವುದು ಆದಿ ಮಧ್ಯ ಅಂತ್ಯ ಇದ್ದ ಹಾಗೆ. ಸತ್ಯ. ಮಧ್ಯ ಹಾಗೂ ಅಂತ್ಯ ಎನ್ನುವುದು ಸ್ಥಿರಗೊಳ್ಳಬೇಕು, ಆದಿ ಎನ್ನುವುದು ಪ್ರಬುದ್ಧವಾಗಿರಬೇಕು, ಗಟ್ಟಿಯಾಗಿರಬೇಕು, ಪಂಚಾಂಗ ಗಟ್ಟಿ ಬೇಕು. ಹೌದು. ಹಾಗಾಗಿ ಇವೆಲ್ಲವನ್ನು ಲಕ್ಷಿಸಿ ನಾ ದೊಡ್ಡವ ಎನ್ನುವ ಹಾಗೆ ಆಡ ಹೊರಟ್ರೆ ನೀನಿದನ್ನು ನಾ ಒಪ್ಪುವುದಕ್ಕೆ ಆಗುವುದಿಲ್ಲ ಅಂತ ಆಡುವುದು. ನೀವು ಒಪ್ಪದಿದ್ರೆ ಏನಂತೆ? ಜ್ಞಾನದ ಕಣ್ಣನ್ನು ಹೊಂದಿರುವಂತಹ ಹರನಿದ್ದಾನೆ, ಅವನಿಗೂ ಅವಕಾಶ ಇಲ್ಲ ಅಂತ ಅವಕಾಶ ಕೊಡುವ. ನೋಡೋಣ. ಹರನಿಂದನ ಕ್ಷಣ ಸರಿ ನಿನ್ನ ವಚನ ಪಡೆಯುವ ನಿಶ್ರೇಷ್ಠನು. ಅದೆಷ್ಟೋ ಸಮಯದಿಂದ ವಾದದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಮುಗಿಯುವ ಹಂತಕ್ಕೆ ಬರುವುದಿಲ್ಲ ಎನ್ನುವ ಉದ್ದೇಶವನ್ನಿರಿಸಿಕೊಂಡು ಮಧ್ಯಪ್ರವೇಶ ಮಾಡಿದವನಿದ್ದೇನೆ. ಸರಿ, ಈಗ ನೀನು ಹೇಳುವುದು ದೊಡ್ಡವ ಎಂಬ ಹಾಗೆ, ನೀನು ಹೇಳುವುದು ಸರ್ವವ್ಯಾಪಕ ಎಂಬ ಹಾಗೆ. ನಿಜ. ನಿಮ್ಮಿ ಉಭಯರೊಳಗೆ ನೀವು ದೊಡ್ಡವರಾಗಿರಬಹುದು, ಆದರೆ ನಮ್ಮಿ ಮೂವರನ್ನು ತುಲನೆ ಮಾಡಿ ನೋಡಿದಾಗ ನಿಮಗಿಂತ ಅಧಿಕ ನಾನೆನಿಸಲ್ಪಡ್ತೇನೆ. ಎಲ್ಲ ಆಯ್ತಲ್ಲ, ಆಲೋಚಿಸ್ತಾ ಇದ್ದ. ಇಬ್ಬರ ಲಾಭ ಮೂರನೆಯವನಿಗೆ ಆದಾಯ ಅಂತಾಗಿ ಹೋಯಿತಲ್ಲ, ಹೇಗೆ ದೊಡ್ಡವ ಅಂತ ನೀ ರೂಪಿಸಬೇಕು. ಕಾರಣ ಇದೆ. ನಿಮಗೆಲ್ಲ ಎರಡೆರಡು ಕಣ್ಣುಗಳು, ನನಗೆ ಹಾಗಲ್ಲ, 3 ಕಣ್ಣುಗಳನ್ನು ಹೊಂದಿದ್ದೇನೆ. ಆ ಮುಕ್ಕಣ್ಣ. ಹೌದು, ಕಣ್ಣು ಮೂರಿದ್ದರೇನು
ಮೂವತ್ತಿದ್ದರೇನು ಹರನೆ, ಯಾಕೆ ಇದ್ದ ಕಣ್ಣು ಹೇಗುಂಟು ಎನ್ನುವುದು ಮುಖ್ಯ. ಮುಚ್ಚಿಕೊಂಡಿದೆಯಲ್ವೇ? ಅಲ್ವೋ, ಮತ್ತೆ ಯಾರನ್ನಾದರೂ ನಂಬಬಹುದು. ಈ ಕಣ್ಣು ಮುಚ್ಚಿಕೊಳ್ಳುವ ನಾಯಕರಷ್ಟು ಅಪಾಯ ಯಾರೂ ಇಲ್ಲ. ಆದ್ರೆ ಇದು ಹಾಗಲ್ಲ. ಆ, ಲೋಕದೃಷ್ಟಿಗೆ ಕಣ್ಣು ಮುಚ್ಚಿಕೊಂಡಿರಬಹುದು, ಆ, ಸಿಟ್ಟುಕೊಂಡು ತೆರೆದೆ ಎಂದಾದ್ರೆ ಆ. ಸಕಲವನ್ನು ಸರ್ವನಾಶ ಮಾಡುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ಓಹೋ, ಆ ಬಳಿಕ ನಿಮಗೆಲ್ಲ ಒಂದೊಂದು ತಲೆ, ನನಗೆ ಹಾಗಲ್ಲ, ಆ, ಪಂಚಶಿರಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ನಿಜ. ಆ ವಿಚಾರವಾಗಿ ಯೋಚಿಸಿದ್ರೆ ಅಲ್ಲಿಯೂ ನಾನು ದೊಡ್ಡವನೇ ತಲೆ ಆಗ್ತೇನೆ. ಎಷ್ಟು ಉಂಟು ಅಂತ ಪ್ರಧಾನ ಅಲ್ಲ ಹರ. ಮತ್ತೆ ಸರಿ ಇದ್ರೆ ಒಂದು ತಲೆ ಸಾಕಾಗುದಿಲ್ಲ. ಯಾಕೆ ಇದು ಹಾಗಲ್ಲ, ಆ. ಇದು ಆದಿಮಾಯ ಕರುಣಿಸಿದಂತಹ ಶಿರ. ತಲೆ 5 ಇರಲಿ 500 ಇರಲಿ, ಆ. ಇದ್ದ ತಲೆ ಹೇಗುಂಟು ಎನ್ನುವುದೇ ಪ್ರಧಾನ. ಆ. ಸರಿ ಇದ್ದ ಒಂದು ತಲೆಯನ್ನು ಪುಟ ಮೇಲು ಮಾಡುವುದಕ್ಕೆ 1000 ತಲೆ ಒಟ್ಟಾದರೂ ಹರನೆ, ಆ. ಆ 1000 ತಲೆಯೇ ಬೀಳುವುದಲ್ಲದೆ ಸರಿ ಇದ್ದ ತಲೆ ಬೀಳುವುದಿಲ್ಲ. ಆ, ಮಹಾಮಾತೆ ಕರುಣಿಸಿದಂತಹ ಅಧಿಕಾರವನ್ನು ಆ, ಏಕಕಾಲದಲ್ಲಿ ಪಂಚಶಿರಗಳಲ್ಲಿ ಹೊತ್ತು ಆ, ಕಾರ್ಯಪ್ರವೃತ್ತನಾಗುವುದಕ್ಕೆ ಸಹಕಾರಿಯಾಗ್ತದೆ. ಆ. ಆದ್ರೆ ಚೆನ್ನಾಗಿ ನೀನು ಯೋಚಿಸಬೇಕು. ನಿನ್ನದಾದಂತಹ ಸೃಷ್ಟಿಯ ಕಾರ್ಯ, ನನ್ನದಾದಂತಹ ಲಯದ ಕಾರ್ಯ ಎನ್ನುವುದು ಆ. ಅಲ್ಪ ಸಮಯದಲ್ಲಿ ಮಾಡಿ ಮುಗಿಸುವುದಕ್ಕಾಗ್ತದೆ. ಪಾಲನೆ ಎನ್ನುವುದು ಹಾಗಲ್ಲ, ಆ. ಸುದೀರ್ಘವಾದಂತಹ ಸಮಯ ಎನ್ನುವುದು ಅದಕ್ಕೆ ಬೇಕು. ನಿಜ. ಹಾಗಾದ ಕಾರಣವೇ ಹರಿಹರರಾದಂತಹ ನಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಡ್ಬೇಕು. ಆ. ನಿನ್ನನ್ನೇ ಸೇರಬೇಕೆನ್ನುವ ಮನವಾಗಿದೆ, ಅವಕಾಶ ಮಾಡಿಕೊಡ್ಬೇಕು. ಹರಿಹರರಲ್ಲಿ ಭೇದ ಇಲ್ಲ. ಇದು ಬ್ರಹ್ಮನಿಗೂ ಬ್ರಹ್ಮನ ಸೃಷ್ಟಿಗೂ ಸಂದೇಶ. ಆ. ಈ ಸಲ ಅವನೂ ನಮ್ಮ ಜೊತೆ ಬರ್ತಾನೆ ಅಂತಾದ್ರೆ ಇದು ಅವಕಾಶವಾಗಲಿ. ಹೀಗೆ ಹರಿಹರ ನಿಜ. ಪ್ರೀತಿಯು ನನಗಿಲ್ಲ. ಆ, ನಿನ್ನ ಬೆನ್ನಿಗೆ 4 ಬಾರಿಸಿ ಆದರೂ ಕೇಳಿಸಿ. ನೀ ಬಲ್ಲವ. ಆ. ಆದ ಕಾರಣ ನೀ ಯಾವತ್ತೂ ಬೇರೆ ಆಗಬಾರದು. ನೀನು ನಮ್ಮ ಜೊತೆ ಬಂದ್ರೆ ನನ್ನ ಉದಯ ಕಾಲ ಇದು. ಸರಿ. ನೀನು ಒಪ್ಪಿಕೊಂಡ ಇಲ್ಲದೆ ಇದ್ದ ಕಾರಣ ಆ. ಅವ ನಿನ್ನನ್ನು ಸೇರಿಕೊಂಡ. ನಿನ್ನ ಉದಯ ಕಾಲ ಆ. ಇದು ಭಾಗ್ಯೋದಯದ ಕಾಲ ಆಗಬೇಕು ಅಂತಿದ್ರೆ ಈ ಸಲ ನೀನು ನಮ್ಮ ಜೊತೆಯೇ ಬರ್ಬೇಕು. ಹೌದಾ? ನೋಡುವ. ಆ. ನಾನು ಪ್ರತ್ಯೇಕನಾಗಿ ನಿಂತು ಏನಾದರೂ ಸಾಧಿಸಿ ಏನು. ಆದ್ದರಿಂದ ನೀ ಏನು ಎನ್ನುವುದು ಅಭಿವ್ಯಕ್ತಗೊಳ್ಳುವುದಕ್ಕೆ ಇದು ಪರ್ವಕಾಲವಾಗಬೇಕು. ಆ. ಮಾತ್ರವಲ್ಲ, ನೀನು ನಾನು ಏನು ಎನ್ನುವುದು ಭವಿಷ್ಯತ್ ಪ್ರಪಂಚಕ್ಕೆ ಗೊತ್ತಾಗಬೇಕು. ಆ. ಅದಕ್ಕಿರುವ ದಾರಿಯನ್ನು ಬಲ್ಲೆಯ ಏನು? ಉದರ ಶೋಧನೆ. ಅದು ಯಾಕೆ? ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದಲ್ಲಿದ್ದ ಸಕಲವು ವಂಶಭೂತವಾಗಿ ನಮ್ಮ ಉದರದಲ್ಲಿ ಐಕ್ಯವಾಗಿದೆ ಎನ್ನುವುದು ಸ್ಪಷ್ಟ. ಉದರ ಶೋಧನೆ ಮಾಡೋಣ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಂಟು ಅವನೇ ದೊಡ್ಡವ. ಹರಿಯದ್ದು ಸರಿಯಾದ ನಿರೂಪ. ಆ. ಉದರ ಶೋಧನೆ ಆ. ಮಾಡು ಮೊದಲು. ಒಳ ಹೋಗುವುದಕ್ಕೆ ದಾರಿ. ಏಕೋ ಬಾಯಿ ತೆರೆದಿದ್ದೇನೆ. ಸರಿ. ನನ್ನನ್ನು ಇವ ಒಪ್ಪಿಕೊಳ್ಳಬೇಕು ಅಂತಾದ್ರೆ ನನ್ನ ಉದರ ಸೇರಿದ ಇವ ಮತ್ತೆ ಹೊರಬರಕೂಡದು. ಅಲ್ಲಿಯೇ ಚಡಪಡಿಸುತ್ತಾ ಇರಬೇಕು. ಅದಕ್ಕೆ ಬೇಕಾಗಿ ನನ್ನಲ್ಲಿರುವಂತಹ ನವದ್ವಾರಗಳನ್ನು ಬೇಡ, ಅವ ಬರುವುದಕ್ಕೆ ಹಾದಿ ಒಂದೇ, ಅದೇ ಅಧೋದ್ವಾರ. ಅದನ್ನು ತೆರೆದಿರ್ತೇನೆ. ಶೋಧಿಸಿದನು ನಿನ್ನುದರವ ಒಳಗೇನು ಫಲದಲ್ಲಿ ಮೆಲಿವಾಗ ಭೂತ ಕಲ್ಪದಿ ಲಯವಾದ ಸರ್ವವೇದಿಗಳು ಅಲ್ಲಿ ಮೆಲಿವ ವಿನೋದ. ಶೋಧಿಸಿದೆನು ಎನ್ನುವುದವ ಒಳಗೈದಿನ
ಯಾವುದು ಗುಡೋಣವು? ಬ್ರಹ್ಮಾಂಡ. ಹಾಗೆ ಹೇಳು. ಹೋದ ಒಂದು ಕಲ್ಪದಲ್ಲಿ ಲಯವಾಗಿದ್ದ ಪ್ರಪಂಚದಲ್ಲಿದ್ದ ಸಕಲವು ನಿನ್ನ ಈ ಹೊಟ್ಟೆಯಲ್ಲೇ ಇದೆ. ಒಂದು ಕಲ್ಪದ್ದು ನಿಜ ಇರ್ಲಿಕ್ಕೆ ಉಂಟೆ. ಒಂದು ಈ ಸಲ ತಲೆ ಎತ್ತುವುದಿಲ್ಲ. ಅದೇನು? ಜಡ್ಡ. ಯಾಕೆ ಯಾಕೆ ಹೀಗೆ ಅಂತ ನಾ ಶೋಧಿಸುತ್ತಾ ಮುಂದೆ ಹೋದೆ. ಹೋದ ಕಲ್ಪದ ಒಬ್ಬ ಬ್ರಹ್ಮ ನಿನ್ನ ಈ ಹೊಟ್ಟೆಯಲ್ಲೇ ಇದ್ದಾನೆ. ನೋಡಬೇಕಿತ್ತು ನೀನು ಆ ಬ್ರಹ್ಮನನ್ನು. ಅವ ನಿಂತಲ್ಲಿ ನಿಲ್ಲುವುದಿಲ್ಲ. ಹಾಗಿದ್ರೆ ಆ ಬ್ರಹ್ಮ ಯಾಕೆ ಹಾಗೆ ಅಂತ ಮತ್ತು ನೋಡಿದ್ರೆ ಸ್ವಲ್ಪ ಹೊತ್ತಿನಲ್ಲೇ ಜಡ್ಡ ಹರಣಿದ್ದಾನೆ. ವಾದದಿ ಫಲವಿಲ್ಲ, ಅವನದ್ದು ಸುದ್ದಿಯೇ ಇಲ್ಲ. ಮಾತಾಡ್ಲಿಲ್ಲ. ಹಾಗಿದ್ರೆ ನಾ ಇರುವುದು ಬೇಡವೇ? ಬೇಕಲ್ಲ. ಮಧ್ಯ ಭಾಗದಲ್ಲಿ ನಿಂತು ಎತ್ತ ಕಡೆಯೂ ಸುತ್ತಮುತ್ತ ನೋಡಿದೆ. ಯಾರು ಇಲ್ಲ. ನೀನು ಇಲ್ಲ, ನಾ ಇಲ್ಲ. ಯಾಕೆ ಇಲ್ಲ? ಒಮ್ಮೆ ನೋಡಿದಾಗ ಗೊತ್ತಾಯಿತು. ಬಿಟ್ಟ ಜಾಗಗಳಲ್ಲಿ ಬಂಗಾರದ ಪದರಂಗಳೇ ಒಪ್ಪಿಕೊಂಡಿವೆ. ತಟ್ಟನೆ ನಿನಗೊಂದು ನಾಮಕರಣದ ವ್ಯವಸ್ಥೆ. ನಾಮಕರಣ ಯಾರು ಯಾರಿಗೆ ಮಾಡುವುದಾ? ನಾನು ನಿನಗೆ. ಅಪ್ಪ ಮಗನಿಗೆ ಮಾಡಬೇಕಾದದ್ದು. ಹೌದು. ನನಗೆ ತಂದೆಯಾಗ್ತೀಯ? ಇಷ್ಟು ಬೇಗ? ನನಗೆ ಬಿರುದು ಪ್ರದಾನ ಮಾಡು. ಸರಿ. ಹೇಗೆ? ಹಿರಣ್ಯಮಯವಾಗಿರುವ ಕಾರಣ ನಿನ್ನ ಉದರ, ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಸಂತೋಷವಾಯಿತು. ಸರಿ. ಅಧೋದ್ವಾರವನ್ನು ತೆರೆದಿಟ್ಟಿದ್ದೆ. ಆ ಮೂಲಕ ಬಂದಂತಹ ನಿನಗೆ ಇನ್ನೊಂದು ಹೆಸರು. ಹೇಗೆ? ನೀನು ಇನ್ನು ಮುಂದೆ ಅಧೋಕ್ಷಜ. ಮಾನ ಅಪಮಾನ ಶ್ರೀಹರಿಗೆ ಸಮಾನ. ಮಾತೆಯಾದವಳಿಗೆ ಮಗುವಿನ ಮಲ ಮೂತ್ರ ಪುರೋಡಾಶಾದಿಗಳು ಯಾವತ್ತೂ ಮಲಿನವಲ್ಲ. ಪ್ರಪಂಚಕ್ಕೇನ ಮಾತೆ, ಆದ್ದರಿಂದ ಮಾಡಿ ತೋರಿಸುತ್ತೇನೆ ಕರ್ಮ ಎನ್ನುವ ನೆಲೆಯಿಂದಲೇ ನೀ ಕೊಟ್ಟ ಬಿರುದನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಸಂತೋಷವಾಯಿತು. ಆಯ್ತಲ್ಲ? ನಿನ್ನದ್ದು ಬಾಕಿ ಉಂಟು. ಶೋಧನೆ ನಿಜ ಮಾಡ್ತೇನೆ. ಒಂದು ದಾರಿ ಇದೋ ಬಿಟ್ಟೆ ಬಾಯಿ. ಸರಿ ಸರಿ. ಪ್ರಮತ್ತನಾಗಿದ್ದಾನೆ ವಿಧಿ. ಮದ ವರ್ಜಿತನಾಗಬೇಕು ಅಂತಿದ್ರೆ ಅವನ ಮತವನ್ನಿಳಿಸುವುದಕ್ಕೆ ಇದುವೇ ಸುಕಾಲ ಸಕಾಲ. ಆದ್ದರಿಂದ ನವದ್ವಾರಗಳನ್ನು ಮುಚ್ಚಿ ಸುಮ್ಮನಿರುತ್ತೇನೆ. ಸಾಧ್ಯವೇ? ಸಾಧ್ಯ. ನಾನೇ ಪರಮಾತ್ಮ, ಪರಂ ತತ್ವ, ಪರಂಜ್ಯೋತಿ, ಪರಂ ಧಾಮ, ಪರಾತ್ಪರಮೂರ್ತಿ ಎನ್ನುವುದನ್ನು ವಿಧಿಯ ಸ್ಮೃತಿ ಪಟಲಕ್ಕೆ ವೇದ್ಯಗೊಳಿಸುವುದಕ್ಕೆ ಬೇಕಾಗಿ ನವದ್ವಾರವನ್ನು ಮುಚ್ಚಿ ಮೌನಿಯಾಗುತ್ತೇನೆ. ಮರೆಕೊಂಡ ಧರಣಿಯಿಲ್ಲವನು ಸುರತ ವೈದ್ಯರು ಕೇಳಿ ಹರಿಯು ಸಾಮಾನ್ಯನೆನ್ನಬಹುದು. ನಾನೇ ಸರ್ವಶ್ರೇಷ್ಠ ಎನ್ನುವಂತಹ ಭಾವನೆಯೊಂದಿಗೆ ಉದರ ಪ್ರವೇಶ ಮಾಡಿದೆ. ಆಶ್ಚರ್ಯವೇ ಕಾದಿದೆಯಲ್ಲ. ನನ್ನ ಹೊಟ್ಟೆಯೊಳಗಿದ್ದದ್ದು ಕೇವಲ ಒಂದು ಕಲ್ಪದ್ದು. ಅದು ಜಡಸ್ಥಿತಿಯಲ್ಲಿ ಹರಿಯ ಉದರದ ಒಳಗೆ ಕಳೆದ ಎಲ್ಲಾ ಕಲ್ಪಗಳಲ್ಲಿಯೂ ಲಯವಾಗಿರುವ ಸಕಲ ಜೀವರಾಶಿಗಳು ಚೇತನಾತ್ಮಕವಾಗಿಯೇ ತುಂಬಿಕೊಂಡಿದೆಯಲ್ಲ. ನನ್ನಂತಹ ಸಾವಿರಾರು ಬ್ರಹ್ಮಂದಿರಿದ್ದಾರೆ. ಹರನಿದ್ದಾನೆ. ಇವನನ್ನೇ ಭಕ್ತಿಯಿಂದ ನುತಿಸುತ್ತಾ ಇದ್ದಾರೆ ಎಂದಾದರೆ ಇವನೇ ಸರ್ವೋತ್ತಮ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಪ್ರಾಮಾಣಿಕವಾಗಿ ಒಪ್ಪಿಕೊಂಡೆ. ಇವೆಲ್ಲವನ್ನು ಹೇಳಬೇಕು ಎನ್ನುವಂತಹ ಮನಸ್ಸುಳ್ಳವನಾಗಿ ಹೊರನಡೆಯುವ ಪ್ರಯತ್ನ. ನವದ್ವಾರಗಳನ್ನು ಬಂಧಿಸಿದ್ದಾನೆ. ಇನ್ನು ಹೊರನಡೆಯುವುದೆಂತು ಎನ್ನುವ ಹಾಗೆ ಯೋಚಿಸಿದೆ. ಆದಿಮಾಯಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ತಾಯಿಯೇ ಬಂದು ಆಡಿದ ಹಾಗಾಯಿತಲ್ಲ. ಶಕ್ತಿಯಿಂದ ಇವರನ್ನು ಗೆಲ್ಲುವುದು, ಶಕ್ತಿಯಿಂದ ನೀನು ಹೊರಬರುವುದಕ್ಕೆ ಸಾಧ್ಯ ಇಲ್ಲ. ಯುಕ್ತಿಯೊಂದಿದೆ. ದಿವ್ಯವಾದಂತಹ ಬೆಳಕನ್ನು ಕರುಣಿಸುತ್ತೇನೆ. ಸರಿ, ಹೊರ ನಡೆಯುತ್ತೇನೆ. ಬರುತ್ತಿರಲು ವಟಪತ್ರದಲ್ಲಿದ್ದ ಮಲಗಿರಲು ನಿದ್ರೆ ಕಾಲ್ಮೆನ ನಿಧಿ ಬಾಯೊಳಗೆ ಸರಸಿ ಜನ ಮೇಲೆ ತಾನಿರಲಿ ಪದ್ಮಗಣವು ಬರದಿಂದ ಮಲಿನಗೊಳ್ಳಿರುತ್ತ ಮೆರವನ ಮಗನಿಂದ ಇರದೆ ಮೇಲಕ್ಕೆ ನೋಡಲು ಓ
ಸುಖಾಸೀನನಾದೆ, ಪದ್ಮಾಸನನಾದೆ, ನಡೆದ ಕುಮಾರನಾದೆ. ಆಶ್ಚರ್ಯವಿದು. ಇವನ ಉದರ ಪ್ರವೇಶ ಮಾಡುವಾಗ ನನಗಿದ್ದದ್ದು ಒಂದು ಮುಖ, ಈಗ ನೋಡಿದರೆ 4 ಮುಖಗಳು. ಮೇಲ್ಭಾಗದಲ್ಲಿ ಇನ್ನೊಂದು ಮುಖ. ಪಂಚವದನಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ಹರಿಯ ಮಹಿಮೆಯನ್ನು ಸಾರುವುದಕ್ಕೆ ಇಂತಹ ವೈಶಿಷ್ಟ್ಯವೋ ಏನು? ನಿದ್ರಾ ಮುದ್ರಾಂಕಿತನಾಗಿದ್ದಾನಲ್ಲ, ಇವನನ್ನೇ ಭಕ್ತಿಯಿಂದ ಸ್ತುತಿಗೈಯುತ್ತೇನೆ. ಜಯ ಜಯ ಹರ ಹರ ಯೋಗ ಈರಾನಿ ಕರುಣದ ಇರುವರಗಡೆ ದಾನವರೀರೋ ವೃದ್ಧಿಸುತ್ತದೆ.
ಬೇಡವಾ? ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಎಲ್ಲಿ ನೋಡಿದರೂ ಕತ್ತಲೆಯಲ್ಲಿ ಏನೂ ಕಾಣುವುದಿಲ್ಲ. ಕೇವಲ ಸ್ಪರ್ಶ ಮಾತ್ರದಿಂದಲೇ ನಾನು ಜಲದಿಯಲ್ಲಿದ್ದೇನೆ ಎನ್ನುವುದು ವೇದ್ಯವಾಯಿತು. ಆದರೆ ದೀರ್ಘದೇಹಿಯಾದಂತಹವನನ್ನ ಸೃಷ್ಟಿಗೆ ಕಾರಣೀಕರ್ತವ ಯಾರು, ಯಾಕಾಗಿ ನನ್ನನ್ನು ಸೃಷ್ಟಿಸಿದ ತಿಳಿಯಲಿಲ್ಲ. ನೋಡೋಣ, ಸ್ವಲ್ಪ ಆಚೆ ಈಚೆ ಹೋಗ್ತೇನೆ, ಯಾರಾದ್ರೂ ಸಿಕ್ಕರೆ ಅವರಲ್ಲಿ ವಿಚಾರಿಸ್ತೇನೆ. ನೀನು ಯಾರು? ನೀನು ಯಾರು? ನಾನು ಯಾರು? ನಾನು ಯಾರು? ನಾನು ಎಲ್ಲಿಂದ ಬಂದೆ? ನಾನು ಎಲ್ಲಿಂದ ಬಂದೆ? ಯಾಕೆ ಬಂದೆ? ಯಾಕೆ ಬಂದೆ? ಯಾಕೆ ನೀನು ನನ್ನ ಮುಂದೆ ನಿಂದೆ? ಯಾಕೆ ನೀನು ನನ್ನ ಮುಂದೆ ನಿಂದೆ? ನಾನು ಕೇಳಿದ್ದನ್ನೇ ನೀನು ಕೇಳುತ್ತಾ ಇದ್ದಿ. ನಾನು ಕೇಳಿದ್ದನ್ನೇ ನೀನು ಕೇಳುತ್ತಾ ಇದ್ದಿ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ನಾನು ಈ ಜಲದಲ್ಲಿ ಕಾಣಿಸಿಕೊಂಡವ. ಈಗ ತಾನೇ ಈ ಜಲದಲ್ಲಿ ನಾನು ಕಾಣಿಸಿಕೊಂಡವ. ನೀನು ಮಾತ್ರ ಇಲ್ಲಿ ನನಗೆ ಕಾಣಿಸುತ್ತಾ ಇದ್ದಿ. ನೀನು ಮಾತ್ರ ಇಲ್ಲಿ ನನಗೆ ಕಾಣಿಸುತ್ತಾ ಇದ್ದಿ. ನಾವೀರ್ವರೇ ಇದ್ದೇವೆ ಎಂದಾದ ಮೇಲೆ ಇನ್ನು ಮುಂದೆ ನಾವು ಒಂದಾಗಿ ಮುಂದುವರಿಯೋಣ. ನಾವೀರ್ವರು ಇದ್ದೇವೆ ಎಂದ ಮೇಲೆ ಇನ್ನು ಮುಂದೆ ನಾವೀರ್ವರು ಮುಂದಾಗಿ ಹೋಗೋಣ. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ ಹುಟ್ಟುತ್ತಾ ಇದೆ. ನನಗೆ ಹಾಗಲ್ಲ, ಮತ ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ ಇದೆ. ಪ್ರೀತಿ ವಾತ್ಸಲ್ಯ ನಿನ್ನಲ್ಲಿ ಹುಟ್ಟಿದ ಕಾರಣದಿಂದಾಗಿ ನಿನ್ನನ್ನು ತಮ್ಮ ಎನ್ನಲೇ, ಭಕ್ತಿ ಗೌರವ ಹುಟ್ಟಿದ ಕಾರಣದಿಂದಲಾಗಿ ನಿನ್ನನ್ನು ಅಣ್ಣ ಎನ್ನಲೇ. ತಮ್ಮ ಸಾಕಾಗುವುದಿಲ್ಲ. ನಾವು ಜಲದಲ್ಲಿ ಹೀಗೆ ಮುಂದುವರಿಯುವಾಗ ಮೂರನೇವ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನಾನು ಹಿರಿಯವ, ಮೊದಲು ನನಗೆ ಹೆಸರಾಗಬೇಕು. ಹೆಸರಿರಿಸುವುದಕ್ಕೆ ಬೇರೆ ಯಾರೂ ಇಲ್ಲ, ನೀನೇ ಇರುವುದು. ಆದ ಕಾರಣ ನನಗೊಂದು ಹೆಸರನ್ನು ನೀನು ಇರಿಸು. ಅಣ್ಣ, ನಾನೇ ನಿನಗೆ ನಾಮ ಇಡಬೇಕು ಅಂತ ಇಡು ಇಡು. ಆಗ್ಲಿ ಅಣ್ಣ, ಹೇಳು. ನಿನ್ನನ್ನು ಪರೀಕ್ಷಿಸಿ ನಿನಗೆ ನಾನಿಡುವ ಹೆಸರೇನು ಬಲ್ಲೆಯ? ಏನು? ನೀನು ಮಾಧು. ಮಾಧು, ಅದಕ್ಕೆ ಪೂರಕವಾದಂತ ಹೆಸರು ನಿನಗಾಗಬೇಕು. ಹೇಗೆ ಹೆಸರು ಬಲ್ಲೆಯ? ಹೇಳು. ನಾನು ಮಧುವಾದ್ರೆ ನೀನು ಕೈಠಬ. ಅಣ್ಣ ಮಧು, ತಮ್ಮ ಕೈಠಬ. ಓ, ಈ ಭಾಗದಲ್ಲಿ ಏನೋ ಚುರು ಚುರು. ಅದುವೇ ಹಸಿವೆ. ನಿವಾರಿಸ ಬಗೆ ಹೇಗೆ ಬಲ್ಲೆಯ? ಹೇಗೆ? ಆಡುತ್ತಾ ಇದೆ ಜಲದಿ. ಜಲದಿಯನ್ನು ಬಡಿಯೋಣ, ಜಲದಿಯನ್ನು ಕದಡೋಣ. ಏನಾದ್ರೂ ಸಿಕ್ಕ್ರ ಅವುಗಳನ್ನು ಮೆಲ್ಲೋಣ.
ಶಿಕ್ಷಣ ಬಿಡಿಯುತ್ತಾನೆಯೇ ತಮ್ಮ ಸಿಕ್ಕಿದ ಓರ್ವ ಬರೇ ಚಿಕ್ಕವ ಕಮಲದ ಮೇಲೆ ಕುಳಿತಿದ್ದಾನೆ. ನೋಡಬೇಡುವ ನಿನಗೆ? ಇಲ್ಲಿ ಬಾ. ಬಿಡಿ ಬಿಡಿ ತಪ್ಪಿಸಿಕೊಂಡ ಇಲ್ಲ ಎಲ್ಲಾದರೂ ಜಲದಲ್ಲಿ ಅಡಗಿರಬಹುದು. ಅರಸುತ್ತ ಮುನ್ನಡೆಯೋಣ. ಯೋಗಮಾಯೆಯು ನಳಿನ ನಾಭನು ತೊರೆದು ನಿದ್ರೆಯಾಗ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಯೋಗನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ನಿನ್ನಷ್ಟಕ್ಕೆ ನೀನು ನಗುತ್ತಲಿರುವೆ. ಯಾರು ಎನ್ನುವ ಹಾಗೆ ಹೇಳು. ನಮ್ಮ ದೃಷ್ಟಿಗೆ ಒಬ್ಬ ಪೋರ ಕಾಣ ಸಿಕ್ಕಿದ. ಅವನನ್ನು ಅಟ್ಟಿಸಿಕೊಂಡು ಹೋದೆವು. ಆದ್ರೆ ಅವ ನಮ್ಮ ಕೈಗೆ ಸಿಗ್ಲಿಲ್ಲ. ಅವ ತಪ್ಪಿಸಿಕೊಂಡ. ಆ ಪೋರನನ್ನು ಖಂಡನಾದಂತಹ ನೀನು ನೋಡಿದ್ರೆ ಅವನನ್ನು ಬಿಟ್ಟುಕೊಡು. ನಾ ಏನು ಎನ್ನುವುದು ಮುಖ್ಯ ಅಲ್ಲ, ನೀವು ಯಾರು? ಧೀರ ಮಾಧು ನಾವೇ. ಮಧು ಕೈಟ ಬರೆ ನೀವು
ಯಾಕೆ ನಿಮ್ಮ ನಡೆ ನುಡಿ ಆಯಾ ಆಕೃತಿ ಒಂದನ್ನೊಂದು ವೀಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟ. ಆಯ್ತಲ್ಲ ನಿನಗೆ ಹಾಗೆಂದು ಪ್ರಬುದ್ಧರೇ ಹೌದು ಪ್ರಶ್ನಾರ್ಥಕ. ಒಬ್ಬಾತನನ್ನು ನೀವು ಅಟ್ಟಿಕೊಂಡು ಬಂದಿದ್ದೀರಿ, ಅವನನ್ನು ಹಿಡಿಯುವಲ್ಲಿ ಅಶಕ್ತರಾಗಿದ್ದೀರಿ. ಹಾಗಾದ ಕಾರಣ ನಿಮ್ಮನ್ನೆಂತು ಪ್ರಬುದ್ಧರೆಂಬೆ. ಅವನನ್ನು ಹಿಡಿಯುವುದಕ್ಕೆ ನಮಗೆ ಸಾಧ್ಯ ಆಗ್ಲಿಲ್ಲ. ಯಾಕೆ ಬಲ್ಲಯ್ಯ? ಯಾಕೆ? ಅವ ಹಗುರ, ವೇಗವಾಗಿ ಓಡ್ತಾ ಇದ್ದ. ನಾವು ಭಾರ, ನಮಗೆ ವೇಗವಾಗಿ ಓಡುವುದಕ್ಕೆ ಆಗಲಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಮಾತ್ರ ಅಲ್ಲ, ನಾವು ಮಾಡಿದ್ದು ಓಟದ ಸ್ಪರ್ಧೆ ಅಲ್ಲ, ಆಯ್ತಾ? ಓಡಿಸುವುದಕ್ಕೆ ಮಾತ್ರ ನೀವು ಓಡುವವರಲ್ಲ, ನಾವು ಓಡಿಸುವವರು. ಆದ್ರೆ ಹಿಡಿಲಿಕ್ಕೆ ಆಗಲಿಲ್ಲ. ಬೇಡ, ನನ್ನಲ್ಲಿ ಬಂದು ತೋರು 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 ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲಿಂದ ತೋರಿಸಲಿ? ಅವನ ನಾ ಕಾಣೆ. ನೀನು ನೋಡ್ಲಿಲ್ಲ? ಇಲ್ಲ. ನೀನು ನೋಡ್ಲಿಲ್ಲ ಅಂತ ಆದ್ರೆ ಚಿಂತೆ ಇಲ್ಲ. ನೀನು ಯಾರು ಹೇಳು? ಅಖಂಡವಾದ ಈ ಅಬ್ಧಿಯ ಅಧಿಕಾರಿ ಶ್ರೀಮನ್ನಾರಾಯಣ. ಜಲದಿಗೆ ಒಡೆಯ ಎನ್ನುವ ಹಾಗೆ ಕಲಹ ಬೇಡ ಎಲವೋ ಧೂರ್ತ. ನೀನು ಜಲದಿಗೆ ಒಡೆಯ ಹೌದು ಎಂದಾದ್ರೆ ಹಲವಾರು ಪ್ರಶ್ನೆಗಳಿವೆ. ಅವನಿಗೆ 5 ತಲೆ, ನಿನಗೆ ಒಂದೇ ತಲೆ. ಅವ ಬಿಳಿಯ, ನೀನು ಕರಿಯ. ಆತ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ನಸು ನಗುತ್ತಾ ಇರುವೆ. ಅವನನ್ನು ನೀನು ತೋರಿಸಲೇಬೇಕು. ಇಲ್ಲ ಎಂದಾದರೆ ನಿನ್ನನ್ನು ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗಿ ನೀರು ಕುಡಿತೇವೆ. ಅವನ ಬಂದಿದ್ದ ಬಿಟ್ಟುಕೊಡು. 5 ತಲೆಯವನೇ ಬರುವಾಗ ಬಾಗಿ ಬಂದ ರಕ್ಷಾಮಾಮಿ ಎಂದ. ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವನನ್ನು ಇರಿಸಿದ್ದೇನೆ. ನಿಮಗೂ ಎಚ್ಚರಿಕೆ, ನೀವು ಕೂಡ ಬಾಗಿ ಬಂದರೆ ಒಲಿದು ಪಾಲಿಪೆ. ಬೀಗಿ ಬಂದ್ರೆ ನನ್ನನ್ನು ನುಂಗುತ್ತೇನೆ. ನಾವು ಬಾಗುವ ಜಾಯಮಾನದವರಲ್ಲ, ನಾ ಬಾಗಿಸಿ ಗೊತ್ತಿರುವವ. ಬೀಗಿ ನಿಂತೆವು.
ಹೀಗೆ ನಿಂತು ನನ್ನ ನುಂಗುವುದಕ್ಕೆ ಸಿದ್ಧರಾದ್ರೆ ಇಳಿಯುವ ತುತ್ತಲ್ಲ ಗಂಟಲಲ್ಲಿ. ಅದು ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು ನಮಗೆ. ಮಧ್ಯದಲ್ಲೇ ಸಿಕ್ಕಿಯೇನು? ಏನೋ ಮಧ್ಯ 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 ನೀರು ಹಾಕಿ ಇಳಿಸ್ತೇವೆ. ಒಳಗೆ ಹೋದ್ರೆ ಹೆಚ್ಚು ಕುಣಿಸಿಯೇನು? ಮುಂದಿನಿಂದಲೂ ಹಿಂದಿನಿಂದಲೂ ವಿಸರ್ಜಿಸಿಯೇವು. ಕುತ್ತು ನಿಮಗೋ ನನಗೋ ಈ ಹೊತ್ತು ತೋರಿಸ್ತೇನೆ. ಈಗ ತಿನ್ನುವುದಲ್ಲ. ಮತ್ತೆ ಅವ ಒಂದು ಮಾತು ಹೇಳಿದ್ದಾನೆ, ಏನು? ಗಂಟಲಿಗೆ ನಾನು ಸಿಲುಕಿಕೊಂಡೇನು ಎನ್ನುವ ಹಾಗೆ. ವಿಷಯ ಸತ್ಯ. ವಿಪರೀತ ಆಯಾಸವಾಗಿರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು. ಸರಿ. ಆತ ಹೇಳಿದ ಹಾಗೆ ಗಂಟಲಿಗೆ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯ. ಸರಿ. ನಮ್ಮ ಆಯಾಸ ಕಡಿಮೆ ಆಗಬೇಕು ಅಂತ ಕಡಿಮೆ ಪಕ್ಷ 3 ದಿನಗಳಾದ್ರೂ ಕಳೆಯಬೇಕು. ಹೌದಾ? 3 ದಿನ ಕಳೆದ ಮೇಲೆ ತಿನ್ನೋಣ. ಆಗ್ಲಿ. ಪಾಲಿನ ವ್ಯವಸ್ಥೆ ಈಗಲೇ ಮಾಡಬೇಕು. ಯಾರು ಪಾಲು ನೀನು ಮಾಡಿಬಿಡು, ಒಪ್ಪಿಕೊಳ್ತೇನೆ. ಈಗ ನನಗೆ ಅವಕಾಶ. ಹೌದು. ಹೀಗೆ ಮಾಡೋಣ. ಹೇಗೆ? ಅಣ್ಣ ಅವನ ಕೂದಲೆಲ್ಲ ನಿನಗೆ, ಉಳಿದದ್ದೆಲ್ಲ ನನಗೆ. ಬೇಡ, ನಾವು ಬದಲಾವಣೆ ಮಾಡುವ. ಅವನ ಕೂದಲೆಲ್ಲ ನಿನಗಾಯ್ತು, ಉಳಿದದೆಲ್ಲ ನನಗೆ. ಪಾಲು ನಾನಲ್ವ ಮಾಡುವುದು? ಹೌದು. ನೀನು ಒಪ್ಪಿಕೊಳ್ತೇನೆ ಅಂತ ಹೇಳಿದ್ದಲ್ವ? ನೀನು ಸ್ವಾರ್ಥ ಇಟ್ಟು ಪಾಲು ಮಾಡುವಾಗ ನಾನು ಒಪ್ಪುತ್ತೇನ? ಬರೀ ಕೂದಲು ನನಗೆ ಯಾಕ? ಏಯ್, ನಾನು ಪಾಲು ಮಾಡ್ತೇನೆ. ಈರುವರೆಗೂ ದ್ರೋಹ ಆಗಬಾರದು. ಅವನ ಎಡಗೈ ಎಡಗಾಲು ನೀನು ಹಿಡಿ, ಬಲಗೈ ಬಲಗಾಲು ನಾನು ಹಿಡಿತೇನೆ. ಈರುವರು ವಿರೋಧ ದಿಕ್ಕಿಗೆ ಅವನನ್ನು ಬಲವಾಗಿ ಎಳೆಯೋಣ. ಯಾರಿಗೆ ಹೆಚ್ಚು ಬಂತು ಅವರ ಯೋಗ ಇದ್ದ ಹಾಗೆ. ಆಯಾಸ ಪರಿಹಾರಕ್ಕಾಗಿ ಜಲದಲ್ಲಿ 3 ದಿನ ಅಂಗಾತ ಬಿದ್ದುಕೊಳ್ಳೋಣ. ವಿಜಯ ಸೇರದಿರುತ್ತಿರೆ ನಳಿನಾಭನು ಮರಿದೆ ಭಕ್ತಿಯೊಡಾದಿ ಮಾಯನು. ಜಯ ಜಯ ವನದೊಳರಿತನು ಧುರದ ಮಧುಕೈಟವರ ಪೊಗಳುತ್ತ ನಿಂತೆಂದ ಕಳರ ಕೂಡೆ ಕಾಳಗವನ್ನ ಸಗಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ ನೋಡೋಣ. ಮೆಚ್ಚಿದ
ಪೌರುಷಕ್ಕೆ ನಾನು ಹೆಚ್ಚಿನ ನೋಡಲಾಗದಕ್ಕೆ ಆಶ್ಚರ್ಯವಾದಿ ನಾವು ಉಚ್ಚರಿಸುವರೇನು ಅಚ್ಚಳಿಯದ ಸಂಗರದಲ್ಲಿ ಮೆಚ್ಚಿದೆ ಮಧು ಕೈಟಭರೆ ಮೆಚ್ಚಿದೆ ನಿಮ್ಮ ವಿಕ್ರಮಕ್ಕೆ, ಮಾತ್ರವಲ್ಲ ತೋಳ ಬಲಕ್ಕೆ. 5,000 ವರ್ಷ ಪರ್ಯಂತ ನಾವು ಹೋರಾಟವನ್ನು ಮಾಡಿದ್ದೇವೆ. ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಯುದ್ಧಕ್ಕೆ ಬಾ. ಸೋತವ ನೀನು, ಗೆದ್ದವರು ನಾವು. ತಲೆ ಉಂಟಲ್ಲ? ಏನು ತಲೆ ಇಲ್ಲದೆ ಕಾಣುವುದಿಲ್ಲ ನಿನಗೆ? ನಮಗೆ 2 ತಲೆ ಉಂಟು. ನಿಮ್ಮ 2 ತಲೆಯೂ ಬೇಕು, ಯಾರಿಗೆ ಮುಂದೆ ಉಳಿಬೇಕು ಅಂತ. ಉಳಿತದೆ. ನಾ ಉಳಿಸ್ತೇನೆ, ಅದನ್ನೆಲ್ಲ ಹೇಳುದು ಬೇಡ. ನಾ ಉಳಿಸ್ತೇನೆ. ನೀನಂತದನ್ನು ಉಳಿಸೋದು ನಮಗೆ ಗೊತ್ತು. ಮೊದಲು ನಿನ್ನ ತಲೆ ಉಳಿಸುವ ಪ್ರಯತ್ನ ಮಾಡು. ಸರಿ, ನಾ ಸೋತವನೇ, ನೀನು ಸೋತವನೇ. ನೀವು ಗೆದ್ದವರೇ. ಗೆದ್ದಂತಹ ನಿಮ್ಮನ್ನು ಹೀಗೆ ಬಿಡುವುದಕ್ಕಾಗುತ್ತದೆ? ಏನು ಮಾಡ್ತೆ? ನಿಮಗೆ ಏನನ್ನಾದರೂ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಏನು ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು, ಎಷ್ಟು ಬೇಕು ಕೇಳಿಕೊಳ್ಳಿ. ತಟ್ಟೊಣ್ಣೆಯಿವೆ. ನೀನು ಹಲ್ಲು ಕಚ್ಚಿದ್ರೆ ಉಂಟಲ್ಲ, ನಾನೇ ತಟ್ಟನೆ ಇವೆ. ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಆ. ಎಲ್ಲಿಯಾದರೂ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ಹೊಸ ಕ್ರಮ ಆಗೋದಿಲ್ಲ, ಅದು ಸರಿಯಾಗುವುದಿಲ್ಲ. ಮತ್ತೆ ಗೆದ್ದವರು ಸೋತವರಿಗೆ ಕೊಡಬೇಕು. ಓಹೋ, ಗೆದ್ದವರು ಅಂದ್ರೆ ಅರ್ಥ ಏನು? ಉಳ್ಳವರು ಎನ್ನುವುದೇ ಅರ್ಥ. ಇಲ್ಲಿ ಸಾಮರ್ಥ್ಯ ಉಳ್ಳವರು ನಾವು. ಸಾಮರ್ಥ್ಯ ಇಲ್ಲದಂತಹ ನಿನಗೆ ಕೊಡಬೇಕಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ನಾವು ಸಿದ್ಧರಿಲ್ಲ. ನೀನು ಕೇಳು, ನಾವು ಕೊಡ್ತೇವೆ. ಬಲ್ಲವರು. ಯಾರು? ಬಲ್ಲವರು, ಬಲ್ಲವರು. ತಿಳಿದವರು. ಬಲ್ಲವರು. ಹಾಗಾದ ಕಾರಣ ಮೆಚ್ಚಿದೆ. ನೀವು ಕೊಡ್ತೀರಿ ಅಂತಾದ್ರೆ ನಾ ಪಡೆಯುವೆ. ಹೇಳು. ಆದ್ರೆ ವಿಶ್ವಾಸ ಬರಬೇಕಲ್ಲ. ಬರ್ಬೇಕಿದ್ರೆ ಕೈ ತಟ್ಟಿ ಮಾತು ಕೊಡಿ. ಏನು ಅಂತ ಕೇಳಿದ್ದನ್ನು ಕೊಡ್ತೇವೆ ಎಂಬ ಹಾಗೆ. ಎಲ್ಲ ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವೀರುವರು ಕೊಡ್ತೇವೆ. ಸಿಕ್ಕಿರಿ ಕೈಯೊಳಗೆ ನಾಳಿಕ್ಕಿರುವ ಬಲಯೊಳಗೆ ಸಕ್ಕಿರಿಗಳ ಹೃದಯನ್ನೋಡು ಕೇಳಿರಿ. ತಟ್ಟನೆ ನೀಡಿರಿ ನಿಮ್ಮಯ ಶಿರಪ ಸಿಕ್ಕಿರಿಯೇ. ಅದು ಕೈಟಭರೆ ವಾಗ್ದಾನ ಬಿತ್ತಿದ್ದೀರಿ. ನಿಜ. ಆಟಿದಂತೆ ನಡೆಯುವ ಭಟರು ನೀವು ಸತ್ಯ ಅಂತಾದ್ರೆ ಹೇಳ. ತಟ್ಟನೆ ನೀಡಿರಿ ನಿಮ್ಮಯ ಪ್ರಾಣ. ಏನಾಡುವುದೆಂಬ ಪ್ರಾಣವ ಕೇಳಿದಾಗ ಜಾಣತನದಲ್ಲಿ ವಂಚಿಸುತ್ತಾಗ ಸಾನುರಾಗದ ನೀವೆ ಮನದಿರವೆನುತ್ತದೆ. ಮಾಡುವುದು ತಮ್ಮ ಜಾಣತನದಲ್ಲಿ ವಂಚಿಸಿದ. ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಏ ತಮ್ಮ, ನಾನು ಅಳುವುದು ಯಾಕೆ ಬಲ್ಲಯ? ನನ್ನ ಪ್ರಾಣ ಹೋಗ್ತದೆ ಎನ್ನುವ ಚಿಂತೆ ನನಗಿಲ್ಲ. ನನ್ನೊಂದಿಗೆ ನನ್ನ ಪ್ರೀತಿಯ ತಮ್ಮನಾದಂತಹ ನೀನು ಪ್ರಾಣವನ್ನು ಬಿಡಬೇಕಾಗಿ ಬರ್ತದಲ್ಲ ಎನ್ನುವಂತಹ ಚಿಂತೆ ತಮ್ಮ ನನ್ನದು. ನೀನು ಚಿಂತೆಯನ್ನು ಮಾಡಕೂಡದು. ಯಾಕೆ? ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದನ್ನು ನಾನೆಂತು ಕಾಣಲಿ ಎಂದು ಸಹಿಸಲೇ. ಯಾಕೆ? ನೀನು ಪ್ರಾಣವನ್ನು ಬಿಡುವುದಲ್ಲ, ಮತ್ತೆ ಬದಲಾಗಿ ನಾನು ಪ್ರಾಣವನ್ನು ಅವನಿಗೆ ಕೊಡ್ತೇನೆ. ನೀನು ಬದುಕಬೇಕಣ್ಣ. ನೀನು ಪ್ರಾಣ ಬಿಡುವುದಕ್ಕೆ ನಾನು ಒಪ್ಪಲಾರೆ, ನಾನು ಸಾಯ್ತೇನೆ. ನೀನು ಪ್ರಾಣ ಕೊಡುವುದಕ್ಕೆ ನಾನು ಒಪ್ಪಲಾರೆ, ನಾನೇ ಸಾಯುವುದು. ನಾನು ಸಾಯುವುದು ಅಣ್ಣ, ನಾನು ಸಾಯ್ತೇನಣ್ಣ. ನಾವು ಹೀಗೆ ಚರ್ಚಿಸುವುದು
ಸರಿಯಲ್ಲ. ಯಾಕೆ ಬಲ್ಲಯ್ಯ, ನಾವೀರುವರು ಬದುಕಿ ಉಳಿಯಬೇಕು. ಇವನನ್ನೊಂದು ತೆಗೆಯುವ ವ್ಯವಸ್ಥೆ ಮಾಡಲೇಬೇಕು. ಅದ್ಯಾಕಣ್ಣ ಇವನನ್ನು ತೆಗೆಯುವುದು? ಅವ ಜನ ಸರಿ ಇಲ್ಲ, ಅವ ಜನ ಸರಿ ಇಲ್ಲ ಅಂತ ಮೋಸದಿಂದ ನಮಗೆ ವಂಚನೆಯನ್ನು ಮಾಡಿದ್ದಾನೆ. ಅವನ ವಂಚನೆಗೆ ನಮ್ಮದು ವಂಚನೆ. ಅವ ನೋಡು, ನಗಡುದು ನೋಡು, ಅಲ್ಲೂ ಬಿಡ್ತಾನೆ. ಅವನ ನಗುವಿನಲ್ಲಿ ಏನೋ ಒಂದು ಕುಹಕ ಉಂಟು, ಒಂದು ಕುಹಕ ಉಂಟು. ಅಲ್ಲದಿದ್ರೆ ಒಂದು ಸುತ್ತು ಕಡಿಮೆ ಆಗಿರ್ಬೇಕು. ಏ ತಮ್ಮ, ಬಿಡಬಾರದು. ನಾವು ಏನಾದ್ರೂ ಉಪಾಯ ಮಾಡಿ ಅವನನ್ನು ಒಂದು ತೆಗೆಯುವ ಪ್ರಯತ್ನ ಮಾಡಲೇಬೇಕು. ನಿನಗೆ ಏನಾದ್ರೂ ಉಪಾಯ ಹೊಳೆಯುತ್ತದ ಅಣ್ಣ? ತೆಗೆಯುವುದಕ್ಕೆಲ್ಲ ಉಪಾಯ ನಾನು ಹೇಳಬೇಕಲ್ಲ? ಹೌದೌದು. ಆಗ್ಲಿ, ಹೀಗೆ ಬಾ, ಒಂದು ಉಪಾಯ ನಾನು ಹೇಳ್ತೇನೆ. ಅಣ್ಣ, ಹೇಳಲಿಕ್ಕೆ ಕೂಡದಿದ್ರು ನೀನು ಬದುಕಬೇಕು. ಯಾಕೆ ನರಕ ಬರಬೇಕು ಅಂತ ನಿನಗೆ ಆಸೆ ಉಂಟಾ? ನಾನು ಸಾಯ್ತೇನೆ. ಎಡಬೇಡ, ನೀನು ಸಾಯಿಬಾರ್ದು. ಹೇಳು ಹೇಳು, ಉಪಾಯ ಹೇಳು. ಶಹಬಾಸ್, ನಿನಗೆ ತಲೆ ಉಂಟು, ತಲೆಯೂ ಉಂಟು, ತಲೆಯಲ್ಲಿ ಕೂದಲೂ ಉಂಟು ಅಲ್ವಾ? ಹೌದು. ಪಡಿ ಪಡಿ ಕೊಡ್ತೇವೆ, ಆದ್ರೆ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲಯ್ಯ? ಜಲದಿಯ ಒಂದು ಬಿಂದುವು ನೀರು ನಮ್ಮ ದೇಹವನ್ನು ಸೋಂಕದ ರೀತಿಯಲ್ಲೇ ಪ್ರಾಣವನ್ನು ಪಡೆ. ನನ್ನ ಯೋಗ್ಯತೆಯನ್ನರಿಯದೆ ನೀವು ಈ ರೀತಿ ವರ್ತಿಸುತ್ತಾ ಇದ್ದೀರಿ. ನನ್ನನ್ನು ಪರಿಪೂರ್ಣವಾಗಿ ತಿಳಿಯುವುದಕ್ಕೆ ಬೇಕಾಗಿ ಇದೋ ನಿಮಗೆ ದಿವ್ಯ ಜ್ಞಾನ ನೋಡಿ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ನಾವು ವ್ಯವಹರಿಸುತ್ತಾ ಇದ್ದವರು ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ನಿಮ್ಮ ಯೋಗ್ಯತೆ ಏನು ಎನ್ನುವ ಹಾಗೆ ಅರ್ಥ ಮಾಡಿಕೊಂಡವರಿದ್ದೇವೆ. ಮಾಯೆಯೂ ನೀನೆ, ಮಾಯಾವಿಯೂ ನೀನೆ, ಮಾಯಾ ವಿನೋದನೂ ನೀನೆ, ಮಾಯೆಯನ್ನು ಕಳೆದು ಸಾಯುಜ್ಯ ಪದವಿಯನ್ನು ಈಯುವವನು ನೀನೆ ಎನ್ನುವಂತಹ ಸತ್ಯವನ್ನು ಮನಗಂಡವರಿದ್ದೇವೆ. ಪ್ರಭೋ, ಮಾಡಿದ ಅಪರಾಧಗಳಿಗೆ ಕ್ಷಮೆ ಇರಲಿ, ನಮ್ಮನ್ನು ಪೊರೆಯಬೇಕು ಪೊರೆಯಬೇಕು. ಶಂಖಚಕ್ರ ಗದಾಪದ್ಮವನ್ನು ಕರದಲ್ಲಿ ಹಿಡಿದು ರಾರಾಜಿಸುತ್ತಿರುವಂತಹ ಓ ವಿರಾಟ್ ವಿಶ್ವರೂಪನೇ, ಏನು ನಿನ್ನ ಈ ದಿವ್ಯವಾದಂತಹ ರೂಪವನ್ನು ಕಂಡೆವು. ನೀನು ಏನು ನಾವು ಏನು ಎನ್ನುವುದು ವೇದ್ಯವಾಯಿತು ತಂದೆ. ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ, ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನೂ ನೀನು. ಪ್ರಭೋ, ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಎನ್ನುವುದು ನಮಗರ್ಥವಾಗಿದೆ. ಹಾಗಾಗಿ ನಿನ್ನಲ್ಲಿ ಭಿನ್ನವಿಸುವುದಿಷ್ಟೇ, ನಮ್ಮ ಹೆಸರು ಅಜರಾಮರವಾಗಿ ಉಳಿಯುವ ಹಾಗೆ ಕೃಪೆ ಬೀರ ಪ್ರಭೋ. ಸರಿ ಸರಿ, ಅದು ಕೈಟಪರೆ. ನೀವು ಅನ್ಯರಲ್ಲ, ನನ್ನ ಮಕ್ಕಳು. ಹೇಗೋ ಹಿಂದಕ್ಕಾದರೂ ವಿಧಾತನಿಗೂ ನನಗೂ ನಡೆಯಿತು ವಾಗ್ವಾದ. ಪ್ರಮತ್ತನಾದ ಬ್ರಹ್ಮ ನನ್ನ ಉದರ ಸೇರಿದ, ಹರ ಮೊದಲೇ ಐಕ್ಯನಾದ. ಪರಿಣಾಮದಲ್ಲಿ ಸತ್ವ ರಜ ತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಬಿಷ. ಅದನ್ನೇ ತೆಗೆದು ಸಮುದ್ರ ಮಧ್ಯಕ್ಕೆ ಬಿಸಾಡಿದಾಗ ನಿಮ್ಮಿರುವರ ಉಗಮ. ನಿಮ್ಮ ಅಪೇಕ್ಷೆಯಂತೆ ನನ್ನ ಜಂಗಾ ಪ್ರದೇಶವನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸುತ್ತೇನೆ. ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸುತ್ತೇನೆ. ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನನೆಂತಲೂ, ಕೈಟಭನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಎಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸುತ್ತೇನೆ. ಮಾತ್ರವಲ್ಲ,
ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ದಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ನಿಮ್ಮ ಪ್ರತೀಕವಾಗಿ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ನಾಮವನ್ನು ಅಜರಾಮರವಾಗಿಸ್ತೇನೆ. ಶೋಭಾಯಮಾನವಾಗಿಯೂ ವರ್ಣರಂಜಿತವಾಗಿ ಶೋಭಿಸುತ್ತಾ ಇದೆ ಈ ಶೋಣಿತಾಪುರ. ರುಧಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ಪುರದ ನಿರ್ಮಾಣ ಮಾಡಲಾಗಿದೆ. ಹಾಗಿದ್ದರೆ ಇಲ್ಲಿ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಎನ್ನುವುದನ್ನ ಮನಗಂಡವಳಿದ್ದೇನೆ. ಅದಕ್ಕೋಸ್ಕರ ಹೆತ್ತಬ್ಬೆಯ ಮನದ ಇಂಗಿತವನ್ನರ್ಥ ಮಾಡಿಕೊಂಡಂಥ ನಾನು ಓರ್ವಳು ಸುಪುತ್ರಿಯಲ್ಲಿರಿಸಿಕೊಳ್ಳಬೇಕೆನ್ನುವ ಕಾರಣದಿಂದಲಾಗಿ ಕಾಮಿನಿಯಾದ ನಾನು ಕಾಂತಾರವನ್ನು ಸೇರಿಕೊಂಡು ಕನಕಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುವ ಸಲುವಾಗಿ ಇತ್ತ ಕಡೆಗಾಗಿ ಗಮಿಸಿದವಳಿದ್ದೇನೆ. ಇಲ್ಲಿಗೆ ಬಂದಂಥ ಕಾಲದಲ್ಲಿ ಚಿತ್ತ ಎನ್ನುವುದೇ ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳೇ ಆವರಿಸಿಕೊಳ್ಳುವುದಕ್ಕೆ ಆರಂಭವಾಗುತ್ತಾ ಇದೆ. ಹಾಗಿದ್ರೆ ಇಂದು ಇಂಥ ಬದಲಾವಣೆಗಳಾಗುವುದಕ್ಕೆ ಕಾರಣ ಏನು? ನಾನರ್ಥ ಮಾಡಿಕೊಂಡೆ. ಅದಕ್ಕೆ ಸೌಂದರ್ಯವೇ ಕಾರಣ. ಹೇಗಿದ್ದೇನೆ ಗೊತ್ತೇ? ಚೆಲುವಿಗೆ
ಅವರೆಲ್ಲರೂ ಕೂಡ ಹಾಗೇ ಮಾಡ್ತಾ ಇದ್ದಾರೆ. ಯಾಕೆ?
ಅದಕ್ಕುತ್ತರ ಎನ್ನುವುದು ನನಗೆ ಈಗೀಗ ಅರ್ಥವಾಗುತ್ತಾ ಇದೆ. ಅಲ್ಲಿರದ ಸೌಂದರ್ಯವನ್ನ ಇಲ್ಲೇ ಗಮನಿಸುವಂತಹ ಕಾಲದಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾತ್ಸರ್ಯ, ಆ ಮಾತ್ಸರ್ಯದಿಂದ ನನ್ನ ತಪಸ್ಸಿಗೆ ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟೇ? ಅದು ಖಂಡಿತವಾಗಿ ಇಲ್ಲ. ವಿಘ್ನವಾದರೆ ಯಾರಿಂದ? ಇಳೆಯ ಕಾಮುಕರು ಅವರ ಕಣ್ಣಿಗೆ ನಾ ಗೋಚರಿಸಿದೆ ಅಂತಾಗಿದ್ದರೆ ಆ ಕಾಲದಲ್ಲಿ ನನ್ನ ತಪಕ್ಕೆ ವಿಘ್ನವಾಗಬಹುದು. ಮತ್ತೊಂದು ವರ್ಗವೇ ಉಂಟು ಸ್ವಾಮಿ, ಸುರರಮ್ಮ ಹಗೆಗಳಾಗಿಹರು. ನಮ್ಮ ಏಳ್ಕೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಹೇಗೆ ತಪಸ್ಸನ್ನಾಚರಿಸುವುದು? ಜಿಂಕೆ ರೂಪದಲ್ಲಿ ತಪಸ್ಸನ್ನಾಚರಿಸುವುದೇ? ಅಲ್ಲಿ ವ್ಯಾಘ್ರಗಳ ಭೀತಿ. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನಾಚರಿಸುವುದೇ? ಅಲ್ಲಿ ಗರುಡನ ಭಯ. ಇನ್ನು ಹೇಗೆ, ಯಾವ ರೀತಿ? ಹಾ 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 ಅದು ಅಲ್ಲಿ ನೋಡಿಯಂತೆ ಯಾವುದೋ ಒಂದು ಗುಂಪು ಇತ್ತ ಕಡೆಗಾಗಿ ಧಾವಿಸಿ ಬರ್ತಾ ಇದೆ. ಮಹಿಷಿಗಳ ಹಿಂಡಲ್ವೇ? ನನಗದುವೇ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನು ತಪಸ್ಸನ್ನಾಚರಿಸುತ್ತೇನೆ. ಈ ಸುಪಾರ್ಶ್ವಕ ಮುನಿ ಧ್ಯಾನದಲ್ಲಿ ನೇತನಾಗಿ ಆನಂದಮಯ ಕೋಶದಲ್ಲಿ ವಿವರಿಸ್ತಾ ಇದ್ದೆ. ಆದರೆ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ವಿಘ್ನವಾಯಿತಲ್ಲ. ಹೇಗೆ, ಯಾರಿಂದ ಎಂಬುದಾಗಿ ನನ್ನಲ್ಲೇ ನಾನು ಯೋಚಿಸುವುದು ಸರಿಯಲ್ಲ. ಇದೆಯಲ್ಲ ಜ್ಞಾನದೃಷ್ಟಿ, ಅದರ ಮುಖಾಂತರ ನೋಡ್ತೇನಂತೆ. ಏನಾಶ್ಚರ್ಯವನ್ನೇ ಕಾಡುತ್ತಾ ಇದ್ದೇನೆ. ದಿತಿದುದೆಯಾದಂತಹ ಮಾಲಿನಿಯು ವೀರ ಪುತ್ರನನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಮಹಿಷಿ ರೂಪವನ್ನು ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಇವಳ ಈ ರೀತಿಯಾದಂತಹ ತಪಸ್ಸು ಮುನಿಕುಲಕ್ಕೆ ಅಪಮಾನವನ್ನು ಎಸಗಿದೆ. ಬಿಡುವರೆ, ಬಿಡಲಾರೆ. ಮಹಿಷಿ ರೂಪವನ್ನು ತಪಸ್ಸನ್ನಾಚರಿಸಿದ ಪರಿಣಾಮವಾಗಿ ಇವಳ ಉದರದಲ್ಲಿ ಮಹಿಷನೇ ಹುಟ್ಟಲಿ. ಅಷ್ಟು ಮಾತ್ರವಲ್ಲ, ನಾನು ಕೊಟ್ಟಂತಹ ಶಾಪಕ್ಕೆ ತ್ರಿಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ಇನ್ನು ಅರೆಕ್ಷಣ ಇಲ್ಲಿದ್ದಾರೆ. ನನ್ನ ತಪಸ್ಸಿಗೆ ಯೋಗ್ಯವಾದಂತಹ ಪ್ರದೇಶವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನಂತೆ. ನಿನ್ನ ತಪೋನಿಷ್ಠೆಗೆ ಮೆಚ್ಚಿ ಮೈದೋರಿದ್ದೇನೆ. ಏನು ಬರಬೇಕು ಕೇಳಿಕೋ.
ದುರಧೀರನಾಗಿಯ ತರಳನ ಬಯಸಿನ ದುರಧೀರನಾಗಿಯ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವಾಗ ವಿರಚಿಸಿದೆನು ಘೋರ ತಪವಾಗ ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರುಣಾಸಾಗರ ದೇವ, ಮೊದಲಾಗಿ ಪವಿತ್ರವಾದಂತಹ ಪದಯುಗ್ಮಗಳಿಗೆ ಅಭಿವಂದಿಸಿಕೊಂಡವಳಿದ್ದೇನೆ. ನಾನು ಹೀಗೆ ತಪಸ್ಸನ್ನಾಚರಿಸುವರಿ ಬಲವಾದಂತಹ ಒಂದು ಕಾರಣ ಇದೆ. ದುರಧೀರನಾದಂತಹ ಮಗನನ್ನ ಪಡೆಯಬೇಕೆನ್ನುವಂತಹ ಅಭಿಲಾಷೆಯನ್ನು ಹೊತ್ತುಕೊಂಡು ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಅಭಿಷ್ಟಗಳೆಲ್ಲವೂ ಕೂಡ ಈಡೇರುವ ಹಾಗೆ ಮಾಡಿ ನಿನ್ನ ಮನದ ಇಚ್ಛೆಯಂತೆ ದುರಧೀರನಾಗಿರುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರ್ತಾನೆ. ಸಂತೋಷ. ಆದರೆ ಅವ ಮಹಿಷನಾಗಿರ್ತಾನೆ. ನಾನೇನು ಅಪರಾಧ ಮಾಡಿದ್ದೇನೆ? ವಿವಾಹದ ಮೊದಲೇ ಪುತ್ರಾಪೇಕ್ಷೆಯನ್ನು ಹೊಂದಿದೆ. ಮಹಿಷಿಯ ರೂಪವನ್ನಂತೂ ತಪಸ್ಸಿನಲ್ಲಿ ತೊಡಗಿಸಿಕೊಂಡೆ. ಪರಿಣಾಮವಾಗಿ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಮಹಿಷನೇ ಆಗುತ್ತಾನಮ್ಮ. ಅದು ಹೇಗೆ? ಸುಪಾರ್ಶಕ ಮಹಾಮುನಿಯ ಶಾಪ. ನಿನ್ನ ಉದರದಲ್ಲಿ ಕೋಣನೆ ಹುಟ್ಟಲಿ, ನಿಮ್ಮಿಂದ ಪರಿಹಾರ ಆದೀತು. ಮೂರು ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೆ ಹೋಗಲಿ ಎನ್ನುವ ವಚನವನ್ನು ಸೇರಿಸಿದ್ದಾನೆ. ನನ್ನ ಗತಿ ಹೇಗೆ? ನೀನು ಬಯಸಿರುವುದು ಪರಾಕ್ರಮವನ್ನು, ರೂಪವನ್ನು ಅಲ್ಲ ತಾನೆ. ಅಲ್ವೇ? ಕೋಣನಾದ್ರೆ ಏನಂತೆ? ಜಾಣನಾಗುತ್ತಾನೆ, ಮೂರು ಲೋಕವನ್ನು ಗೆದ್ದಾಳುತ್ತಾನೆ, ಯಶೋವಂತನಾಗುತ್ತಾನಮ್ಮ. ಧನ್ಯಳಾದೆ. ಕನಕಗರ್ಭನೇ ಮವನುಗೊಂಡು ಮಾಲಿನಿ ಕನಕವೃಷಭನೆ ತಳಿಯೇ ಕಾಲುಳ ನಿಜ ರೂಪವನ್ನು ಮನೆಯುತ್ತಲಿ ಮನೆಗಿರಿಯ ದೇವಿಯ ಜೀವನವೇ ಸಾರ್ಥಕವಾಗಿ ಹೋಯಿತು. ಮಗಳಾದಂತಹ ಮಾಲಿನಿ ಕಾನನವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ವರಗಳನ್ನು ಪಡೆದು ಅರಮನೆಯನ್ನು ಬಂದು ಸೇರಿದ್ದಾಳೆ. ಪ್ರಾಯ ಪ್ರಬುದ್ಧಳಾದಂತಹ ಮಗಳಿಗೆ ಮದುವೆ ಮಾಡಿಸುವುದು ತಾಯಿಯಾದಂತಹ ನನ್ನ ಕರ್ತವ್ಯ. ಆಕೆಯ ರೂಪಕ್ಕೆ ಅನುರೂಪನಾದಂತಹ ವರನ್ಯಾರು ಎಂಬುದಾಗಿ ಯೋಚಿಸಿದಾಗ ಪಾತಾಳದ ಮಧುರದಧಿಕಾರಿ ವಿದ್ಯುನ್ಮಾನಿ ಎನ್ನುವುದಾಗಿ ತಿಳಿದುಕೊಂಡಿದ್ದೇನೆ. ಓಲೆಯನ್ನು ಬರೆದು ದೂತನ ಮೂಲಕ ಕಳಿಸುತ್ತೇನೆ. ಪಾತಾಳ ಲೋಕಕ್ಕೆ ಯಾರಂತ ಕೇಳಿದ್ದೀರಿ? ನಾನು ಸರಿ ಆಲಿಸಬೇಕು, ಆಲಿಸಬೇಕು.
ಅನೇಕ ಅಸುರ ವೀರನೆಲ್ಲ ಜೊತೆ ಸೇರಿಸಿಕೊಂಡೆ ಅಸುರ ಕುಲ ಸಾಮ್ರಾಟನಾಗಿ ಮೆರೆಯುತ್ತಾ ಇದ್ದೇನೆ. ಜನಬಲವಿದೆ, ಹಣ ಬಲವಿದೆ, ದೇಹ ಬಲವಿದೆ. ಆವ ಬಲವಿದ್ದೊಡೇನು ದೈವ ಬಲ ಇಲ್ಲ ಎನ್ನುವ ಕಾರಣಕ್ಕಾಗಿ ಘೋರವಾದಂತಹ ಕಾರಣವನ್ನು ಸೇರಿದೆ. ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿದೆ. ಒಲಿದ ವಿಧಾತ ಅಜೇಯವಾದಂತಹ ವರವನ್ನು ಅನುಗ್ರಹಿಸಿದ. ವರಬಲಾನ್ವಿತನಾಗಿ ಅರಮನೆಯನ್ನು ಸೇರಿದಂತಹ ಸಂದರ್ಭ ಒದಗಿತಲ್ಲ ಶುಭ ಕಾಲ. ತಿಥಿದೇವಿಯ ಮಗಳಾದಂತಹ ಮಾಲಿನಿಯೊಂದಿಗೆ ಈ ವೀರ ವಿದ್ಯುನ್ಮಾಲಿಯ ವಿವಾಹ ಎನ್ನುವ ಹಾಗೆ ಸಂತೋಷದಿಂದ ಬಾಸಿಂಗವನ್ನು ಬಿಗಿದಿದ್ದಾರೆ. ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಳ್ತೇನೆ. ಆದಷ್ಟು ಶೀಘ್ರವಾಗಿ ಶೋಣಿತಾಪುರಕ್ಕೆ ನಡೆಯುತ್ತೇನೆ. ನಾವು ಬಂದು ತಲುಪಿದ ಪುರ ಯಾವುದು? ಸೋನಿತಾಪುರ. ಯಾರು ಇಲ್ವಾ? ಬಂದ್ರಲ್ಲ. ಇದ್ದಾರೆ, ಆದ್ರೆ ಗುರುತಿಸುವವರು ಯಾರು ಇಲ್ಲಲ್ಲ. ಏನು ಯಾರು ಇಲ್ಲ. ಕಾಣುದಿಲ್ಲ. ಅಮ್ಮ ವಂದಿಸಿಕೊಂಡಿದ್ದೇನೆ. ಬರ್ಬೇಕಿಲ್ಲಿಗೆ. ನಮ್ಮವರಿಗೆ ವ್ಯವಸ್ಥೆ ಶುಭವಾಗಲಿ. ಪುರೋಹಿತರನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಎಲ್ಲಿದ್ದಾರೆ ಅಂತ ಗೊತ್ತಾ? ಓ ಮೇಘನಾಥ ಕಟಪಟೆ ಕಾಟಾಪಟೆ ವಿದ್ಯತೆ ವಿದ್ಯುತ್ ಕಿಕಿ ಬಿಗಿ ಕಿಕಿ ಬಿಗಿ ಕೆಚ್ಚದೆ ಚಮ್ಮು ಕಚ್ಚೋ ಕಕಪಕೋ ಕಾಕೋಪಕೋ ವರ್ತತೆ ಶುಭಮಸ್ತು ಶೀಘ್ರಮೇವ ಉದ್ಧಾರ ಭವ. ಏನು ಪುರೋಹಿತ? ನಮಸ್ಕಾರಮ್ಮ. ಏನ್ ತಡ ಆದದ್ದು? ತಡ ಆಗುದಂದ್ರೆ ಒಂದೆರಡು ಕಾರ್ಯಕ್ರಮ ವಹಿಸಿಕೊಂಡದಿತ್ತು. ಮುಗಿಸದೆ ಬರುವುದಕ್ಕಾಗುತ್ತದ ಹೇಳಿ. ಹಾಗಂತ ನಿಮ್ಮದಾದಂತಹ ಕರೆ ಬಂದ ಮೇಲೆ ಅದು ಬರದೇ ಇರುವುದಕ್ಕಾಗುತ್ತದ? ಹಾಗಾಗಿ ಓಡಿಕೊಂಡು ಬಂದದ್ದು. ಮೊನ್ನೆ ಹಿಂದೆ 2 ದಿವಸದ ಹಿಂದೆ 1-2-3 ಮುಹೂರ್ತ ಬೇಕು ಅಂತ ಹೇಳಿದ್ದೀರಿ, ಕೊಟ್ಟಿದ್ದೇನೆ. ವಿಷಯ ಅಂತ ಗೊತ್ತಿಲ್ಲ. ಮದುವೆ ಅಲ್ವಾ ಪುರೋಹಿತ್ರೆ? ಯಾರಿಗೆ? ನನಗಲ್ಲ, ಮಗಳಿಗೆ, ಮಾಲಿನಿಗೆ. ಮಗಳಿಗ? ಹೌದು. ಈಗ ಮಗಳು ಅಷ್ಟು ಮದುವೆ ಪ್ರಾಯದಷ್ಟು ದೊಡ್ಡವಳಾಗಿ ಹೋದ್ಲಾ? ಹೆಣ್ಣು ಮಕ್ಕಳ ಬೆಳವಣಿಗೆ ಅಂದ್ರೆ ಹಾಗೆ ಅಲ್ವಾ ಪುರೋಹಿತ್ರೆ? ಬಾಳೆ ಗಿಡದ ಬೆಳೆ ಹಾಗೆ. ಅದು ಹೌದಮ್ಮ. ಬಾಳೆಯ ಬೆಳವಣಿಗೆ ಬಾಳೆಯ ಗಿಡದ ಹಾಗೆ ಬಲ್ಲವರು ಹೇಳಿದ್ದು. ಮೊನ್ನೆ ನೋಡುವಾಗ ಇಷ್ಟು ಚಿಕೀನಿರ್ತಾರೆ, ಮತ್ತೆ ನೋಡುವಾಗ ಇಷ್ಟು ಭುಜರಷ್ಟು ಬೆಳೆದಿರ್ತಾರೆ. ಇರ್ಲಿ, ಈಗ ಮದುವೆಯ ಪೂರ್ವ ತಯಾರಿ ಎಲ್ಲ ಆಗಿದೆ. ಇದು ಕಿಕ್ಕಿರಿದಂತಹ ಸಭೆ ಅದಕ್ಕೆ ಬಂದದ್ದ? ಹೌದು, ಎಲ್ಲ ಸಭೆ ದೊಡ್ಡದುಂಟು, ಎಲ್ಲ ರಕ್ಕಸರೆ, ನಮ್ಮವರೇ. ಇದು ಅಮ್ಮ, ಈಗ ವರಾನ್ವೇಷಣೆ, ವಧುವೀಕ್ಷಣೆ, ಮದುವೆ ಮೊದಲ ಹಂತ. ಇದು ವರಾನ್ವೇಷಣೆ ಆಗಿದೆ ಪುರೋಹಿತ್ರೆ. ಸಭೆಯಲ್ಲಿ ಬಂದು ಆಗ್ಲಿ ಕೂತಿದ್ದಾನೆ ಅವನು. ಮತ್ತು ಮಗ ಬಂದು ಕೂತಾಗಿದೆ. ನಾವೇ ಬಂದದ್ದು ತಡ. ತಡ ಆದದ್ದು. ಎಲ್ಲಿದ್ದಾನಮ್ಮ? ನಾನೊಮ್ಮೆ ನೋಡ್ಬೇಡ್ವಾ? ತಿರುಗಿ ನೋಡ್ಬೇಕಾ? ಇವರಲ್ಲಿ ಗಂಡು ಮಗು ಯಾರು? ಎಲ್ಲರೂ ಗಂಡು ಮಕ್ಕಳು. ಗಂಡು ಮಕ್ಕಳಲ್ಲ, ಗಂಡು ಯಾರು? ಯಾರು ಅವರಿಗೆ ಕೊಡ್ಲಿಕ್ಕೆ ನೀವು ತಿರುಗಿದ ಹೆಚ್ಚಾಯ್ತಾ? ಇವರಿಂದ ಹರಕೆ ಉಂಟ ನೆಲದಲ್ಲಿ ಕುರುವುದು? ಅವರು ದಿಪ್ಪಣಿಗರ ತಿರುಗಿದ್ದು ಹೆಚ್ಚಾಯ್ತು. ಇವರಲ್ಲ. ಹಾಗಾದರೆ ಯಾರು? ಅರ್ಧ ಸುತ್ತು ಸ್ವಲ್ಪ ಕಡಿಮೆ. ಹೇಗಿರ್ತಿ? ಯಶಸ್ವಿ ಭವ. ನಮಸ್ಕಾರ. ಇದು ತಾವು ಮದುವೆ ಹುಡುಗ? ಮತ್ತು ನಿಮ್ಮ ಶುಭ ನಾಮಧೇಯ? ವಿದ್ಯುನ್ಮಾಲಿಯನ್ನು. ಎಲ್ಲಿ ಆಯ್ತು ನಿಮ್ಮದು? ಪಾತಾಳದ ಮಧುವನ. ಅದದು ಇವರು ಮಾತಾಡುವಾಗಲೇ ಗೊತ್ತಾಗ್ತದೆ ಮಧುವನಿಂದ ಬಂದದಂತ. ಒಳ್ಳೇದು. ಇದು ಸರಿ, ಅಮ್ಮನ ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ಹುಡುಗಿಯನ್ನು ನೋಡಿ ಆಗಿದ ಅಲ್ಲ? ನಮ್ಮ ಪುರದಲ್ಲಿ ನೋಡಿದ್ದೇನೆ, ಆದ್ರೆ ಆಗಬೇಕಾದಂತಹ ಹುಡುಗಿಯನ್ನು ನೋಡ್ಲಿಲ್ಲ. ಮತ್ತೆ ಆಗಬೇಕಾದಂತಹ ಹುಡುಗಿಯನ್ನು ಮೊದಲು ನೋಡ್ಬೇಕು. ಭಾವಚಿತ್ರಕ್ಕೂ ಎದುರು ನೋಡುವುದಕ್ಕೂ ಬಹಳ ವ್ಯತ್ಯಾಸ ಉಂಟು. ಯಾಕಂದ್ರೆ ಕೆಲವೊಮ್ಮೆ ಭಾವಚಿತ್ರದಲ್ಲಿ ಕೆಲವು ಸಪುರ ಇರ್ತಾರೆ, ತೋರ ಇರ್ತಾರೆ, ಬೆಳ್ಳಗಿರ್ತಾರೆ, ಕಪ್ಪಗಿರ್ತಾರೆ. ಇಲ್ಲಿ ಬೇರೆ ಪ್ರತ್ಯೇಕವಾಗಿರ್ತಾರೆ. ಹಾಗಾಗಿ ನೇರವಾಗಿ ನೋಡ್ಬೇಕು. ಅಮ್ಮ, ಮೊದಲಾಗಿ ಹುಡುಗಿಯನ್ನು ಮದುವೆಯ ಮಂಟಪಕ್ಕೆ ಕರೆಸುವಂತ ವ್ಯವಸ್ಥೆ ಆಗಬೇಕು. ಹೇಗೆ ಶೃಂಗಾರ ಮಾಡಿ ಆಗಿದೆ? ಶೃಂಗಾರ ಆಗ್ಲಿಲ್ಲ ಪುರೋಹಿತ್ರೆ, ಅಲಂಕಾರ ಆಗ್ಬೇಕಷ್ಟೇ. ಇನ್ನು ಅಲಂಕಾರ ಮಾಡಿ ಹೊತ್ತೆಷ್ಟಾಗುತ್ತದೆ? ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಇರ್ಬೇಡ್ವಾ? ಹೌದು, ಹೆಣ್ಣು ಮಕ್ಕಳಿದ್ದಾರೆ, ಮೊದಲೇ ತರಿಸಿದವರಿದ್ದಾರೆ. ಹಾಗಾದ್ರೆ ಹೆಣ್ಣಿನ ಅಲಂಕಾರ ಆದ್ರೆ ನೇರವಾಗಿ ಮದುವೆ ಮಂಟಪಕ್ಕೆ ಬರಲಿ. ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ವಿದ್ಯುನ್ಮಾಲಿ, ನೋಡಿ, ನಿನಗೆ ಅಭಿಮುಖವಾಗಿ ನಿಂತಿರುವವಳೇ
ನೀನು ವರಿಸಬೇಕಾದಂತ ಹೆಣ್ಣು ಹೇಗಿದ್ದಾಳೆ ಎನ್ನುವ ಹಾಗೆ ನಿನ್ನ ಒಪ್ಪಿಗೆಯನ್ನು ಸೂಚನೆಯನ್ನು ಕೊಟ್ಟಿಂತಾದ್ರೆ ನಾವು ಮುಂದುವರಿಸುವುದಕ್ಕೆ ಅನುಕೂಲವಾಗುತ್ತದೆ. ಪುರೋಹಿತ್ರೆ, ಓ ಏನು ಚಂದ, ಏನು ಅಂದ, ಸುರ ಸುಂದರಾಂಗಿ, ಸಿಂಗಾರ ಸಿರಿಯೇ. ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಬೇಕು. ಯಾಕಂದ್ರೆ ಹುಡುಗನ ಒಪ್ಪಿಗೆ ಮದುವೆಯಲ್ಲಿ ಅಂತಿಮ ತೀರ್ಮಾನವಲ್ಲ. ನಮ್ಮ ಸಮಾಜದಲ್ಲಿ ಹುಡುಗಿಯೂ ಕೂಡ ಸಮಾನವಾದಂತಹ ಸ್ಥಾನಮಾನವನ್ನು ನಾವು ಕೊಟ್ಟವರಿದ್ದೇವೆ. ಹಾಗಾಗಿ ಅವಳ ಒಪ್ಪಿಗೆಯೂ ಕೂಡ ಬೇಕು. ನಾನು ಕೇಳ್ತೇನೆ, ನೀನು ಸ್ವಲ್ಪ ಸಮಾನದಿಂದ ಇರು. ಹೇಗಮ್ಮ, ಈಗ ನಿನ್ನ ಅಮ್ಮ ನಿನ್ನನ್ನು ಮನೆಯಿಂದ ಹೊರಗಾಕುವಂತಹ ಯೋಚನೆಯಲ್ಲಿದ್ದಾಳೆ. ಹಾಗಲ್ಲ, ನೀನು ಹಾರಿ ಬೀಳ್ಬೇಡ. ಮದುವೆ ಮಾಡಿ ಕೊಡಬೇಕು ಎನ್ನುವಂತ ನಿಶ್ಚಯಕ್ಕೆ ಬಂದಿದ್ದಾಳೆ. ಹೇಗೆ ನಿನಗೆ ಒಪ್ಪಿಗೆಯ? ಅಮ್ಮನಿಗೆ ಆದ್ರೆ ನನಗಾದೀತು. ಎಂತದು ಪಾಯಸದ ಊಟವಾ? ಒಪ್ಪಿಗೆ ಇದ್ರೆ ಹಾಗ ನೋಡಿ, ಹುಡುಗಿಯ ತಾತ್ಪರ್ಯ ಒಳ್ಳೆ. ಅಮ್ಮ ನೋಡಿದಂತ ಹುಡುಗ ಯಾವುದಕ್ಕೂ ಕಡಿಮೆ ಇಲ್ಲ, ನನಗೆ ಒಪ್ಪುವಂತ ವರನೇ ಆಗಿದ್ದಾನೆ ಎನ್ನುವಂತ ಮೊದಲೇ ಅವಳಿಗೆ ನಿಶ್ಚಯವಾಗಿ ಉಂಟು. ಹೆದರ್ಬೇಕಾದದ್ದು ಎಂತದಿಲ್ಲ. ಮದುವನ ಇವರ್ತಿ, ಮದುವನ ಇವರ್ತಿ ಏನು ಹೋಗಿ ಕೂತ್ರೆ ಆಯ್ತು. ನೀನು ಅಲ್ಲ, ಕೆಲಸ ಕಾರ್ಯಗಳಿಗೆಲ್ಲ ಇಲ್ಲಪ್ಪ, ಆಳು ಕಾಳುಗಳೆಲ್ಲ ಇದ್ದಾರೆ. ನೀನು ಮದುವೆ ಆಗಿ ಸಂಸಾರ ಮಾಡುದು ಮಾತ್ರ. ಹೌದು, ನಿಮಗೆ ಹೋಗಿ ಬರ್ಬೋದು. ಅಳಿಯನ ಮನೆಗೆ ಹೌದು. ಅಂದ್ರೆ ಎಲ್ಲ ಪರಸ್ಪರ ಇಬ್ಬರ ಒಪ್ಪಿಗೆ ಆಯ್ತು ಅಂತ ಆದ್ರೆ ನಾವು ತಡ ಮಾಡುವುದು ಯಾಕೆ? ಹಾಗಾಗಿ ಮೊದಲಾಗಿ ಬೇಕಾದದ್ದು ವಾಗ್ದತ್ತ ಆಯ್ತು. ಆಮೇಲೆ ಹಾರ. ಪುಣ್ಯಾತ್ಮ ಎಲ್ಲಿಗೆ? ಹಾರ ಅಂತ ಹೇಳಿದ್ದು ಅಲ್ಲ, ಹರ ಹಾರ, ಫಲಹಾರ ಅಲ್ಲ, ಹೂವಿನ ಹಾರ, ಮಾಲೆ ಎಲ್ಲಿಟ್ಟು. ಆಮೇಲೆ ಅಂತರ್ಪಟ. ಮೊದಲಾಗಿ ಅಂತರ್ಪಟ ಬಳಿ, ಹುಡುಗ ಹೊರಗೆ, ಹುಡುಗಿ ಒಳಗೆ. ಎಲ್ಲಿಗೆ? ಸಭೆಗೆ ಎಲ್ಲಿಗೆ ಹೋಗುದು? ಇವತ್ತು ಹೋಗ್ಲಿಕ್ಕೆ ತುಂಬಾ ಉಂಟು, ಇಳಿಲಿಕ್ಕೆ ಕಷ್ಟ ಆದೀತು ನಿನಗೆ. ಮಂಟಪ ಅಷ್ಟು ಎತ್ತರದಲ್ಲಿ ಶೃಂಗಾರಮಯವಾಗಿ ಕಾಣಿಸ್ತಾ ಉಂಟು. ನೀನು ಎಲ್ಲಿಗೆ ಇಳಿಯುವುದು? ಎಲ್ಲಿಗೆ? ಹುಡುಗ ಹೊರಗೆ ಅಲ್ವಾ? ಅಂತರ್ಪಟದಿಂದ ಹೊರಗೆ ಎನ್ನುವಂತ ಮಾತನ್ನು ಹೇಳಿದ್ದು, ಹುಡುಗಿ ಅಂತರ್ಪಟದಿಂದ ಒಳಗೆ ಎನ್ನುವಂತ ಮಾತನ್ನು ಹೇಳಿದ್ದು. ಅದು ಕೊರಳಿಗೆ ಹಾಕಿ ಒರೆಸುವುದಕ್ಕೆ, ನನ್ನ ಕೊರಳಿಗೆಲ್ಲ ಹುಡುಗಿಯ ಕೊರಳಿಗೆ, ಹಾಗಂತ ಒಟ್ಟು ಹಾಕುವುದಲ್ಲ. ಈಗ ಮೊದಲಾಗಿ ನಾವು ಪಟ ತೆಗಿಲಿಕ್ಕೆ ಉಂಟು, ಅಂತರ್ಪಟ ತೆಗೆಯುವುದಕ್ಕುಂಟು. ಆಮೇಲೆ ನಾನು ಮಂತ್ರ ಮಾಡುವುದಕ್ಕುಂಟು. ಮಂತ್ರ ಮುಗಿದೊಡನೆ, ಅಂತರ್ಪಟ ತೆಗೆದೊಡನೆ ಪರಸ್ಪರ ಆಹಾರವನ್ನು ಬದಲಾಯಿಸಿಕೊಳ್ಳತಕ್ಕದ್ದು. ಹಾಗಾಗಿ ಸಿದ್ಧರಾಗಿದ್ದೀರಲ್ಲ? ತ್ವಮೇವ ಲಗ್ನಂ ತದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ತಯೋಬಲಂ ತದೇವ ಪಾರ್ವತಿ ಪರಮೇಶ್ವರ ಪ್ರಿಯತ ಪಟ ತೆಗೀರಿ. ಬದಲಾಗಿ ಆನಂದರವರ ಹುಡುಗಿಯವರ ಮುತ್ತೈದೇರು ಮುಟ್ಟಿ, ನೀವು ಹುಡುಗಿಯರ ಮುತ್ತೈದೇರ ಹೆಣ್ಣು ಮಕ್ಕಳು ನಮ್ಮ ಜೀವನ ಹೆಚ್ಚಿನ ಗಂಟೆ ಬದಲಾಯಿಸುವುದೇ ಸಂಜೀವ ಅಲ್ಲಂದರೆ ಮುಟ್ಟಿ ಗಂಗೆ ಕೈಮನೆಯ ಗೋದಾವರಿ ಸರಸ್ವತಿ ನರ್ಮದೆ ಕಾವೇರಿ ಜಲಸ್ವಿ ಸನ್ನಿಧಿ ಮಮ ಮಂಗಳಾರತಿ ನೀವು ಮೇಲೆ ಕೆಳಗೆ ನೋಡಬೇಡಿ ಅಮ್ಮ. ಆರತಿ ನಂದಿಸುವ ಕ್ರಮ ಉಂಟಾ ಅಂತ ನೋಡುವುದು ಬೇಡ. ಸುಮ್ಮನೆ ನಮ್ಮಲ್ಲಿ ಉಂಟು ಅಂತ ಸುಮ್ಮನೆ ವ್ಯರ್ಥ ಮಾಡುವುದಲ್ಲ. ಅದಕ್ಕೊಂದು ಎಣ್ಣೆ ಎಷ್ಟು ಹಾಕಿದ್ದೀರಿ? ನಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಎಣ್ಣೆ ಹಾಕುವ ಕ್ರಮ ಹಾಗಲ್ಲಮ್ಮ. ಸ್ವಲ್ಪ ನೋಡಿ, ಅವರ ಅನುಭವಕ್ಕೆ ಶರಣು. ಸ್ವಲ್ಪ ಸ್ವಲ್ಪವೇ ಹಾಕಿದ್ರೆ ಉಳಿತಾಯ ಆಗುತ್ತದೆ ಅಂತ ಅವರ ಅರ್ಥ. ಹಾಗಾಗಿ ಇದು ಮದುವೆ ಕಾರ್ಯಕ್ರಮ ಎಲ್ಲ ಸುಸೂತ್ರವಾಗಿ ಆಯ್ತು. ಹಾಗಾದ್ರೆ ಊಟಕ್ಕಲ್ಲ, ಇವನಿಗೆ ಮದ್ಯಪಾನ ಏನಾದ್ರೂ ಬೇಕಾ ಕೇಳು. ಅಲ್ಲ, ಸುದೀರ್ಘವಾದಂತ ಮದುವೆಯ ಕಾರ್ಯಕ್ರಮ, ಅವರೆಲ್ಲ ಊಟಕ್ಕೆ ಎದ್ದಾರು. ಇವರು ಕ್ರಮ ಬಿಡದೆ ಹೇಳಲಿಕ್ಕೆ ಆಗ್ತದ? ಇಲ್ಲ. ಹಾಗಾಗಿ ಮಧ್ಯದಲ್ಲಿ ಏನಾದ್ರೂ ಪಾನ ಬೇಕಾ? ಬೇಡಲ್ಲ, ತೊಂದ್ರೆ ಇಲ್ಲ. ಅವರಿಗೆ ಬೇಡ, ನಮ್ಗೆ ಬೇಕು. ಕೊಡುವ ವ್ಯವಸ್ಥೆ ಮಾಡುವ. ಉಡುಗೊರೆ ಕಾರ್ಯಕ್ರಮ ಬೇಕು, ಬೇಕಲ್ಲ? ಹಾಗಾದ್ರೆ ಮೊದಲೇ ಬರ್ತಾ ಹಾಕಿದೆಲ್ಲ. ಆಶೀರ್ವಾದ ಉಡುಗೊರೆ ಅಂತ ಹೇಳಿದ್ದೇನೆ. ಹೌದು, ಆದ್ರೆ ಪರಂಪರೆ ಬಿಡಬಾರದು. ಏನು? ವಧುವರರಿಗೆ ನೀವೊಂದು ಆಶೀರ್ವಾದ ಮಾಡ್ಲೇಬೇಕು. ಬ್ರಹ್ಮ ಪ್ರಸಾದ ಏನುಂಟಪ್ಪ ಕೊಡುವುದಕ್ಕೆ? ಹಾಗಾಗಿ ಕೊಡುವುದಕ್ಕೆ ನನ್ನಲ್ಲಿ ಏನುಂಟಮ್ಮ?
ಹೊಟ್ಟೆ ಪಟ್ಟೆ ನಾನು ಅಲ್ಲೇ ಇಟ್ಟೆ, ಓನಿಟ್ಟೆ, ಇದನ್ನು ನಾನು ಕೊಟ್ಟೆ, ಕೊಟ್ಟರೆ ನಾನು ಕೆಟ್ಟೆ. ಪುರೋಹಿತರಿಂದ ವಧುವಿಗೆ, ವಧುವಿನಿಂದ ಮತ್ತೆ ವರನಿಗೆ, ಮತ್ತೆ ಯಥಾಸ್ಥಾನಕ್ಕೆ ಕೊಡ್ಲಿಕ್ಕಿಲ್ಲ. ಎಂತದ್ದು ಮತ್ತೆ ಅದನ್ನೇ ಹೊಟ್ಟೆಯನ್ನು ಇಟ್ಕೊಂಡು ಇಷ್ಟು ತಿರುಗುದು. ಪುರೋಹಿತ್ರೆ ಕೊಡ್ಲಿಕ್ಕಿಲ್ಲ. ಪುರೋಹಿತ್ರೆ ಓ ಅಮ್ಮ, ಚಪ್ಪರ ಇಳಿಸ್ಬೇಕಲ್ಲ. ಚಪ್ಪರ ಎಲ್ಲಿ ಹಾಕಿದವರೇ ಹಾಕಿ ಇಳಿಸಿ ಯಾರು? ಒಂದು ಹೆಣ್ಣು ಇನ್ನು ಇಳಿಸಿಕೊಡುವ ಎರಡು ಮಾತು. ಮಾಲಿನಿ ಬಾಮ್ಮ, ಬಾ 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 ಬಾ. ಸಾಕು ಸಾಕು ಸಾಕು, ಹೆಚ್ಚು ಮುಂದೆ ನೀನು ಕುತ್ಕೋ ಮಾರೆ, ನಿನ್ನನ್ನು ಕರೀತೇನೆ. ಈ ಒಂದು ಶುರು ಮದುವೆ ಆದ ಹಾಗೆ ಮಾಡ್ತೇನೆ. ಮೊದಲೇ ಅಲ್ಲ, ನೆನಪಿಲ್ಲ, ನೋಟಿಸ್. ಸಾಕು ಸಾಕು ಮಾಲಿನಿ, ಎದುರು ಹೋಗ್ಬೇಡ. ಎದುರು ಹೋದೆ ಮತ್ತೆ ನಾಳೆ ಪ್ರಚಾರ ಆದೀತು, ಮಾಲಿನಿ ಜಾರಿನಿ ಬೂರಿನಿ ಅಂತ. ಹಾಗಾಗೋದು ಬೇಡ. ಆಳ ತುಂಬಾ ಉಂಟು, ಎತ್ತರಿಗೆ ಎಲ್ಲದಕ್ಕೆ ಕಾಣಲಿ ಅಂತ ಎತ್ತರದಲ್ಲಿ ಮಂಟಪ ಒಳ್ಳೆ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಡಿಬೇಕಾಯ್ತಾ? ನಾನು ಹೇಳಿದಾಗೆ ಹೇಳಬೇಕು. ಯಾಕಂದ್ರೆ ಹೆಣ್ಣು ಮಗಳು ಈ ಊರನ್ನು ಬಿಟ್ಟು ನಿನ್ನ ಗಂಡನ ಮನೆಯನ್ನು ಸೇರಬೇಕಾದದ್ದು. ಹೆಣ್ಣಿಗೆ ವಿಶೇಷವಾದಂತಹ ಸ್ಥಾನಮಾನದೊಂದಿಗೆ ವಿಶೇಷವಾದಂತಹ ಕರ್ತವ್ಯವೂ ಉಂಟು. ಯಾಕಂದ್ರೆ ಒಂದು ಮನೆಯನ್ನು ಬೆಳಗುವುದರೊಂದಿಗೆ ಇನ್ನೊಂದು ಮನೆಯನ್ನು ಕೂಡ ಬೆಳಗಬೇಕಾದವಳು ಹೆಣ್ಣು ಅಲ್ವಾ? ಹಾಗಾಗಿ ಉಭಯ ಕುಲ ದೀಪಕಿ ಎನ್ನುವ ಹಾಗೆ ಹೆಣ್ಣಿಗೆ ಹೆಸರಿಸಿ ಕರೆದದ್ದು. ಗಂಡಿಗೆ ಆ ಭಾಗ್ಯ ಎಲ್ಲ, ಒಂದೇ ಮಗಳಲ್ಲ. ಒಂದು ಮನೆಯನ್ನು ಅವಳೇ, ಕೋಪ ಬಂದ್ರೆ ಉರಿಸುವವಳು ಕೂಡ ಅವಳೇ. ಹಾಗಾಗುವ ನೀನು ಬೆಳಗಬೇಕು. ಹಾಗಾಗಿ ನಾನು ಹೇಳಿದ ಹಾಗೆ ಕೈ ಮುಗಿದು ಹೇಳಬೇಕಾಯ್ತಾ? ನಮಸ್ಕಾರ. ನಮಸ್ಕಾರ. ಸೇರಿರುವಂತಹ ಗಣ್ಯರೇ, ಗಣ್ಯಾತಿ ಗಣ್ಯರೇ, ಗೆಳೆಯರೇ, ಆಚೆ ಇನುಕುವ ಗೆಳೆಯರಿಲ್ವಾ? ಗೆಳತಿಯರೇ, ಇಂದು ನಾನು ಅಳುಬೇಡ, ಮನಸ್ಸು ಗಟ್ಟಿ ಮಾಡಿಕೋ, ಕೂಗಬಾರ್ದು. ಮದುವೆಯಾಗಿ ಅಳುಬಾರ್ದಾಯ್ತಾ? ಇಲ್ಲಪ್ಪ, ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ. ಅದು ನಾನಲ್ವೇ, ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕಾಗಿ, ಆಶೀರ್ವದಿಸಬೇಕಾಗಿ ವಿನಂತಿ. ಅಮ್ಮ, ಪುರೋಹಿತ್ರೆ, ನಿಮ್ಮ ಅಪ್ಪ ತೀರಿ ಹೋದ್ರ? ಯಾಕೆ ಕೂಗ್ತಾ ಇದ್ದೀರಿ? ಕೂಗಿದ್ದಕ್ಕಲ್ಲ, ಮತ್ತೆ ನನ್ನ ಮದುವೆಯದ್ದು ನೆನಪಾದದ್ದು ಪುಣ್ಯ. ನನ್ನ ಮದುವೆಯಲ್ಲಿ ಹೆಂಡತಿಯಾಗಿ ಕೂಗಿಕೊಂಡು ಮನೆಗೆ ಬಂದದ್ದು. ಮನೆಗೆ ಒಂದು ಕೂಗಿಕೊಂಡು ಬಂದಕ್ಕೆ ಬೇಸರ ಇಲ್ಲ, ಇವಳು ಬೆಳಿಗ್ಗೆ ತನಕ ಕೂಗಿಕೊಂಡೇ ಕೂತದ್ದು. ಮತ್ತೆ ಆಗ ಸಮಾಧಾನ ಆಗುವಾಗ ಬೆಳಿಗ್ಗೆ ಆಗಿದೆ. ಒಂದು ರಾತ್ರಿ ಧರ್ಮಕ್ಕೆ ಇದು. ಅಮ್ಮ, ನೀನ್ ಯಾಕೆ ಹೇಳುವುದು? ಪುರೋಹಿತ್ರೆ, ಮಾಲಿನಿಯನ್ನು ಪ್ರೀತಿಯಿಂದ ಸಾಕಿದ್ದೇನೆ ಪುರೋಹಿತ್ರೆ. ಅವಳಿಗೆ ಬಾಯಿಗೆ ಬೆರಳಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಪುರೋಹಿತ್ರೆ. ನುಂಗುದೆಯಾ? ಹಾಗಲ್ಲ, ಅಷ್ಟು ಪ್ರೀತಿಯಿಂದ ಸಾಕಿದ್ದೇನೆ. ಎಲ್ಲವ ಕಳಿಸ್ತಾನೆ, ಸ್ವಲ್ಪ ಸಮಾಧಾನದಿಂದರಿ. ಗಂಡು ಬರ್ಲಿ. ಹೇಳಿದಾಗ ಹೇಳ್ಬೇಕಾಯ್ತಾ? ಕೈ ಮುಗಿ. ನಮಸ್ಕಾರ. ಅವ ಕೂತದ್ದೆ ಇದ್ಯಾ? ನಮಸ್ಕಾರ. ಮೂಕರಿಗಾಗಿ ವಾರ್ತೆಗಳು ಓದುತ್ತಿರುವವರು ವಿದ್ಯುನ್ಮಾಲಿಯವರು. ಅದು ನಮಸ್ಕಾರ ಕೇಳಿತಾ? ಇಲ್ಲ, ನಮಗೆ ಕೇಳಿಲ್ಲ, ಮತ್ತೆ ನಿಮಗೆ ಹೇಗೆ ಕೇಳುದು? ನೋಡು ಮಾರೆ, ಸಭೆ ಅಷ್ಟು ಅಲ್ಲಿ ತನಕ ಉಂಟು. ಹಿಂದಿನವರಿಗೆ ಇವರು ಎಂತ ಮಾಡ್ತಾರಂತ ಸುಮ್ಮನೆ ಕತ್ತುತ್ತ ಮಾಡಿಕೋ ನೋಡುವಂತ ಕೆಲಸ ಮಾತ್ರ ಆಗ್ತಾ ಉಂಟು. ಹಾಗಾಗಿ ಅವರಿಗೆ ಕುತೂಹಲ ಇರಬಾರ್ದು, ಸ್ಪಷ್ಟವಾಗಿ ಕೇಳಬೇಕು. ಕೇಳಲಿಲ್ಲ, ಗಡ ನಡಗಬೇಕು. ಆಯ್ತಾ? ನೀನು ಗಂಡಲ್ವಾ? ಸ್ವರ ಉಂಟಲ್ಲ, ಗಟ್ಟಿ ನಮಸ್ಕಾರ. ಆಯ್ತು, ಒಂದು ಕೆಳಗೆ ಬೀಳುವುದಕ್ಕೆ ಸಮಯ ಇಲ್ಲ. ಇವರು ಬಂದು ಮುಸುಕು ಹಾಕಿದ್ರು. ಅಷ್ಟು ಜೋರು ಬೇಡ ಆಯ್ತಾ? ನಿನ್ನ ನಮಸ್ಕಾರದಲ್ಲಿ ನನ್ನ ಇಲ್ಲಿ ಅಂತ್ಯ ಸಂಸ್ಕಾರ ಆಗ್ತಿದೆ. ಹೆಚ್ಚಾಯ್ತು, ಮಧ್ಯದಲ್ಲಿ ಇರ್ಲಿ. ನಮಸ್ಕಾರ. ಇಂದು ನಾನು ಮದುವೆಯಾಗಿ ನನ್ನ ಪುರವನ್ನು ಸೇರ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆಯ್ತು, ಅಮ್ಮನ ಒಂದು ಆಶೀರ್ವಾದವನ್ನು ಪಡಿ. ಹಾಗೆ ವಿದ್ಯುನ್ಮಾಲಿ, ನಿಮ್ಮ ಮದುವೆ ಸುಸಂದರ್ಭದಲ್ಲಿ ನಿಮ್ಮ ಬಾಳು ಬೆಳಗಲೆಂದು ಅರಸಿ ಆಡುವೆ. ಇಂದು ನಾನು ನಿಮ್ಮ ಬಾಳ ಕನಸುಗಳೆಲ್ಲವೂ ನನಸಾಗುತ್ತಿರಲಿ. ಪ್ರೇಮಮಯ ಜೀವನವು ಆನಂದದ ಆಗರವು, ನೇಮನಿಷ್ಠೆಯ ಬದುಕೆ ಈ ಬಾಳ ಬಯಕೆ ಕಾಮಿತಾರ್ಥವನ್ನು ನೀಡುವಂತಹ ಪರಮೇಶ್ವರರ ಅನುಗ್ರಹ ಸದಾ ಇರಲಿ. ಸಜ್ಜನರ ಸಂಘ ಅಡಿಗಡಿಗೆ ಒದಗಿ ಬರಲಿ. ದುರ್ಜನರ ಮನವನ್ನು ತಿಳಿಯುವ ಬಲವು ನಿನಗೆ ಬರಲಿ. ನಿಜ ಭಕ್ತಿಯು ನಿನ್ನ ಮನಮನೆಯನ್ನು ಬೆಳಗಲು, ಮುದ್ದು ಮಕ್ಕಳ ಪಡೆದು ನಿನ್ನ ಕೀರ್ತಿ ಬೆಳಗಲಿ. ಆ ಮಕ್ಕಳ ಪಾಠಗಳೊಂದಿಗೆ ನೀನು ಸಂತೋಷದಿಂದಿರು. ಅದಿರಲಿ ಇದಿರಲಿ ಏನೇ ಇರಲಿ, ಮಕ್ಕಳು ಮಾತ್ರ ಎರಡೇ ಇರಲಿ. ಎರಡು ಶುಭ ಮಸ್ತು, ಒಳ್ಳೆದಾಗ್ಲಿ. ಅಷ್ಟಪುತ್ರಿ ಪ್ರಾಪ್ತಿರಸ್ತು. ಆಶೀರ್ವಾದ ಮಾತ್ರ ನನ್ನದು, ಪ್ರಯತ್ನ ಮಾತ್ರ ನಿನ್ನದೇ. ಇತಲಾದಿತಿ ದೇವಿ ವೃತ್ರರಿ
ಮೆತ್ತೆ ಜ್ಞಾನಂತಿರಲು ಮಾಲಿನಿಯ ಮದುವೆ ವಿಜೃಂಭಣೆಯಿಂದ ನಡೆದು ಹೋಯಿತು. ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗನಿಗೆ ಜನ್ಮವನ್ನಿತ್ತಿದ್ದಾಳೆ. ಮಹಿಷ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇವೆ. ಆದ್ರೆ ನನ್ನ ಆಸೆಯು ಆಸೆಯಾಗಿ ಉಳಿಯಿತಲ್ಲ. ಯಾರಿದ್ದಾರೆ ದೇವರೇ? ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರಿ. ನಿಮಗೆ ಒದಗಿದ ದುಃಖವೇ ನಮ್ಮ ನನ್ನಲ್ಲಿ ಹೇಳಿ. ಸುರಲೋಕದ ಸ್ವಾಧೀನ ಆಗಬೇಕು ಕುಮಾರ. ನಿಮ್ಮ ಕನಸನ್ನು ನನ್ನ ಸಾಗಿಸುವುದಕ್ಕಾಗಿ ಮಗನಾಗಿಸಿದ್ದೇನೆ. ಹೋಗಿ ಬಾ ಕಣ್ಣೆ. ಸುರಪೀಠ ಬರಿದಾಗಿದೆ. ಯಾರೇ ದೇವೇಂದ್ರಾದಿ ಸುಮನಸರನ್ನು ಹೊಡೆದೋಡಿಸಿ ಸುರಗದ್ದುಗೆಯಲ್ಲಿ ವಿಜೃಂಭಿಸುತ್ತಾ ಇದ್ದೆ. ಹಕ್ಕಿಯಂತೆ ಬಂದೆಯ, ರೆಕ್ಕೆಯಿಂದ ಮಾಡಿದೆಯ, ಯಾಕೆ ಹೀಗೆ ಮಾಡಿದೆ? ಯಾರು ನೀನು?
ಪರಾಕ್ರಮ ಎಂದೆನಿಸಿಕೊಳ್ಳುವುದಿಲ್ಲ. ನಿನ್ನನ್ನು ವಿಚಾರಿಸಿ ಬಂದ ಸಹ ಮಾಡಿದವರಲ್ಲ ಯಕ್ಷರಾಜ ಪಿಂಗಳಾಕ್ಷ. ಯಕ್ಷನ ಏನು ಅಕ್ಷರಾಭ್ಯಾಸ ಮಾಡ್ತಾ ಇದೀಯಾ? ಅಂಗನವಾಡಿ ಯಾವ ಕಡೆಯಿಂದ? ಸ್ವರ್ಗಲೋಕಕ್ಕೆ ಹೋದ. ಈ ಸ್ವರ್ಗಲೋಕಕ್ಕೆ ಹೋದವನು ನೀನು? ಹೌದು. ಯಾರ ಒಟ್ಟಿಗೆ? ನಿಮ್ಮ ಯಜಮಾನರು. ಓ, ನನ್ನ ಯಜಮಾನರು ಮತ್ತು ನೀನು ಸ್ವರ್ಗಕ್ಕೆ ಹೋದವರಲ್ವೇ? ದಿಗ್ವಿಜಯಕ್ಕಾಗಿ ಹೋದವರು. ಅಲ್ಲಿಂದ ಬರ್ತಾ ಇದ್ದೀಯ? ಹೌದು. ವಿಷಯ ಏನು?
ನಮ್ಮದು ಉಲ್ಲಾಸ. ಉಲ್ಲಾಸ ಹ. ಯಾಕೆ? ಓ ಮಾಲಿನ್ಯದಮ್ಮ. ಮಾಲಿನ್ಯ ನೀನು, ಮಾಲಿನ್ಯ ಅಮ್ಮ. ಡಿ ಕುಮಾರಿ. ಏ ದಿತಿ ಕುಮಾರಿ. ನಿಮ್ಮ ಯಜಮಾನ್ರ ಜೊತೆ ನಾವೆಲ್ಲರೂ ಹೋದೆವಾ? ಹೋದ ಕೂಡಲೇ ಎದುರಾದ್ರು ಯಾರು? ಎನಿಮಿಸ್ಗಳು, ಅನಿಮಿಷರು. ಹೌದು. ಒಬ್ಬೊಬ್ಬರೇ ಬರುವಾಗ ಯಜಮಾನ್ರು ಹೇಳಿದ್ರು ಕಳಿಸಿದ್ದೆ ಎಲ್ಲರನ್ನ. ಅಲ್ಲ, ಮತ್ತೆ ಒಬ್ಬೊಬ್ಬರೇ ಬರ್ಲಿ ಅಂತ ಹೇಳಿ. ಹಾಗೆ ನಮ್ಮ ಕಡೆಯಿಂದ ಒಬ್ಬೊಬ್ರು ಹೋದ್ರು, ಆ ಕಡೆಯಿಂದ ಒಬ್ಬೊಬ್ರು ಬಂದ್ರು. ಮೊದಲಿಗೆ ಅವ ಅರಣ್ಯ ಬಂದ, ವರುಣ ಬಂದ. ನೀರು ಬಿಡೋದಕ್ಕೆ ಪ್ರಾರಂಭ ಮಾಡಿದ್ನ, ಯಜಮಾನ್ರು ಬಿಡ್ಲಿಲ್ಲ. ಅವನನ್ನು ಹಿಡ್ದಿಟ್ಲು, ಅವನಿದ್ದ ನೀರನ್ನು ಕದ್ದಿಟ್ರು. ಆಮೇಲೆ ಅಗ್ನಿ ಬಂದ. ಸುಡ್ತಾ ಬರುವಾಗ ಇವರಿಗೆ ಸ್ವಲ್ಪ ಬಿಸಿ ಆಯ್ತು. ಮೊದಲ ತೆಗ್ದಿಟ್ಟ ನೀರಿತ್ತಲ್ಲ, ಕಚುಳ್ಳ ಮಾಡಿದ್ರು, ವರುಣಾಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಆಮೇಲೆ ಇವ ಬಂದದ್ದು. ಯಾರು? ಶಬ್ದ ಇಲ್ಲದೆ ಯಾರ? ನಂಗೆ ಗೊತ್ತಾಯ್ತು, ನಿಮ್ಮ ಯಜಮಾನ್ರ ಹಿಂದೆ ನಾನಿದ್ದದಲ್ವಾ. ಓ ಅದಕ್ಕೆ ಅವ ಆಚೆಂದ ಬರುವಾಗ ಈಚೆಂದ ವಾಯು ಬಂದದ್ದು. ಓ ಅದರ ಅನುಭವ ಹೆಚ್ಚಾಗಿ ನಿನಗೆ ಇರೋದು. ಹೌದು. ವಾಯು ಬಂದ ಕೂಡಲೇ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ ಬಾಣಗಳನ್ನ. ಹೌದು. ನಿಮ್ಮ ಯಜಮಾನ್ರು ಕೂಡ ಸುಮ್ಮನೆ ಇರ್ಲಿಲ್ಲ. ಇಲ್ಲಪ್ಪ. ಅವನ ವಾಯುಗೆ ನಮ್ಮ ವಾಯು, ನಿನ್ನ ವಾಯು ನನ್ನ ವಾಯು ಸೇರಿ ವಾಯು ವಾಯು ವಾಯು. ಏನದು ವಾಯು ವಾಯು ಅಂದ್ರೆ ಪ್ರತಿಯಾಗಿ ಅಸ್ತ್ರವನ್ನ ಬಿಡ್ತಾ ಹೋದ್. ಹೌದು. ಆವಾಗ ಅಲ್ಲಿಗೆ ವಾಯು ವಾಯು ಓಡಿ ಹೋದ. ಆಮೇಲೆ ಕರದಳು ಪಾಯಸ. ಯಾರಿಗೆ ಅದು? ಓಣವಾಣೇರಿ ಬಂದ, ಕರದಳು ಪಾಯಸ ಓಣವ ಏರಿ ಬಂದ. ನಿನ್ನ ಸ್ವಂತ ಯಾವ್ದು, ಸ್ವಂತಕ್ಕೆ ಯಾವ್ದು ಇಲ್ವಾ ನಿನಗೆ? ಈಗ ಹಾಳಾದದ್ದು ನೀನು ಪಾಪಿ. ಏನಾದು? ಕೈಯಲ್ಲಿ ಪಾಯಸ ಇಟ್ಕೊಂಡು ಪಾಶ. ಅದೇ ಅವನ ಬಂದದ್ದು ಯಮ. ಯಮ ಬಂದದ್ದು. ಹೌದು. ಕೋಣನ ಮೇಲೆ ಏರಿಕೊಂಡು. ಕೋಣ ಬರುವಾಗ ನಿಮ್ಮ ನೆನಪಾಯ್ತು ನನಗೆ. ಕೋಣ ಬರುವಾಗ ನನ್ನದೇನು ನೆನಪಾಗುದು ನಿನಗೆ? ನಿಮಗೆ ಹೆಚ್ಚಾಗಿ ಕೋಣದೊಟ್ಟಿಗೆ ಅಲ್ವಾ. ಅಂದ್ರೆ ಯಮ ಬಂದ ಒಡನೆ ನನಗೆ ಕೋಪ ಬಂತು. ಮೊನ್ನೆ ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡೋಗಿದ್ದಾನೆ. ಅವರು ಹೋದದ್ದೆಯಾ? ಹೌದು. ಅವರಿಗೆ ಸಾಯೋ ಮೊದಲೊಂದು ಆಸೆ ಇತ್ತು. ಏನು? ಸಾಯೋ ಮೊದಲು ಕಾಂತಾರ ನೋಡ್ಬೇಕು ಅಂತೇಳಿ. ಅಂದ್ರೆ ಕಾನನವನ್ನ ಸುತ್ತಬೇಕೆನ್ನುವ ಆಸೆ. ಆ ಕೋಪದಲ್ಲಿ ಕೋಣ ಬಾಲದಲ್ಲಿ ಹೀರ್ತಿ ನೆಲಕ್ಕೆ ಅಪ್ಪಳಿಸಿದೆ. ಆವಾಗ ಕೋಣ ಆ ಕಡೆ ಯಮ ಈ ಕಡೆ ಅದಲು ಬದಲಾಗಿ ಓಡಿತು. ಆಮೇಲೆ ಬಿಳಿದ 56 ರಥವನ್ನು ಏರಿಕೊಂಡು ಅವ ಚೊರೆಪಾಲ ಬಂದ. ಚೊರೆಪಾಲ ನೀನು? ಹೌದು. ಸುರಪಾಲ ಬಂದ. ಸುರಪಾಲ ಬಂದ ಒಡನೆ ನಿಮ್ಮ ಯಜಮಾನರನ್ನು ಹೀಗೆ ನೋಡಿದ. ನೋಡಿ ಹೌದೇನೋ, ನೀನು ಸಂಜೀವ ಬಂದೀಯಾ? ನಿನ್ನ ಗ್ರಾಚಾರ ಬಿಡಿಸೇನು ಪಾಪಿ. ಜೀವ ಸಜೀವವಾಗಿ ಇಲ್ಲಿವರೆಗೆ ಬಂದೀಯಾ? ನಿನ್ನನ್ನು ಬಿಡಲಾರೆ. ಬಾ ಹೊರಲಾಡು, ಇದ್ದ ಹೋರಾಡು ಅಂತ ಹೇಳಿ ಯುದ್ಧ ಮಾಡಿದಂತ ಘನಘೋರ ಯುದ್ಧದಲ್ಲಿ ನಿಮ್ಮ ಯಜಮಾನ್ರು ಸುರಳಪಾಲನನ್ನು ಓಡಿಸಿದ್ದು. ಈಗ ಸುರಪಾಲ ಓಡಿದ್ನ? ಹೌದು. ಆ ವಿಷಯವನ್ನ ಹೇಳುವಾಗ ನೀನು ಅಳುವುದು ಯಾಕೆ? ನಗಬೇಕಾ? ಅಲ್ಲ, ಅವನು ಸೋತದಲ್ಲ. ಅವನು ಹಾಳಾಗಿ ಹೋಗ್ಲಿ. ಆ ಸುರಪಾಲ ಯಾವಾಗ ಹಿಡಿದ್ರು ಸೋಲುವುದೇ ಆಯ್ತು. ಅವನಿಗೆ ಸಮಸ್ಯೆ ಮುಗಿಲಿಕ್ಕಿಲ್ಲ. ಸೋತವರೆಲ್ಲ ಹಾಳಾದ್ದು ಹೋಗ್ಲಿ ಆಚೆ. ಮಣ್ಣು ತಿಂದವರು ಆಯ್ತಾ. ಸೂರಪಾಲ ಓಡಿ ಹೋದ ಕೂಡಲೇ ನಿಮ್ಮ ಯಜಮಾನರು ಹುಡುಕಿದ್ರು. ಏನು? ಸ್ಮಶಾನ. ಅದು ನಿನಗೆ ಅಲ್ಲ, ಕೂತ್ಕೊಳ್ಳಿಕ್ಕೆ ಸಿಂಹಾಸನ, ಪೀಠದಲ್ಲಿ ಕೂತ್ರ ಅಲ್ಲಿಗೆ ಇದಾಯ್ತು. ಯಾವುದು? ಸಭಾ ವಿಸರ್ಜನೆ ಮಾಡಿದ್ರು. ಸಭಾ ವಿಸರ್ಜನೆ ಮಾಡಿದಲ್ಲಿಗೆ ಸಾಂಕ್ರಾಮಿಕ ರೋಗ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ. ಅಲ್ಲಿ ಗಾನ ನಾಟ್ಯ ವೈಭವ ಇತ್ತು. ಅದು ಬೇಕು. ಈಗ ಜಾಸ್ತಿ ಆಯ್ತು ಅಲ್ಲ, ಅದು ಒಳ್ಳೆ ಅವರದ್ದು ಒಬ್ಬೊಬ್ಬರೇ ಬಂದ್ರು. ರೆಂಬೆ, ರಂಭೆ, ಊದುಬತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇನಕೆ, ತಿಲೋತ್ತಮೆ, ಮಂಜಲ್ ದೋಸೆ, ಮಂಜುಗೋಶೆ, ಪುಂಜಿ ಕಸ್ತಲೆ, ಪುಂಡಿ ಬೇಪಾಲೆ, ಪುಂಜಿ ಕಸ್ತಲೆ ಅವರೆಲ್ಲ ಬಂದು ನರ್ತನ ಮಾಡಿದ್ರು. ಈ ತಾರೆ ಮಾರ್ನ ಪಿರಿನ ಅಲ್ಲೇ ದದಿಗಿನ ನಕ್ಕಕ್ಕ ದಿನ್ನ ತೈ ಇನ್ನಕ್ಕದಿಂದ ತೈ ಗಿನ್ನಕ್ಕದಿಂದ ತೈ ದಿನ್ನ ಟೈಯ ನಿಟ್ಟ ಟೈಯ ನಿಟ್ಟ ಟೈಯ ನಿಟ್ಟ ಟೈಯ. ಸಾಕ? ಅದರಲ್ಲಿ ತಿತ್ತೈ ಇಲ್ವಾ? ತಿತ್ತೈ ಟೈ ಅದೊಂದಿಲ್ಲ ಅದು ನೀನು. ನಿಟ್ಟೈ ಅದೊಂದಿಲ್ಲ ಅದು ನಾದಿರ್ ದಿನ್ನ ಅಲ್ಲಿಗೆ ತೈ ಆಗುವಾಗ ಪುಷ್ಕ್ ಅಂತ ಏನದು? ಮೇಲಿಂದ ಹಾರಾಡಿಕೊಂಡು ಯಾರು? ಯಕ್ಷರಾಜ ಪಿಂಗಳಾಕ್ಷ ಬಂದವನೇ ನಿಮ್ಮ ಯಜಮಾನ್ರ ಹತ್ರ ನಿಂತ. ನೋಡಿ ಇಲ್ಲಿ ಕೆಳಗೆ ಹೇಳಿದ, ಬಿಡ್ಲಿಲ್ಲ. ನಿಮ್ಮ ಯಜಮಾನ್ರು ಹ್ಞೂ ಅಂತ ಹೇಳಿದ್ರು. ಅವರು ಇಳಿಯುವುದಿಲ್ಲ. ಅವ್ರು ಯಾರು? ನಿಮ್ಮ
ಯಜಮಾನ್ರಿ ಯಾರು? ಶಕ್ತಿಗಾರರು. ನಿಮ್ಮ ಯಜಮಾನ್ರಿ ಶಕ್ತಿಗಾರರು? ಅದು ನಿನ್ನ ಅಪ್ಪ. ಅಲ್ಲ, ಶಕ್ತಿಗಾರರು. ಶಕ್ತಿಗಾರರು ಹೋರಾಟಕ್ಕೆ ಮುಂದಾದ್ರು. ಅವರ ರೆಕ್ಕೆಯಿಂದ ಬೀಸಿದ ನಿಮ್ಮ ಯಜಮಾನ್ರು ಅಲ್ಲಿಗೆ ಕೂತ್ರು. ಕುಳಿತುಕೊಂಡ್ರೆ ನಾನು ಎಣಿಸಿದ ನಿಮ್ಮ ಯಜಮಾನ್ರು ಕೂತ್ಕೊಂಡು ಏನಾದ್ರು ಮಾಡ್ತಾರೆ. ಯುದ್ಧ ಹೇಳುದು ಕಾಣ್ಲಿಲ್ಲ. ಮತ್ತೆ ಹೋಗಿ ಎಬ್ಬಿಸಿದೆ. ನಾನು ಯಜಮಾನ್ರು ನೀರು ಕೊಟ್ಟೆ. ಯಜಮಾನ್ರೆ ಹೇಳಿ 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 ಅಂತೇಳಿ ಆಯಾಸವಾಗಿದ್ರೆ ಪರಿಹಾರಕ್ಕೆ ಬೇಕಾಗಿ ನೀರನ್ನು ಕೊಟ್ಟದ್ದು. ಅವರು ಬರುದಿಲ್ಲ ಹೇಳಿದ್ರು. ಅದೇ ಹಾಗೆ ಉಲ್ಲಾಸ ಬರುದಿಲ್ಲ ಅಂತ. ಆಮೇಲೆ ಪುನಃ ಈ ಕಡೆಗೆ ಬಂದ. ಬೀಸಿದ ಕೂಡಲೇ ನಿಮ್ಮ ಯಜಮಾನ್ರು ಅಲ್ಲಿಗೆ ಮಲಗಿದ್ರ. ಅವರು ಮಲಗಿಕೊಂಡು ಹೇಗೆ ಯುದ್ಧ ಮಾಡ್ತಾರೆ ಗೊತ್ತಾ? ನಿಮ್ಮಷ್ಟು ಅನುಭವ ಇಲ್ಲ. ಯುದ್ಧದ ವೈಖರಿಯನ್ನು ಗಮನಿಸಿದ್ದೇನೆ. ಹೌದಾ? ಮತ್ತೆ ನೋಡ್ತೇನೆ. ಈ ಯುದ್ಧಕ್ಕೆ ಮಲಗಿದ್ದಾರೆ. ನಾನು ನೋಡುವಾಗ ಎಬ್ಬಿಸಿದೆ. ಅಂದ್ರೆ ಯಜಮಾನ್ರೆ ಹೇಳಿ ಹೇಳಿ ಅಂತೇಳಿ ಹೇಳುದು ಕಾಣುದಿಲ್ಲ. ಯಾಕೆ? ನೋಡ್ತೇನೆ ಇಷ್ಟುದ್ದ ನಾಲಿಗೆ ಹೊರಗೆ ಹಾಕಿ ರಕ್ತ ಕಾರಿ ಸತ್ತೇ. ಪತಿಯೇ ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ. ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಗಿಡುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವಿನ್ನು ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈತವ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಎಲ್ಲಾ ದೇವತೆಗಳೇ ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬೆರೆಸದೇ ಇದ್ದಾರೆ. ದಿತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ನಾನು ಯಾರಿದ್ದಾರೆ ನನಗೆ? ಯಾರು ಎನ್ನುವ ಹಾಗೆ ನಾನು ಯಾಕೆ ಚಿಂತೆಯನ್ನು ಮಾಡಬೇಕು? ನನ್ನ ಉದರದಲ್ಲಿ ಹುಟ್ಟಿರುವಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರುಹಿನ ಮಗದ್ದು ಕತ್ತಿಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ.
ಅವರನ್ನೇ ಒಗ್ಗೂಡಿಸಿ ಕಾಂಚಂಡಾಡುವ ಸಂದರ್ಭ ತಾಯಿ ಮಗನೇ ಮಹೇಶ ಎಂಬ ದೀರ್ಘ ಸ್ವರವನ್ನಾಲಿಸಿ ಇತ್ತ ಕಡೆವಾಡಾಡಿ ಬಂದಿದ್ದೇನೆ. ಜನನಿ ಮಗನಿ, ಎಂದಿನ ಹಾಗೆ ನೀನೆಲ್ಲ ತಾಯಿ ಇಲ್ಲ ಕಂದ. ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಹೌದು, ಆದರೆ ಇಂದು ನೆಲನೋಟಕ್ಕಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಂಬನಿ ಹಾರುತ್ತಾ ಇದೆ. ಮಾಡಿದೆನೆಂದಾದರೆ ಹಣೆಯಲ್ಲಿ ಬೇಕಾದ ಕುಂಕುಮ ಅಳಿಸಿದೆ, ಕೊರಳಲ್ಲಿ ಬೇಕಾದ ಮಂಗಳ ಸೂತ್ರ ಕಡಿದು ದಾರುಣಿಯನ್ನ ಸೇರಿದೆ, ಶ್ವೇತ ವಸ್ತ್ರವನ್ನ ಹುಟ್ಟಿದ್ದೀಯ. ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ನಿನ್ನ ಎದೆತ್ತರಕ್ಕೆ ಬೆಳೆದಂತಹ ನಿನ್ನ ಮಗ ಮಹಿಷನಿರುವಾಗಲೂ ಕಷ್ಟವೇ ತಾಯಿ? ಹೌದು ಕಂದ. ಮಗನಿ, ನಮ್ಮದಾದಂತಹ ಬೆಳವಣಿಗೆಯನ್ನ ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ ತಾಯಿ. ಹೌದು ಮಗನಿ. ಅವರಲ್ಲಿ ಹರಿಯೋ ಶಂಕರನೋ ಅಲ್ಲ ಮೇಲೂ ಸೋದೋದ್ಭವನು ಇಕ್ಕ ಅಮ್ಮ. ಅವರೆಲ್ಲರ ವಿಚಾರ ಬಿಡು. ನಮ್ಮವರೇನಾದ್ರೂ ನಿನಗೆ ಬೇಸರ ಮಾಡಿದ್ರ ಹೇಳಮ್ಮ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಠಾರವನ್ನ ಏರಿ ಕುಳಿತರಂತೆ ಮಗನಿ. ಸಂತೋಷದ ವಿಚಾರ. ಹೌದು. ಯಾಕಮ್ಮ ಕಣ್ಣೀರು? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ಇವತ್ತು ವಂಚಿತರಾಗಿದ್ದೇವೆ ಮಗನಿ. ಏನಮ್ಮ? ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದ. Oh
ಎಂತಹ ವಾರ್ತೆಯನ್ನ ಕೇಳುತ್ತಾ ಇದ್ದೇನಮ್ಮ. ನಾಕವನ್ನ ಏರುತ್ತೇನೆ ಎಂಬ ಹಾಗೆ ಹೇಳಿ ಹೋದಂತಹ ತಂದೆಯವರು ನಾಕವನ್ನೇ ಸೇರಿದರೆ ತಾಯಿ. ಅವರು ಹೋದ್ರು ಮಗನೇ. ಅಮ್ಮ, ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಕಂಡಂತಹ ದೇವತೆಗಳು ಗಹಗೈಸಿ ನನ್ನಾಡುವುದಕ್ಕೆ ಮುಂದಾಗಿದ್ದಾರೆ. ನೋಡು ಹೇಗೆ ಸಂಭ್ರಮಿಸುತ್ತಾ ಇದ್ದಾರೆ ಪಾಪಿಗಳು. ಅಮ್ಮ, ನನ್ನ ತಂದೆಯ ಸಾವಿಗೆ ಕಾರಣವಾದ ದೇವತೆಗಳ ಬಿಡಾರುತ್ತಾ ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ನನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ನನ್ನ ಪಾಲಿಗೆ ನಿರ್ಲಕ್ಷ್ಯ. ಹೋರಾಟಕ್ಕೆ ಬಂದರೆ ರೆಕ್ಕೆಯನ್ನೇ ಮುರಿದು ಮಾರಿ ದೇವತೆಗಳಿಗೆ ಔತಣ ಹೊರಡ್ತೇನೆ. ನುಡಿದಳು ಅನಿಮಿಷನ ಕೆಲವು ಸಮರದಿ ನಿನಗೆ ಘನಬಲ್ಲ ಮಗನೇ ವನಜನ ಬರೋಬ ಕೃತಕದೇ. ಯಾರ ಪಕ್ಷ? ಯಾರ ಪಕ್ಷ ಅಮ್ಮ? ಅನವರದ ಸುಮನದರ ಪಕ್ಷದಿ ನಿನಗೆ ಪೇಳುವೆ ನೋಡು ವಿಧಿಯಲಿ ಪಡೆದು ವರಗಳನ್ನು ಮಗನೇ 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 ನಿನ್ನ ಮಾತುಗಳನ್ನು ಕೇಳುವಂತಹ ಕಾಲದಲ್ಲಿ ಆತ್ಮಾನಂದವಾಗುತ್ತಾ ಇದೆ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನು ಆಲಿಸುವಂತಹ ಈ ಸಮಯದಲ್ಲಿ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟಾ ಮಗನೇ? ಖಂಡಿತವಾಗಿ ಇಲ್ಲ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತ ನುಡಿ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಬ್ಬ ಹಬ್ಬಿಸುತ್ತಾ ಇದ್ದಾರೆ ಸುರರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನ ಹೋಗಿ ಸೇರಿಕೋ. ಈ ಕಾಲದವರೆಗೆ ಬೇಕಾದದ್ದನ್ನೆಲ್ಲ ಕೊಟ್ಟಿದ್ದೀಯ. ಎಲ್ಲ ಕೊಟ್ಟಿದ್ದೇನೆ. ಆದರೆ ಒಂದು ಬೇಸರ ಆಗ್ತುಂಟ, ಕಾಡಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಹೋಗುವುದಿಲ್ವೇ ನೀನು? ಅಮ್ಮ, ಈಗ ಸ್ವಲ್ಪ ಮನಸ್ಸಾದಾಗ ಮಗನಿ, ಏನಮ್ಮ ನಿನ್ನ ಮಾತುಗಳನ್ನ ಕೇಳುವಾಗ ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ? ಏನಮ್ಮ? ಹಾಲು ಹಣ್ಣುಗಳನ್ನು ಕೊಟ್ಟು ಸಾಕಿದಂತ ನನ್ನ ತಾಯಿಯನ್ನು ನನ್ನ ಕಾಲನದ ಪಾಲಾಗು ಎನ್ನುವ ಹಾಗಾಡ್ತಾ ಇದ್ದಾಳೆ. ಖಂಡಿತವಾಗಿ ಹಾಗೆ ಹೇಳುವುದಕ್ಕೆ ಮುಂದಾದವಳಲ್ಲ. ನಾನಿಂದು ಕೊಡುವಂತಹ ಕರ್ತವ್ಯವನ್ನ ಸಂಪೂರ್ಣಗೊಳಿಸಿಕೊಂಡು ಪುನರಪಿ ಪುರವನ್ನ ಪ್ರವೇಶ ಮಾಡಬೇಕೆನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಕಾನನವನ್ನ ಸೇರಿಕೊಂಡು ಅಜನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಒಲಿದಂತಹ ಅಜನಲ್ಲಿ ಬೇಕಾದಂತಹ ವರವನ್ನ ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಾನನವನ್ನ ಸೇರಿಕೊಳ್ಳುವಂತಹ ಕಾಲದಲ್ಲಿ ನಿನ್ನ ಈ ಕಾಯವನ್ನು ರಕ್ಷಿಸುವುದಕ್ಕೊಂದು ಕಠಾರಿಯ ಅವಶ್ಯಕತೆ ಇದೆ. ಅದನ್ನ ಈ ಮಾತೆ ಕೊಡ್ತೇನೆ ಕಂದ. ಮಗನೇ, ಇದು
ಆಯ್ತಮ್ಮ, ತೆಗೆದುಕೋ ಮಗನಿ, ಆಶೀರ್ವಾದಿಸಮ್ಮ. ಶುಭವಾಗಲಿ ಕಣ್ಣ, ಹೋಗಿ ಬಾ. ತಾಯಿಯ ಆಶೀರ್ವಾದ ಪಡೆದು ಕಾರಣವನ್ನ ಸೇರಿದೆ, ವಿಧಿಯನ್ನು ಮೆಚ್ಚಿಸಿದೆ, ವರ ಸಂಗ್ರಹವೂ ಆಗಿದೆ. ಶೋಣಿತದ ಅಧಿಕಾರವನ್ನು ನನ್ನ ಪಾಲಿಗೊಪ್ಪಿಸಿದ್ದಾಳೆ ತಾಯಿ. ಬಾಲ ಮಹಿಷನಾದ ನಾನು ರಾಜ ಮಹಿಷನಾಗಿ ಮೆರೆಯುತ್ತಾ ಇದ್ದೇನೆ. ವಿಚಾರವನ್ನು ಅರಿತಂತಹ ಶಂಕದುರ್ಗರು ಸೇರಿದ್ದಾರೆ. ನಾಕವನ್ನ ಏರುವ ನಿರೀಕ್ಷೆ ಉಂಟು, ನೋಡು. ಆಡಿದಂತ ಮಾತು ದುರುಳ ಮಹಿಷನ ದಾಳಿ ಎಲ್ಲರಿಗೂ ನನ್ನ ಕಿರೀಟದ ಮೇಲೆ ಕಣ್ಣಾಗಿ ಹೋಯಿತು. ಈ ಕಿರೀಟವನ್ನು ಬಯಸಿ ಮಹಿಷ ದಾಳಿ ಮಾಡಿದ್ದಾನೆ. ಇದು ಯಾವತ್ತಿದ್ರು ನನಗೆ ಅಂತ ಅವನಿಗೆ ಗೊತ್ತಿಲ್ಲ. ಗೊತ್ತು ಮಾಡಬೇಕು ಅಂತ ಇದ್ರೆ ನೆರೆದಿರುವಂತಹ ಈ ಸುರ ತಿಂತಿಣಿಯೊಂದಿಗೆ ಸಾಗುತ್ತಾರೆ ಸಮಾರಂಭ. Hello.
ತಂದೆಯನ್ನ ಕೊಂದತ್ತ ಹಾಗೆ ಯಾಕವನ್ನ ಪಡೆಯುವ ಉದ್ದೇಶ ಬಿಟ್ಟು ಕೊಡ್ತೀಯಾ ಅಲ್ಲ ಮಹಿಷನ ಪೆಟ್ಟಿನ ನೂರು ಯಾಗವನ್ನು ಮಾಡುವ ಮೂಲಕವಾಗಿ ಪೂರ್ವದಲ್ಲಿ ನಾನು ಮಾಡಿದಂತಹ ಪ್ರಯತ್ನ ಹಾಗಾಗಿ ಅದೇ ಲೋಕವನ್ನು ಬಯಸಿ ನೀನು ಬರ್ತೀಂತಾದ್ರೆ ಇಂದ್ರನಲ್ಲಿರುವುದು ದೇವತೆಗಳ ಮೇಲಿನ ಭಕ್ತಿ ಹೌದು, ಇಲ್ಲಿರುವುದು ಶಕ್ತಿ ಹೌದು. ಪ್ರದರ್ಶನ ಮಾಡಿ ಏನು ಹೌದಾ?
ಮಹಾಪ್ರಭುಗಳಿಗೆ ಮಿತ್ರರೇ, ನಿಮ್ಮ ಸಹಕಾರ, ನನ್ನ ನಿರ್ದೇಶನ, ನಾಕ ನಮ್ಮ ಸ್ವಾಧೀನ. ಓಯ್, ಅದು ಯಾರು ಇಬ್ಬರು ಸೂರ್ಯಚಂದ್ರರು, ಅವರ ನಡೆಗೆ ಅರ್ಪಣ ತರ್ಪಣ. ಮಿತ್ರರೇ, ಹೋರಾಟದಿಂದ ದೇಹ ಕಾಯಾಸ, ವಿಶ್ರಾಂತಿ ಬೇಕಲ್ಲ, ಹಿಂಬಾಲಿಸಿ. ನಮಸ್ತೆ ಸರದ ಯಕ್ಷಗಾನ ಕಲಾಭಿಮಾನಿಗಳೇ. ಇಂದಿನ ಈ ಸುಂದರ ಯಕ್ಷ ಸೇವೆಯ ಸೇವಾದಾರರಾದಂತಹ ಫ್ರೆಂಡ್ಸ್ ಬಲ್ಲಾಲ್ಬಾಗ್, ಬಿರ್ವೇರುಗುಡ್ಲ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶ್ರೀಯುತ ಬಟ್ಲಾ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಸರ್ವ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆಯುರ್ವಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಗೋವಿಂದ ರೆಸಿಡೆನ್ಸಿ ಜಕ್ರಿಬೆಟ್ಟು ಇಲ್ಲಿ ದಶಾವತಾರ ಎನ್ನುವಂತಹ ಆಖ್ಯಾನವನ್ನು ಹಾಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಫೆಬ್ರವರಿ 7ರಂದು ಬೋಳಾರ ಮಾರಿಗುಡಿಯಲ್ಲಿ ಶ್ರೀದೇವಿ ಮಾರಿಯಮ್ಮ ಎನ್ನುವಂತಹ ಆಖ್ಯಾನವನ್ನು, ಫೆಬ್ರವರಿ 11ರಂದು ಶರಾವು ದೇವಸ್ಥಾನದಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು, ಫೆಬ್ರವರಿ 18ರಂದು ಜಪ್ಪು ಮಜಿಲಾ 10 ಸಂವತ್ಸರ ಬಾತು ಜಪ್ಪು ಮಜಿಲಾದಲ್ಲಿ ಸಂಪೂರ್ಣ ರಾತ್ರಿಯ ಶ್ರೀದೇವಿ ಮಹಾತ್ಮೆ ಎನ್ನುವ ಆಖ್ಯಾನವನ್ನು ಹಾಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂತಹ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಸುರತ ವೈದ್ಯರು ಕೇಳಿ ದುರುಳರಿ ಮೆರೆಯುತ್ತಲಿರಲು ಸುರರಥ ತೊಡಗುಂದು ಪುರುಹೂತನಾಕ್ಷಣ ಚರಿಸುತ್ತ ಗಿರಿಕಾನನದಲ್ಲಿ ಹರಿಚಂದನಾಕ್ಷಣ ಮರುಗಿ ಮಾಡುವುದೇನು ಸರದಿ ಯೋಗವನ ಪಾದದಲ್ಲಿ ಹರಿಕೆಗೈದರೆ ನಮ್ಮ ಕರುಣ ಸಾಗರ ನಮ್ಮ ಹೊರೆಯುವನು ಕೃಪೆಯಲ್ಲಿ ಅಗನ ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲ, ಇಂತಹ ಕಿರೀಟವನ್ನು ಹೊತ್ತರೂ ನಮಗೆ ಕಿರುಕುಳ ಬಂತಲ್ಲ. ಹಾಗಾದ್ರೆ ಒದಗಿ ಬಂದಂತಹ ಸಮಸ್ಯೆಗೆ ಪರಿಹಾರ ಯಾರಿಂದ? ಸತ್ಯಲೋಕವಾಸಿಯಾದಂತ ಬ್ರಹ್ಮದೇವನಿಂದ. ಆ ಕಡೆಗೆ ಸಾಕು. ಅವತರಿಸೋ ನೀ ಕಮಲ ಸಂಜಾತ ಅವತರಿಸು ನೀ ಕಮಲ ಸಂಜಾತ ದುರುಳರ ತುಳಿಯೋ ಒರೆಯುವರಿಮೇ ಗುರುಳು ಬಿಗಿಯೀನೆ ಬಲ್ಲೆ ವಾಡಿನಾಥ ಒರೆಯಬೇಕಲೆ ವಾಡಿನಾಥ ಅವತರಿಸು ನೀ ಕಮಲ ಸಂಜಾತ
ನೀವಿದ್ದಂತ ಸುರಗದ್ದುಗೆಯಲ್ಲಿ ಸಂತೋಷದಿಂದಲೇ ಇದ್ದದ್ದು. ಯಾರ ಸುದ್ದಿಗೂ ನಾನು ಹೋಗುದಿಲ್ಲ. ಈ ಕಿರೀಟ ಕಂಡ್ರೆ ಎಲ್ಲರಿಗೂ ಕಣ್ಣು ಸ್ವಾಮಿ. ಕೊಟ್ಟದ್ದು ನಾವೇ ಅಲ್ವಾ? ಹೌದು, ಬಲ್ಲವರಾದಂತ ನಿಮ್ಮಿಂದಲೇ ಪಡೆದಂತ ಕಿರೀಟ ಇದು ಸ್ವಾಮಿ. ಈ ಕಿರೀಟ ಬೇಕು, ಈ ಕಿರೀಟ ಬೇಕು ಅಂತ ಈಗ ನಿಮ್ಮಿಂದ ವರಬಲಾನ್ವಿತನಾದ ಮಹಿಷ ಇದರ ಮೇಲೆ ಕಣ್ಣಿಟ್ಟಿದ್ದಾನೆ. ಇದನ್ನು ರಕ್ಷಿಸಿ ಕೊಡಬೇಕು. ಗುರುಡನ ಮಾದರಿಯ ಮರೆಯಲ್ಲವನಿಗೆ ವಿರತಿಗೆ ತಪವರು ಮೊದಲಲ್ಲಿ ಆದರೆ ನೋರುವೆ ಹಾನಿ ಮಾಧವಲ್ಲಿಗೆ ಹೋಗುವ ಆದರ ಮಧುಸೂದರದಲ್ಲಿ ಚಲಿಸಾದರದಲ್ಲಿ ಬಿಲ್ಲಿಸುವ ನಿಮಗೊದಗಿ ಬಂದಂತಹ ಈ ಕಷ್ಟಕ್ಕೆ ಪರೋಕ್ಷವಾಗಿ ನಾನೇ ಕಾರಣ. ಒಲಿದು ವರವನ್ನು ಕೊಟ್ಟಿದ್ದೇನೆ, ಪರಿಹರಿಸುವುದಕ್ಕೆ ನನ್ನಿಂದಲೂ ಅಸಾಧ್ಯ. ವೈಕುಂಠಪತಿಯಾದಂತಹ ಮಾಧವನ ಬಳಿಗೆ ಸಾಗೋಣ. ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿದ್ವೀಪ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸೋಣ. ಕುಳಿತು ಶಿಲೆಯುಳುವುದು ಖಳದ ವಾದಿತು ಯೋಚಿಸುತ್ತಿರಲಿಲ್ಲ. ನಳಿನ ಭವ ಸುರರ ನೊಡೆಗೊಂಡು ನಡೆತಾಗ ವೈಕುಂಠನೋ ಕಾಣದಿರಲು ಬಳಿಕ ಕೈಲಾಸ ಕೈತರಲಾಗ ಪುರಗರ ನುಡಿದೊಳಗಿಲ್ಲದಿರೇ ಕಳವಳಿಸೆ ಬಳಿಕವರು ತಿಳುಗಿದ ಜರೀರ ನುಡಿ ಹೊರಿ ಹೊರರು ತುಹಿರಾತ್ರಿಯೊಳಗಿರುವ ಹದನವನು ಹರಿಗರರ ಪದ ಕೆಳಗೆ ಸಕಲರು ಜಯ 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 ಹರಿಗರರ ಪದ ಕೆಳಗೆ ಸಕಲರು ದುರುಳ ಮಗಿದ ಸುರನ ಮುಪಟಳ ತರಗರೆ ಸ್ತುತಿಯು ಎಮ್ಮ ನೀವೇ ಬುರಿಬುದೇನ ಜಯ ಜಯ ಪದಾರವಿಂದಗಳಿಗೆ ನಮೋ ನಮಃ. ಸಕಲರು ಎದ್ದೇಳಿ ಮುಕ್ಕೋಟಿ ಬಂದಿಲರನ್ನು ಜತಕರಿಸಿಕೊಂಡು ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ಇದೆ. ಏನು? ನನ್ನಿಂದಲೇ ವರವನ್ನು ಪಡೆದಂತಹ ಮಹೇಶ ವರದ ಮತ್ತತೆಯಿಂದಲಾಗಿ ಜಗಮೂರನ್ನು ಕೈವಶಗೊಳಿಸಿ ರಾಷ್ಟ್ರ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಅಧಮನ ನಾಶಕ್ಕೆ ಒಂದು ದಾರಿ ತೋರಿಸಯ್ಯ. ಸಂಹಾರಕ್ಕೆ ಬೇಕಾಗಿ ನನ್ನಲ್ಲಿ ಅಂತರ್ಗತವಾದ ದಿವ್ಯ ತೇಜಾಂಶವನ್ನು ವೈಷ್ಣವರಿಗಾಗಿ ದಿವ್ಯ ತೇಜಸ್ಸನ್ನೇ ಹೊರಗೆಸೆದಿದ್ದೇನೆ.
ಬಲೆ ಸ್ಥಿತಿ ಲಯ ಕಾರ್ಯಗಳಿಗೆ ಮಾರಕನಾಗಿರುವ ದುರುಳ ಮಹೇಶನ ಮಧ್ಯೆಗಾಗಿ ನಾನು ಅಂತತತ್ವವನ್ನು ಹೊರಗಡೆಹಿದ್ದೇನೆ. ದೇವತೆಗಳಾದಂತಹ ನಾವು ನಮ್ಮ ದಿವ್ಯ ತೇಜಸ್ಸನ್ನು ಹೊರಗಡೆಹಿದ್ದೇವೆ. ಬರದಿಗ ತೀಜ ಚಾರು ದಿಕ್ಪಾಲಕರ ತೀಜ ಮುಂದಾಗುತ್ತಲೀಯೇ ನಾರ್ಯಾಕೃತಿ ತೊಳೆದು ಹರಿಗಿಳಿ ಸುರರು ಜಯ ಜಯವೆನು ತಾನು ತೀಸಿದರು. ಪಾವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನು ಮಾತಿ ಪಾವನ ಚರಿತೆ ಭಾವಶುದ್ಧಿಯೊಳಿಯುವುದು ತಾಯಿ ನಾವು ಮರಿಗುರುವೆವು ಪಾಲಿಸ ಭಯವ ದೇವಿ ಪಾವನ ಚರಿತೆ ಅಮ್ಮ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಕೇಳಿ ನಾರಾಯಣ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಮಕ್ಕಳೇ, ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ.
ನಿಶಾ ಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮತಿಲಾಲಿಸು ಕಳಮಗಿಸನು ವಿಧಾತ ನಿತ್ತಿಗೆ ವರದ ಬಲದಿ ಸುರವ್ರಾತ ಎಲ್ಲವನ್ನೂ ದೆಸೆಗಿಳಿಸಿ ಭೀತಿಯಿಂದ ಅಮ್ಮ ಪರಾತ್ಪರ ಶಕ್ತಿ ನಾರಾಯಣ. ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ಓಜಸ್ಸು, ನಭಾಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ, ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯ ತಾಯೇ, ನಿಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸುವರೇ ಘನವುದ್ದೇಶವಿದೆಯಮ್ಮ. ಅದು ಧರಿತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ಹೊರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನು ಸೇರಿದ, ಸುಮನ ಸಂವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ, ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರ್ತಿತ್ರಯರಿಂದ ವಧಿಸಲು ಸಾಧ್ಯವಾದ ಹೊರಬಲವುಳ್ಳ ಮೂಳ ಮಹಿಷನ ಕೊಂದು ಧರ್ಮದ ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೇ, ದೇವತೆಗಳನ್ನೇ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೇ. ಬಿಡಿರಿ ಭೀತಿಯ, ಶೀಘ್ರದಲ್ಲಿ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ತೆಗೆಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ಮೂರ್ತಿಗಳೇ, ಇಂದ್ರಾದಿ ಸುಮನಸರಿ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುತ್ತಿ ಅವರ ನೆತ್ತರನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎರಲು ಜಯ ಜಯವೆನುತ ಸಕಲರು ಮಣಿಯಲಾಗಿ ಜಯ 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 ನೀನುತ ಸಕಲರು ಮಣಿಯಲಾಗಿ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಇಂದ್ರಾದಿ ಸುಮನಸರೇ, ಮಹಾಮಾತೆಯ ಭಯವಾಕ್ಕನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತ
ಎನ್ನುವಂತಹ ಉದ್ಘೋಷ, ಜಯ ಜಯ ಎನ್ನುವ ನಾದ, ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯ ವೃಂದದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದ ಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಭರಣಿಯಾಗಿ ನಿಶ್ಚರರ ಸಂಹಾರಕ್ಕೆ ಶ್ರೀದೇವಿಗೆ ಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರೆ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ವನಜನಾಭನು ಕರೆದ ಚಕ್ರವಾದ ಕಳ ಸಂಹಾರಕ್ಕಾಗಿ ಬರುವ ದರ್ಶನ ತೃಣಜನಾಗ ತ್ರಿಶೂಲವನು ಸಗಯ್ಯ ಕನಕ ಕಬ್ಬರು ಬ್ರಹ್ಮದಂಡವ ಇತ್ತು ಬಳಿಕ ಸುಮನರು ಜಯ ಜಯ ವಿನುತ ಪದಕಿರಗಿ ಜಯ ಜಯ ಜಗದಂಬಾ ಜಯ ಜಯ ಜಗದಂಬಾ ಜಯ 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 ಜಗದಂಬಾಯ ಎನ್ನುತ್ತ ಸಕಲರು ಪದಕಿರಗಿ ಅಮ್ಮ ಜಗದಂಬಾ ಆಯ 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 ಜಯ ಜಯ ನಮ್ಮವರೇ, ನಾವು ನಮ್ಮ ನಮ್ಮ ದಿವ್ಯಾಯುಧಗಳನ್ನೇ ಮಹಾದೇವಿಗೆ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದಿದ್ದೇವೆ. ಅವಶ್ಯಕತೆ ಎಷ್ಟು ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೈಯುವರೇ ಶ್ರೀದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚಾಸ್ಯನಾಗಿ ಬರುತ್ತೇನೆ. ಅದು ಆಗಮಿಸ್ತಾ ಇದ್ದಾನೆ.
ಒಮ್ಮೆಗೆ ಕಾಗೆ ಕೂಗೆಗಳ ಅರಚಾಟ ಕಿರುಚಾಟ. ನನ್ನವರಾದ ಶಂಕದುರ್ಗನ ಮರಣದ ವಾರ್ತೆ. ಯಾರೋ ಒಬ್ಬಾಕೆ ಹೆಣ್ಣು ಮೃಗವಾಹಿನಿಯಾಗಿ ಅಷ್ಟಾಭುಜವನ್ನ ಧರಿಸಿ ಕಾಡಿನ ಕೇಸರಿಯನ್ನ ಏರಿ ನನ್ನವರಾದ ಶಂಕದುರ್ಗರನ್ನು ಕರೆಯುತ್ತಾ ಮುಂದಾಗುತ್ತಾ ಇದೀಯಾ? ನಾನೇ ಕೊಂದವಳು. ಏನು ವಿಚಾರಣೆಗೆ ಬಂದವನು ಸಾಮಾನ್ಯನಲ್ಲ. ಏನು ಮಹಾ? 3 ಲೋಕದ ಅಧಿಕಾರಿ ಮಹಿಷ.
ಜನರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿ ಮುನಿಗಳನ್ನು ಪೀಡಿಸಿದೆಯಾ? ಸ್ವರ್ಗಕ್ಕೆ ದಾಳಿ ಮಾಡಿದ ಕೆಟ್ಟವನೇ. ಇದು ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ, ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿಗೊಳಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕೊಪ್ಪಿ ಶರಣಾಗು. ಮಾರ್ಮಲೆತು ಮುಂದೆ ಬಂದೆ ಎಂದಾದರೆ ಕೊಂದೇ ದೇವಪಕ್ಷಪಾತಿಯಾಗಿ ಬಂದವಳೆ ನೀನು. ನಿಜ ನಿಜ ಕಿವಿ ಮಾತ್ರ ಹೇಳ್ತಾರೆ ಕೇಳು. ಏನದು? ಅಷ್ಟಮಜವನ್ನ ಕಳಚು, ಕೇಸರಿಯನ್ನು ಕಾರಣಗಟ್ಟು ಇಕ್ಕ
ವರ್ತಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರ ವರ್ತಿನಿ ರಮ್ಯಕ ವರ್ತಿನಿ ಶೈಲಸುತೆ ರಮ್ಯಕ ವರ್ತಿನಿ ಶೈಲಸುತೆ ರಮ್ಯಕ ವರ್ತಿನಿ ಶೈಲಸುತೆ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋ ಸುರಪಯನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನು ಪಾಲಿಸು ಮರೆಯದ ಚರಣವನು ನೀರತ ಮರದಿ ಮರೆಯದ ಚರಣವನು ನಿರತ ಮನೋದಿ ಸುರಪದ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನು ಮಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗ್ರಹವನ್ನೇ 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಡು. ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನು ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬಲಿದ ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭ. ವಿಭವದಲ್ಲಿ ಜನಪದದಲ್ಲಿ ಕಾಪಾಡುತ್ತೆ, ಕಾಪಾಡು ಅನುಜನ ಜಂಬ ಕಶ್ಯಪ ಬ್ರಹ್ಮ ಹಾಗೂ ದಲುದೇವೆಯ ಪುಣ್ಯ ಗರ್ಭಾಗುದಿಯಲ್ಲೇ ಪಾವನವನ್ನಾಗಿಸಿ ಈ ಲೋಕದ ಬೆಳಕನ್ನು ಕಂಡವರು ನಾವೇನು ಶುಂಭ ಎಂಬ ನಾಮಾಂಕಿತದಲ್ಲಿ ವರ್ತಮಾನ ಕಾಲಕ್ಕೆ ಗೋಳಿತ ಬಟ್ಟಳಕ್ಕೆ ಸರ್ವಾಧಿಕಾರಿಗಳಾಗಿದ್ದೇವೆ. ನಿಜ ಬಾಲ್ಯದಲ್ಲಿಯೇ ಬೇಕಾಗಿರುತ್ತಹ ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು. ಹೌದಣ್ಣ, ಆಮೇಲೆ ನಾವು ಮಾಡ್ತೀರು ತಪ್ಪ. ಹರಿಹರಾದಿಗಳಿಂದ ವರ್ಣ
ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಪಾತಾಳೋಕಕ್ಕೆ ದಾಳಿ ಅವರ ಗಾದಿಗಳ ಮೆಟ್ಟಿ ಮೂಲಕದಲ್ಲಿನ ಭೂಮಿ ಪಾಲಕರಿಂದ ಮೆಟ್ಟಿದ್ದೇವೆ ಅಣ್ಣ. ಈ ಕಾಲಕ್ಕೆ 2 ಲೋಕ ನಮ್ಮದಾಗಿದೆ. ಇನ್ನೇ ನಮ್ಮದಾಗಿದೆ. ಉಳಿದಂತಹ ಲೋಕ ಕಲ್ಯವು ಪುಣ್ಯವಂತರಿಸಿದಂತಹ ಸ್ವರ್ಗ ಲೋಕ. ನಮ್ಮ ಕಿರಿಯಪ್ಪಯ ಮಕ್ಕಳು ಸ್ವಚ್ಛವಾಗಿ ವಿಹರಿಸ್ತಾ ಇದ್ದಾರೆ. ತಡ ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ಐರಾವತವನ್ನು ಏರಿ ಬಂದಿದ್ದಿ. ನಿನ್ನ ಕಿರೀಟವನ್ನೇ ನೋಡಿ ನಾನು ಅರ್ಥವಿಸಿದ್ದೇನೆ. ಲೋಕದಲ್ಲಿ ಎಲ್ಲರಿಗೂ ನನ್ನ ಕಿರೀಟದ ಮೇಲೆ ಕಣ್ಣಾಯಿತು. ಹೌದು, ಇದು ಅಂತಿಂತ ಕಿರೀಟ ಅಲ್ಲ. ಮತ್ತೇನು? ಇದು ಬಲ್ಲವರು ಕೊಟ್ಟ ಕಿರೀಟ. ಬಲ್ಲವರು ಕೊಟ್ಟ? ಯಾರು ಬಲ್ಲವರು? ಯಾರು? ನನ್ನ ಸಾಧನೆಯನ್ನು ಬಲ್ಲಂತ 3 ಮೂರ್ತಿಗಳು ಬಲ್ಲವರು. ಒಂದು ವೇಳೆ ಅವರು ಮನಸ್ಸು ಮಾಡಿದ್ರು ಅಂತಾದ್ರೆ ಏನು ಮಾಡ್ತಾರೆ? ಮುಂದಿನ ಮನ್ವಂತರದ ತಿರುಗಾಟಕ್ಕೆ ಈಗ ನಿನಗೆ ಬಿಳಿದಾಗಿ ಕಾಣುವುದಲ್ಲ, ಇದು ಬಂಗಾರದ ವರ್ಣದಲ್ಲಿ ಅಲ್ಲಿಗೆ ಮಾತ್ರ ಅಲ್ಲ, ಇಲ್ಲಿಗೂ ಬೇಕು. ಎಲ್ಲಿಗೆ? ಮೂರ್ತಿಗಳಿಗೂ ಕೂಡ ಮನಸ್ಸನ್ನು ನಾನು ಮೆಚ್ಚಿಸ್ತೇನೆ. ನನಗೂ ಬೇಕು. ನಿಮಗೆ ಹರಿಯನ್ನು ಕಂಡ್ರೆ ಆಗ್ಲಿಕ್ಕಿಲ್ಲ. ಪಾಪಿ ಮಗ ಯಾರು? ಹರಿ ಕಪಟಿ, ಅವನನ್ನು ಸರ್ವನಾಶ ಮಾಡಬೇಕು. ಹಾಗಾದ್ರೆ ಖಂಡಿತವಾಗಿ ಈ ವರ್ಣದ ಅಲ್ಲಿಗೆ ಬರ್ಲಿಕ್ಕಿಲ್ಲ. ಬ್ರಹ್ಮದೇವರಿದ್ದಾರಲ್ಲ, ಅವರನ್ನು ಮೆಚ್ಚಿಸ್ತೇನೆ. ಆಗ್ತದ ಆಗುವುದಿಲ್ಲ ಎಂಬುದಾಗಿ ನಾನು
ಒಡೆಯನಿಗೆ ಶುಭವಾಗಲಿ, ಚುಂಬಕ್ಕೆ ಮಹಾಬ್ರಹ್ಮನಿಗೆ ಜಯವಾಗಲಿ, ಜಯವಾಗಲಿ, ಶುಭವಾಗಲಿ. ಅನುಜನ ಚುಂಬ ಎತ್ತ ನೋಡಿದರತ್ತ ಚುಂಬದಿ ಚುಂಬನಿಗೆ ಜಯಘೋಷ. ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಆ ದೇವತೆಗಳಿಗೆ ಓಡಿದಲ್ಲಿ ಹುಲ್ಲು ಕೂಡ ಹುಟ್ಟುವಾಗಿಲ್ಲ. ಅರ್ಪಣ ದರ್ಪಣ ಯಾರಲ್ಲಿ ಹೊತ್ತು ಓಡುವರು ಸೂರ್ಯಚಂದ್ರನು. ನನ್ನ ಪಡವಿಲ್ಲ ಎತ್ತಲ್ಲಿ ಜತಲ ವಿಶ್ರಾಂತಿ ಬೇಕು. ಪಡೆದುಕೊಳ್ಳು. ಮನಗೆರಗಿ ಸುರಬಾಲ ಅನಿಮೀರ ಕರೆದಾದ ಧನುಜರು ಮನವು ದಿನ ದಿನಕ್ಕೆ ಹೆಚ್ಚಾಯ್ತೆ. ಧನುಜನೊಳಗೆ ದೇವಿಗಿರಗಿ ಬೀಳೋದು ಅನಿಮನರನುಡಗೋಡು ತುಗಿನಗಿರಿಯಿಡಿಗೆ ಮನಕರಗಿ ಸುರಪಾಲ ಸುರಪಾಲ. ಮೂರು ಲೋಕ ತೊಲಗಿದಂತ ದುಸ್ಥಿತಿಯನ್ನು ಕಾಣುವಾಗ ಮೂರು ಲೋಕದ ಒಡೆಯನಾದಂತ ನನ್ನ ಮನಸ್ಸು ಮರುಗುತ್ತಾ ಉಂಟು. ಎಲ್ಲರೂ ಸೋತಲ್ಲಿಗೆ ಪ್ರಸಂಗವೇ ಮುಗಿದು ಹೋಗುತ್ತದೆ. ಆದರೆ ದೇವೇಂದ್ರ ಸೋತಲ್ಲಿಗೆ ಪ್ರಸಂಗ ಪ್ರಾರಂಭ ಆಗುತ್ತದೆ. ಪ್ರಸಂಗ ಮುಂದುವರಿಬೇಕು ಅಂತ ಇದ್ರೆ ಮುಂದುವರಿಸಬೇಕಾದವಳು ತುಹಿನಗಿರಿಯಲ್ಲಿ ಕೂತಿದ್ದಾಳೆ. ಆ ಬಳಿಗೆ ಸಾಗಿ ಕಷ್ಟವನ್ನು ನಿವೇದಿಸಿಕೊಳ್ಳುತ್ತೇನೆ. ಜಯ ಜಯ ಜಯ. ಪೂಜಿಸಿದನು ಮಾಯೆಯ ನಿರ್ಜಯ ಪೂಜಿಸಿದನು ಮಾಯೆಯ ಪೂಜೆಯುವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜವನುಭವ ಶ್ರದ್ಧೆಯು ಶಿವರಾಜ ನವವಿಧ ಭಕ್ತಿಯಿಂದಲೂ ಪೂಜಿಸಿದನು ಮಾಯೆಯ ನಿರ್ಜಯ ಪೂಜಿಸಿದನು ಮಾಯೆಯ. ಜಯ ಜಯ ಕುದಿ ಬುದಿದ್ರಿಗೆ ಶೋಕದಲ್ಲಿ ಸುರ ಪದವಿ ಕೇತರ ಕಷ್ಟ ಒದಗಿತು. ಬೆದರ ಬೆರಗಲೆಂದದಿ ನೆನೆದ ಶರಣಗ ಸುರಪಾಲ, ನಾನೇ ಉಳಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ವಿಧಿ ಇತ್ತಂತ ವರಬಲದಿಂದ ಬಲಾನ್ವಿತರಾದಂತಹ ದುರುಳರಾದಂತಹ ಶುಂಭನ ಶುಂಭಾಸುರರು ಕೊಬ್ಬಿ ಮೆರೆಯುತ್ತಾ ಇದ್ದಾರಮ್ಮ. ಅವರ ವಧೆಯಾಗದೆ ಲೋಕಕ್ಕೆ ಕ್ಷೇಮವಿಲ್ಲ. ಶುಂಭರಿ ಶುಂಭರಿದ ಕಷ್ಟವೇ ಇದು ಅಭಯ. ಕರುಣರುಡಲ ಭಯವನ್ನು ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಭಯದಿ ತರಿದು ದೈತ್ಯರ ನೆರವಿಯನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪುರಿಯುವೆನು ನಿಮ್ಮನು ಮರೆಯ ಮಾತಲ್ಲ ಪುರಿಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರಿಸಿ ನಿಜವನ ತುಗಿನಗಿರಿಯೊಳಗಿರುತ್ತ ನೋಡುವುದೆಂದಲೇ ಮರಿಸಿ ನಿಜವನ ತುಗಿನಗಿರಿಯೊಳಗಿರುತ್ತ ನೋಡುವುದೆಂದಲೀಲೆಯ ಹರುಟರುಳಗಿರೋದೆನುತ ತ್ರಿದಶರಿ ಗರುಹಿಸಿದೆ ಮರುಗದಿರು ಸುರಪಾಲ ಮರೆಯ ಮಾತುಲ
ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಶ್ರೀಮುಖದಿಂದ ಹೊರಟಂತ ಶ್ರೀರಾಗದ ಅಭಯವಾಕ್ಯದಿಂದ ಮನಸ್ಸಿಗೆ ಸಂತೋಷವಾಯಿತು ತಾಯಿ. ಎಷ್ಟು ಆಪ್ಯಾಯಮಾನತೆ ತಾಯಿ ನಿನ್ನ ಮಾತಿನಲ್ಲಿ. ಒಂದು ಬೇಡಿಕೆಯಮ್ಮ. ಏನದು? ಸಂಪೂರ್ಣ ದೇವಿ ಮಹಾತ್ಮೆ ನೋಡಬೇಕು ಅಂತ ಆಸೆ ಉಂಟು. ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ. ಹಿಡಿದೆಳೋ ಕೆಳದೊಳಗೆ ಮೋಗದ ಬಲಿಗೆ ಸಿಲುಕಿಸಿ ಮೋಗದ ಬಲಿಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯ ಸುಲಭ. ಧನುಜರೆಲ್ಲರ ಕೊಲ್ಲುವ ಕಾರ್ಯ ಸುಲಭ ಎನ್ನುತ್ತಲೇ ತಾಣ ಮನದೊಳಗೆ ಯೋಚಿಸಿ ಯೋಚಿಸಿ ಮಗಮಾಯಿ ಎಂದು ಯೋಚಿಸಿ ಮಹಮಾಯೇ ಮಗಮಾಯೇ ಮಗಮಾಯೇ ಸುಂದರಾಂಗವತಳೆದಂತು ಕೌಶಿಕೆಯಾಗಿ ಸುಂದರಾಂಗವ ತಳೆದಾಡು ಕೌಶಿಕೆಯಾಗಿ ನಿಲ್ದೆಳು ಕದೋಪವನದೊಳಗೆ ನಿಲ್ದೆಳು ಕದೋಪವನದೊಳಗೆ ವಿರೋಧಳು 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 ಸುಂದರಗವನಳೆದಂದುಗಿಯಾಗಿ ನಿಲ್ಲಳು ಮೆರವ ಕದಮವನದೊಳಗೆ ನಿರುದಳು ಮೆರವ ಕದಮವನದೊಳಗೆ ನಿರುದಳು ಎಂದು ಯೋಚಿಸಿ ಮಹಮಾಯಿ ದೈತ್ಯಮೋಗಿಸಿ ತರಿಗೆ ಮಗಮಾಯೆ ದೈತ್ಯಮೋಗಿಸಿ ತರಿಗೆ ಮಗಮಾಯೆ ಮಗ
ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತಳಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದೆ. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರದಿಂದ ಇಳಿದು ಬರುತ್ತಾ ಇದೆ. ಕನಕ ಶೋಭಿಸಲು ಕನಕ 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 ಯಾರೆ ಶೋಭಿಸಲು ವನದೊಳಗದು ಮೋದಗಳು ವನದೊಳಗದು ಮೋದಗಳು ಶೋಭಿಸಲು ಮೋದಗಳು ಶೋಭಿಸಲು ಶೋಭಿಸಲು ಸನುಮತದಿಂದ ಉಯ್ಯಾಲೆಯನ 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 ಜಗಜನನಿ 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 ಆಡುತ್ತಲೇ ಘನಗೊಬ್ಬಗಿದೊಳಂದು ಜಗಜನನಿ ಆಡುತ್ತಲೇ ಘನಗೊಬ್ಬಗಿದೊಳಂದು ಉಯ್ಯಾಲೆ ಆಡಿದಳು ಜಗನ್ಮಾತೆ ಉಯ್ಯಾಲೆ ಆಡಿದಳು ಜಗನ್ಮಾತೆ ಉಯ್ಯಾಲೆ ಆಡಿದಳು ಸನ್ಮತದಿಂದ ಜಗಜನನಿ ಎಡುತ್ತಲೆ ಕನಸು ಬಗೆದುಳಂದು
ಶೋಭಿಸಲು ಮೋದದೊಡು ಸನಮ ಸನಮವು ಯಾಲೆ ಜನಗೆ ಜನಗೆ ಎಡುತ್ತಲೆ ಕನಸು ಬಗಿಲೊಡನು ಹುಯ್ಯಾಲೆ ಆಡಿದಳು ಮಗ ಮಾಯೆ ತಾನು ಯೋಲೆ ಆಡಿದಳು ಜಗನ್ಮೋದಿ ತಾನು ಯೋಲೆ ಆಡಿದಳು 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 ಹುಯ್ಯಾಲೆ ಆಡಿದಳು ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ. ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದ್ದೇನೆ. ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಿದೆನು ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾರ್ತನಿಗೆ ಪಸರಿಸಿದೆನು ಎಂದಾದರೆ, ತನುಗಂಧವನ್ನು ಆಕ್ರಾಣಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳ್ಳರು ಇತ್ತ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಈ ಕೊಂಬಿನ ಭಾರವನ್ನು ಕಳೆಯಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತಿರುವ
ಸಂಜಾತರಾಗಿ ಈ ಪ್ರಪಂಚದ ಬೆಳಕನ್ನು ಕಂಡವರು ನಾವು ಮುಂಡಾರು ಲೋಕಮುಖಂಡರಾಗುವ ಉದ್ದೇಶದಿಂದ ಕಾಡನ್ನು ಸೇರಿ ವಿಧಾತನ ಕುರಿತು ತಪವನ್ನು ಆಚರಿಸಿದೆವು. ಮೆಚ್ಚಿದ ಬ್ರಹ್ಮ 3 ವರಗಳನ್ನಿತ್ತ ಬ್ರಹ್ಮಚರ್ಯ, ಮನೋವೇಗ, ಬ್ರಹ್ಮದೇವನು ಕೊಟ್ಟಂತಹ ಗದಾದಂಡು ಏರಿದ ಸ್ವರ್ಗ ಶುಂಭದ ಆಳ್ವಿಕೆ ಶಂಭುವೆ ಎದುರಾಗಿ ಬಂದರೂ ಕೂಡ ಲೆಕ್ಕಿಸಲಾರು. ಯುದ್ಧವನ್ನು ಮಾಡಿದೆವು. ಮಧ್ಯಕ್ಕೆ ಬಂದ ನಾರದು ನಮ್ಮೊಳಗೆ ಸಂತಾನ ಯೋಗ್ಯತೆ ತಿಳಿದು ಮಂತ್ರಿ ಪದವಿ ಕೊಟ್ಟು ಮಾಡಿ
ಮೃಗಗಳನ್ನು ಮತ್ತ ಚೆಲುವ ಮಾಂಸಮಶುವಾಗಿ ಒಲಿಗೆ ನಲವಿನೆವು ತೆಗೆದಿರಿಸಿತು ಹಿರಾತಿಯನು ಅಡರುತ್ತಲಿ ಮೃಗ ಮಾಂಸವನ್ನು ಬೆಳುತ್ತ ಮೃಗಗಳನ್ನು ವಿಶೇಷತೆ ಅರ್ಥ ಆಗ್ಲಿಲ್ಲ. ಎಲ್ಲಿಂದ ನನಗೆ ಅರ್ಥ ಆಗ್ಲಿಲ್ಲ, ಮತ್ತೆ ನಿನ್ಗೆ ಹೇಗಾಗು? ಬಿಡಿಸಿ ಹೇಳ. ಬೇಟೆಯನ್ನು ಆಡುತ್ತಾ ಮುಂದುವರಿತಾ ಹೋದೆ. ಏನಾಯ್ತು? ಹೋಗುವಂತಹ ಸಮಯದಲ್ಲಿ ದೂರದಲ್ಲಿ ಒಂದು ಕೇಸರಿ ಹಾಯಾಗಿ ಮಲಗಿತ್ತು. ಕೇಸರಿ ಏನು ಮಾಡಿದೆ? ಅದನ್ನು ಕಡಿಯುವುದಕ್ಕೆ ಬೇಕಾಗಿ ಹತ್ತಿರಕ್ಕೆ ಧಾವಿಸಿದೆ. ಹೋಗಿ ನೋಡ್ತೇನೆ ಅಣ್ಣ, ನಾನು ಭಾವಿಸಿದ್ದು ಒಂದೇ ಕೇಸರಿ ಅಂತ. ಮತ್ತೆ ಒಂದಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಸಾವಿರ ಕೇಸರಿಗಳ ಹಿಂಡು. ನೀನು ಮೊದಲೇ ಯೋಚಿಸಬೇಕಿತ್ತು ನಾನು ಕೆಣಕುವುದು ಕೇಸರಿಯನ್ನು ಅಂತ. ಆವಾಗಲೇ ಸ್ಪಷ್ಟವಾಯಿತು. ಹೇಗೆ? ಯಾವುದಾದರೂ ಆದಿತು ಈ ಕೇಸರಿಗಳ ವಿಷಯಕ್ಕೆ ಹೋದ್ರೆ ಉಳಿಗಾಲ ಇಲ್ಲ ಎಂಬುದು ಸ್ಪಷ್ಟವಾಯಿತು. ಕಾಲ್ ಕಿತ್ತೆ ಸೊಕ್ಕಿದ ಕಾಡಕೋಣ ಒಬ್ಬಿಡಿತ ಮುಂದುವರಿತಾ ಇತ್ತು. ಹಿಡಿದೆ, ನೆಲಕ್ಕೆ ಬಾಡಿದೆ, 4 ತುಂಡು ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಸಂಗ್ರಹಿಸಿ ಅದ್ಯಾಕೆ ಎಲುಬು? ಎಮ್ಮೊಡೆಯದಾದ ಶುಂಭಕಿ ಒಡೆ. ನಿನಗೆ ಬೇರೆ ಅದು ಸಿಗಲಿಲ್ವಾ? ಜಗಿತ ಕೂತ್ಕೊಳ್ಳಿ, ನಮಗೇನು? ಅದಷ್ಟೇ. ಅಮ್ಮ ಏನು ಕೊಂದೆ? ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ ಸೊಂಡಿಲನ್ನೆತ್ತಿ ಮುಂದೆ ಬಂದ. ಭಯ ಪಡ್ಲಿಲ್ಲ, ಕ್ಷಣವೇಗದಿಂದ ಧಾವಿಸಿದೆ. ಅದರ ಸೊಂಡಿಲಲ್ಲಿ ನೆಲಕ್ಕೆ ಬಡಿದೆ, ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಆಮೇಲೆ ಹೊಟ್ಟೆ ತುಂಬಿದಾಗ ಅಣ್ಣ ನೆನಪ ಹೇಳಿ ತಂದೆ. ಅತ್ತ ಇತ್ತ ನೋಡ್ತೇನೆ ತಮ್ಮ, ಒದಗಡೆಯಿಂದ ಚಿಗರಗಳು ಮಾರ್ರಿ ಇನ್ನ ಒಂದನ್ನು ಬಿಡಲಿಲ್ಲ. ಹಿಡಿದು ಅಪ್ಪಳಿಸಿ ಮಾಂಸ ಮಾಡಿ ತಂದಿದ್ದೇನೆ. ಅಮ್ಮ ಬೇಟೆ ಪರಿಣಾಮ ಆಯಾಸ, ಗಾಳಿಯ ಸಂತಾನವೇ ಇಲ್ಲ. ನನಗೆ ಸ್ವಲ್ಪ ಗಾಳಿ ಹಾಕೋ ಅಣ್ಣ. ನೀನು ಸ್ವಲ್ಪ ಗಾಳಿ ಬಿಡು. ಯಾಕೋ ಗಾಳಿ? ನಿನ್ನಷ್ಟು ಕೆಲಸ ನಾನು ಮಾಡ್ಲಿಲ್ವೇ? ವಿಷಯ ಹೌದು. ಮತ್ತೆ ಇಬ್ಬರು ದಣಿದಿದ್ದೇವೆ. ಹಾಗಿದ್ರೆ ನಮ್ಮ ಸೇವೆಗೆ ಯಾರಿದ್ದಾರೋ ಓರ್ವ ನಿನ್ನ ಮಾತ್ರ ಸಾಧ್ಯ. ಯಾರು? ಮಾರುತ್ತ ಮಾಡುವವನಿಗೆ. ಆದರೆ ದಕ್ಕ ಪ್ರದೇಶದಲ್ಲಿದ್ದೇವೆ. ಗಾಳಿ ಬೀಸುವುದು ಎತ್ತರದಲ್ಲಿ ಕಾಣುತ್ತಾ ಇದೆ. ಮಾರುತನ ಸೇವಿಸೆ ನಲವಿನೋ ಮಾರುತನ ಸೇವಿಸೆ घड़ी घड़ी नाचकी परिमಳ खड़री गोदे गली गोगा नाचकी परिमळ 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 ಪರಿಮಳ ಪರಿಮಳ. ಸರಿ ಆಯ್ತಾ? ಇಲ್ಲ, ಇಲ್ಲಿ ಪರಿಮಳ ಆಗುದಿಲ್ಲ. ವನದುಳಗಿ ಇಳಿಯುತ್ತ ವನದೊಳಗಿ ಇಳಿಯುತ್ತ ಇಳಿಯುತ್ತ ಇಳಿ
ಇಳಿಯುತ್ತ 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 ಕೆಳಗೆ ಜಾಗ ಇಲ್ಲ. ಇಳಿಯುವಷ್ಟು ಇಳಿದಾಗಿ ಇನ್ನೆಲ್ಲಿಗೆ? ಕುಳಿತು ದೇವಿಯು ಪಾಡುತ್ತಿಹ ಗಾಯನವ ಆಲಿಸುತ್ತ ಕುಳಿತು ದೇವಿಯು ಪಾಡುತ್ತಿಹ ಗಾಯನ ಆಲಿಸುತ್ತ ಸಗಮ ಪನಿಸ ನಿದಪ ಮಗರಿಸ ಗಮ ಪನಿಸ ನಿದಪ ಮಗರಿಸ ಆಲಿಸುತ್ತ ಸಂಗೀತವ ಖಳರಾಗ ಖಳರಾಗ ಸಗರಿ ಸಗಮ ಗರಿ ಸಗಮ ಪ ಸಗಮ ಪನಿ ದ ಮಗರಿ ಸಗಮ ಪನಿ ಸಗಮ ಪನಿ ಸಗಮ ಪನಿ ನಿದ ಮಗರಿ ಗಮ ಪನಿ ಪನಿ ಸಗ ಪನಿ ಸಗಮ ಪನಿ ಸಗಮ ಪ ಗಮ ಪ ಗಮ ಪನಿ ಗಮ ಪನಿ ನಿದ ಪಮ ಗರೆ ಸಂಗೀತವನ್ನು ಹಾಡುತ್ತಾ ವೀಣೆಯನ್ನು ನೀಡ್ತಾ ಇರುವವರು ಯಾರು? ಯಾರು ಬಂದವರು? ಯೋಚಿಸಿ. ಉತ್ತರ ಅರ್ಥ ಆಯ್ತು. ಏನದು? ಇದು ಬೇರೆ ಯಾರು ಅಲ್ಲ, ಕುಂಬುರ ನಾರದ ಎಂಬ ಮರೆನಿತು ಕುಂಬುರ ನಾರದ ಎಂಬ ಮರೆನಿತು ತಮ್ಮ
ವನಕ್ಕೆ ನಡೆತಂದು 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 ವನಕ್ಕೆ ನಡೆತಂದು 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 ಸ್ವರ ಬಿಡಿದು ಸ್ವರ ಬಿಡಿದು ನಡೆತರಲು ಮುಂದಕ್ಕೆ ಶೋಧಿಸಿ ಬರುತ್ತ ಕಂಡರು ಸ್ವರ್ಗ ದೇವಿಯನು ಬರುತ್ತ ಕಂಡರು ಸ್ವರ್ಣದುಯ್ಯ ದೇವಿಯ
ವಿಟ್ಟಗಾರೆ ಹರನೆ ಸಮಮ ಹರನೆ ಅಮಮ ಹರನೆ ಅಮಮ ಹರನೆ ಅಮಮ ಹರನೆ ವಿಟ್ಟಗಾರೆ 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 ಎಂತ ವಿಟ್ಟಗಾರೆ ಎಂತ
ಕಣ್ಣು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಗೆ ಕಣ್ಣು ಬಿಡುದು ಈ ರೀತಿ ಆದ್ರೆ? ಕೋಟಿ ಸೂರ್ಯನ ಪ್ರಭೆ ಆದರೂ ಯತ್ನಪೂರ್ವಕವಾಗಿ ಕಣ್ತೆರೆ ನೋಡಿದ್ರೆ ಕಾಣುವುದೇನು? ಕದಂಬ ಕಾಂತಾರ ಮಧ್ಯ ಭಾಗದಲ್ಲಿ ಅಂಬರದಿಂದಿಳಿದಂತಹ ರನ್ನದಯ್ಯನೆಂದು ಏರಿ ಆರೋಹಣ ಅವರೋಹಣ ಕಂಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ. ಆ ಚೆಲುವನ್ನೊಮ್ಮೆ ಅವಲೋಕಿಸೋ. ಚೆಲುವಿನ ಎರಕವು ವಿಟರ ಪುಣ್ಯದ ಪರಿಣತಿ, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಸ್ಮರಣ ವಿಜಯ ಧ್ವಜವು, ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ಚಿತ್ತಾಕರುಷಾದ ಮಂತ್ರವಾದವು, ಋಷಿ ತಪಫಲವು, ನಾಕ ಸೌಂದರ್ಯಕ ಸರ್ಗವು ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇದ್ದಾನೆ. ಬ್ರಹ್ಮದೇವನ ಸೃಷ್ಟಿ ಕಾರ್ಯವನ್ನು ಯಾರಾದ್ರೂ ಕೂಡ ಮೆಚ್ಚುವಂತಹದ್ದೇ ಸರಿ. ಕೆತ್ತುವಲ್ಲಿಗೆ ಕೆತ್ತಿ, ಮೆತ್ತುವಲ್ಲಿಗೆ ಮೆತ್ತಿ, ತಟ್ಟುವಲ್ಲಿಗೆ ತಟ್ಟಿ ಒಂದು ಸುಂದರವಾದಂತಹ ಬೊಂಬೆಯನ್ನೇ ಕಣ್ಣ ಮುಂದೆ ಇರಿಸಿದ್ದಾಳೆ. ಮಡಿಯನ್ನು ಮುಡಿಯನ್ನು ಕಡಿಯನ್ನು ತುಟಿಯನ್ನು ಹುಬ್ಬೆಯನ್ನು ಇವಳೇ ಈ ಸೌಂದರ್ಯ, ಇವಳೇ ಈ ರೂಪ, ಇವಳೇ ಈ ಯವನು ಹೊಗಳುವುದಕ್ಕೆ ಆ ಶೇಷರಿಗೂ ಕಷ್ಟವೇ ಸರಿ. ಯಾರಿಗತ್ತು? ಶಿವನೇ ಬಲ್ಲ, ಓ ಶಂಕರನೇ ಬಲ್ಲ. ಸತೀಶ ಹೇಗೂ ಕಣ್ಣ ಮುಂದೆ ಇದ್ದಾಳೆ, ಹೋಗಿ ಮಾತಾಡಿ. ನಾನೇ ಮಾತಾಡಿಸ್. ಲಾಭ ಆದ್ರೆ ಇಬ್ಬರಿಗೆ, ಬೆಟ್ಟ ಬಿದ್ದರೆ ನಿನಗೆ ಮಾತ್ರ. ನಾನು ಹೋಗಿ ಅವಳನ್ನು ಮಾತಾಡಿಸುವುದಕ್ಕೆ ಅದಕ್ಕೆ ಹೋದ್ದು. ಕುತ್ತಿಗೆ ನರದರುವಲ್ಲಿ ಉಂಟೆ. ಹಾಗಲ್ಲ, ಮತ್ತೆ ಅವಳ ಮುಖ ನೋಡುವಾಗ ನನಗೆ ಒಂದು ತರ ನಾಚಿಕೆ. ನಿನ್ನ ಆಚಿಕೆ ತಿರುಗಾಟ ಇನ್ನುಂಟು. ಬೇಡವೇ ಬೇಡ. ಅಪಾಯ ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಬ್ರಹ್ಮದೇವ ಹೇಳಿದಂತಹ ಮಾತು, ಬ್ರಹ್ಮಚರ್ಯ ಕೆಟ್ಟಲ್ಲಿಗೆ ನಿಮ್ಮ ಪಾಲಿಗೆ ಮರಣ. ಒಂದು ವೇಳೆ ಇವತ್ತು ಇವಳನ್ನು ಬಯಸಿ ಹೋದ್ರೆ ನಾವು ಸತ್ತೇ ಹೋಗ್ತೇವೆ. ಸತ್ರು ದೊಡ್ಡ ವಿಷಯ ಇಲ್ಲ. ವಿಷಯ ಇರುವುದು ಮರುದಿವಸ ಬೆಳ್ಳಂ ಬೆಳಗ್ಗೆ ಮುಖಪುಟದಲ್ಲಿ ಬರ್ತದೆ, ಒಬ್ಬಳಾಕೆ ಹುಡುಗಿಗೆ ಬೇಕಾಗಿ ಚಂಡಮುಂಡರ ಹೋರಾಟ, ಆ ಕಾಲ ದುರ್ಮರಣ. ನಿಲ್ಲಿಸ್ತಾರ? ಮತ್ತೊಮ್ಮೆ ಮರುಕಳಿಸುತ್ತೆ. ಚಂಡಮುಂಡರಿ, ನೀವು ನಮ್ಮನ್ನು ಅಗಲಿ ವರ್ಷ 10 ಸಂದರು, ನಿಮ್ಮ ನೆನಪು ಸದಾ 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 ಚಿರಸ್ಮರಣೆ ಬೇಕಾಯ್ದಲ್ಲ. ಇವಳಿಗೆ ಗತಿ ಶುಂಭ. ಶುಂಭನಾಜ್ಞೆಯುಳಿಯುವುದಿಲ್ಲರೆ ಬಗೆದು ಭವನವನೆ ಬಗುಲ ತ್ರೈಗೆದು ಬಿಗಿಯ ಲಾವಣ್ಯವನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರಿಸಿಲು ಕೂತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾರಿನಿಯೇ ಶಿವ 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 ಶಿವ. ಈ ವಯೋಮಾನದಲ್ಲೂ ಈ ಸುಗ್ರೀವನಿಗೆ
ಪರಿಸ್ಥಿತಿ ಬಂದೊದಗಿತ್ತಲ್ಲ. ಶಿವನೇ ಶಿವನೇ, ಚಂಡಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಶುಂಭ ಆ ನಾರಿಯನ್ನು ಬಯಸಿದ. ಅದಕ್ಕಾಗಿಯೇ ಆಜ್ಞಾಪಿಸಿ ಕಳುಹಿಸಿದ. ಕದಂಬವನವನ್ನು ಪ್ರವೇಶ ಮಾಡಿದೆ. ಹೇಳಿ ಕೇಳಿ ಕದಂಬವನ ಗೊಂಡಾರಣ್ಯ ಕತ್ತಲೆಯ ಮೊತ್ತವೇ ಆವರಿಸಿರಬೇಕಿತ್ತು. ಬದಲಾಗಿ ಸೂರ್ಯಕೋಟಿ ಪ್ರಕಾಶ ವಿಜೃಂಭಿಸುತ್ತಾ ಇದೆ ಎಂಬಾಗ ಆಶ್ಚರ್ಯಕ್ಕವಕಾಶವಾಯಿತು. ನೋಡಿದರೆ ಅಪ್ಪಪ್ಪ, ಬಾಲಂಗಳದಿಂದ ಬಂಗಾರದ ಸರಪಳಿ ಭೂಮಿಯತ್ತ ಇಳಿಯಲ್ಪಟ್ಟಿದೆ. ಆ ಸರಪಳಿಗೆ ಬಂಗಾರದ ಉಯ್ಯಾಲೆ ಸೇರಿಸಲ್ಪಟ್ಟಿದೆ. ಲಾವಣ್ಯವತಿಯಾದಂತಹ ನಾರಿಯೋರ್ವಳು ಹಾಡುತ್ತಾ ಹಾಡುತ್ತಾ ಇದ್ದಾಳಲ್ಲ. ಏನು ಹೌದು, ಅಂತರಂಗ ಹೇಳ್ತಾ ಇದೆ, ಸಾಮಾನ್ಯ ನಾರಿಯಲ್ಲ ಇವಳು. ಧರ್ಮೋದ್ಧಾರಕ್ಕಾಗಿ, ಧರ್ಮದ ಉಳಿವಿಗಾಗಿ, ಶಿಷ್ಟರ ಪಾಲನೆಗಾಗಿ ಹುಟ್ಟಿಕೊಂಡವಳೆ, ಆವಿರ್ಭವಿಸಿದವಳೆ ಮಹಾದೇವಿ ಇವಳು ಎಂಬುದು ತಿಳಿಯುತ್ತಾ ಇದ್ದೇನೆ. ಹಾಗಿದ್ರೆ ಶುಂಭ ಬಯಸಿದನೆ, ಬಯಸಿ ಕೆಟ್ಟು ಹೋದ. ತಾನು ಕೆಟ್ಟದ್ದಲ್ಲದೆ ತನ್ನವರನ್ನು ಕಡಿಸಿದ. ಮಕ್ಕಳಾಟಿಕೆಯಾಗಿ ಹೋಯ್ತಲ್ಲ ಶಿವನೇ. ಏನು ಮಾಡೋಣ? ಅಮಾತ್ಯನಾಗಿ ಕರ್ತವ್ಯ ಭ್ರಷ್ಟನಾಗಬಾರದು, ಕರ್ತವ್ಯ ವಿಮುಖನಾಗಬಾರದು. ಅದಕ್ಕಾಗಿ ಪ್ರಾಮಾಣಿಕವಾಗಿ ಸಂಧಾನದ ಪ್ರಯತ್ನ ಮಾಡ್ತೇನೆ. ನೋಡೋಣ. ಜನನಿಕೆ ಭಿನ್ನಗವನು ಕರುಣದೊಳಿಂದು ವನದಲ್ಲಿ ಉಳಿದಿರುವುದ್ಯಾಕೆ, ವನದಲ್ಲಿ ಉಳಿದಿರುವುದ್ಯಾಕೆ, ಸನುಮನು ನಿನಗೆ ನೀಡುವುದು ತನುಜ ಶೋಭನ ಬಯಕೆಯೇ ಅಮ್ಮ. ಜನನಿಗೆ ಒಳಗವನು ಕರುಣದೊಳೆದ ವನದಲ್ಲಿ ಕುಳಿತಿರುವುದ್ಯಾಕೆ, ಜನನಿ 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 ಸಾಷ್ಟಾಂಗ ವಂದಿಸಿಕೊಂಡಿದ್ದೇನೆ ತಾಯಿ. ಶುಂಭಾಸುರ ಅಮಾತ್ಯ ಸುಗ್ರೀವ ಎಂಬುದಾಗಿ ನನ್ನ ಹೆಸರು. ಆಜ್ಞಾಧಾರಕನಾಗಿ ಈ ವನವನ್ನು ಪ್ರವೇಶ ಮಾಡಿದೆ. ತಾಯೇ, ಈ ವರ್ತಮಾನ ಕಾಲದಲ್ಲಿ ನಿನ್ನಂತಹ ಲಾವಣ್ಯವತಿ ನಾರಿಯೋರ್ವಳು 14 ಲೋಕದಲ್ಲೂ ಇಲ್ಲ ಎಂದರೂ ಅತಿಶಯೋಕ್ತಿ ಆಗಲಾರದು. 14 ಲೋಕದ ಒಡೆಯನಾಗಿ ಸದ್ಯ ಶುಂಭಾಸುರ ವಿಜೃಂಭಿಸುತ್ತಾ ಇದ್ದಾನೆ. ಅವನ ಆಜ್ಞಾಚಕ್ರ ಅವ್ಯಾಹತವಾಗಿ ಸುತ್ತಾಡುತ್ತಾ ಇದೆ. ನಿನ್ನನ್ನು ಆತ ಬಯಸಿದ್ದಾನೆ. ತಾಯಿ, ಈ ಗೊಂಡಾರಣ್ಯಲ್ಲಿ ನೀನೋರ್ವಳೆ ಇರುವುದು ಸನ್ಮತವಲ್ಲ ಎನ್ನುವುದಕ್ಕೆ ಬೇಕಾಗಿ ಬಯಸಿದಂತಹ ಆತ ಕರೆದುಕೊಂಡು ಬರುವ ಕಳುಹಿಸಿದ್ದಾನೆ. ತಾಯೇ, ನೀನು ಮನೆ ಮಾಡು, ಮನ ಮಾಡು. ಶಿವ ಶಿವ ಮಾತ್ರಗೆ ಬೀಳುವುದು ಬೆದರದಿರಿಯ ಬೀಳುವುದನ್ನು ಅದನ ಮೊದಲಿದ್ದೀರೇ ಈ ವಿಧ ಬಂದು ಭಯವಾಗ್ತಾ ಇದೆ. ತಾಯಿ, ಕುಳಿತಂತಹ ನಾರಿ ಅವಲೆಯನ್ನು ಅರ್ಥೈಸಿಕೊಂಡರೆ ಶುಂಭ ಇರ್ಬೇಕು. ಯುದ್ಧದ ವಿಚಾರವನ್ನು ಚಂಡಮುಂಡರು ತಿಳಿಸಿದ್ದೆ. ಒಳ್ಳೆಯದು. ಯುದ್ಧಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಇನ್ನೇನು? ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ನಿಜ. ಸಂಧಾನವನ್ನೇ ಮುರಿದಿದ್ದೇನೆ. ಅರೆ? ಯುದ್ಧವೇ ಬಂದ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಓಹೋ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಏನಮ್ಮ? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಸರಿ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ. ಆತನ ತಮ್ಮನಿ ಶುಂಭನಿದ್ದಾನೆ. ಅವನ ತಮ್ಮನೇ ಶುಂಭ ಬಲಾಢ್ಯನೆ. ಹೌದಮ್ಮ. ಪ್ರತ್ಯಕ್ಷ ಶ್ರಮಣರಿಗೆ ಹಣಕ್ಕಂಜುವುದಿಲ್ಲವಂತೆ ಸ್ಪಷ್ಟವಾಗಿ ತಿಳಿಸು. ಅಮ್ಮ, ನೀನು ಅನುಕೂಲವಾಗಿರಲಿ ತಾಯಿ. ಕಮಲಾಕಿನು
ಮಾಡುವುದಕ್ಕಾಗಿ ಕಾಂತಾರದಲ್ಲಿರುವಂತಹ ಕಾಮಿನಿಯ ಎಡಗೈಯಿಂದ ರಥ ಸಿದ್ಧವಾಗಿದೆ.
ಆಗಿರುವಂತಹ ಚಟ್ಟಪುಟ್ಟರ ರುಂಡವನ್ನು ಚೆಂಡಾಡಿದಂತೆ. ಹೇಳಿರಿ, ಎಲ್ಲರೂ ಹೇಳಿರಿ, ಆಯುಧವನ್ನು ಧರಿಸಿ ನಡೆಯೋಣ. ಎನ್ನುವಂತ ಕೋಲಾಹಲದಿಂದ ರಥವೇರಿ ಹೊರಟಿದ್ದೀಯೋ ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿದಳು. ಆಮೇಲೆ ದುಮ್ರಾಕ್ಷನನ್ನು ಕಳುಹಿಸಿದ ಎಲ್ಲಿಂದ ಹೂಕಾರದಿಂದ ತೊಟ್ಟೂರು ಹೊಯ್ದಳು. ಚಂಡಮುಂಡರನ್ನು ಕಳುಹಿಸಿದೆ. ಮುಂಡವನ್ನ ಚಂಡಮುಂಡರು ಇನ್ನೆಲ್ಲವಾಗಿ ಹೋದರೆ ಹೌದಯ್ಯ, ಇನ್ನು ನಾನೇ ಹೊರಟಿದ್ದೇವೆ. ನೀನ್ ಯಾಕೆ ಬಂದದ್ದು? ತಡೀರಿ ಪ್ರಭು, ತಡೀರಿ, ಅವಸರ ಸಲ್ಲದು. ಎರಡು ವಿಚಾರವನ್ನಾಡುವುದಕ್ಕೆ ಧನುಜೀಶ ಕೇಳನ್ನ ಮನಸ್ಸಿನ ಶರಗಿ ಸಿಲುಕುತ್ತ, ಮನಸ್ಸಿನ ಶರಗಿ ಸಿಲುಕುತ್ತ ಪರವಾಗಿ ಧನುಜಿ ಶಾಕಿ ಯಾತಕಿನಿ ದುರಿ ಗುಣಗಾಗಿ
ಮಾಡಿದಂತಹ ಎತ್ತರ, ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮದಾಗಿರುವಂತಹ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ, ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಪ್ರಪಂಚಕ್ಕೆ ಮಹಾನ್ ಶಕ್ತಿಯಾಗಿ ಪ್ರಕಟಗೊಂಡಿರುವಿರಿ. ಅಂತ ನೀವಿಂದು ಯಾವುದೋ ಒಂದು ಕಾಡಿನಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು ಮನಸ್ಸಿ ಜನ ಶರಾತಿಗೆ ತಿರುಗಿ ಬಿಟ್ಟಿದೆ ಹೇಳಿ. ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿ ಮೇಧಾವಿಯಾಗಿರುವಂತಹ ನಿಮಗಿಂದು ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತರಾದ ದೇವಿ ದಾಸರಾಗಿ ಬಂದು ಹೇಳಿದ್ದಾದರೂ ಏನು? ಕ್ಷಣ ಕ್ಷಣದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ ಎಂಬುದಾಗಿ ಎಚ್ಚರಿಸಲಿಲ್ವೇ ಪ್ರಭು? ಸುಮ್ಮನೆ ಇರಲಿಲ್ಲ. ಅವಳನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟರನ್ನು ಕಳುಹಿಸಿದೆ. ಸಾಮಾನ್ಯರೇ ಅಲ್ಪನೇ ಭೂಪ್ರಲೋಚನನೋ ಅಲ್ಪನಿಯೇ ಜಿಯ ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲ ಯಾಕೆ ಧನುಜಾನು ಕಾಲ ಯಾಕೆ ಧನುಜಾನಯವನು ಧನುಜೇಶ ಕೇಳಿ ಮಾತ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮೆಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕೊಂದು ಕಳೆದದ್ದಲ್ಲವಂತೆ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿ ಇದೆ ಪ್ರಭು, ಅಗ್ನಿಯ ಕಿಡಿ ಇದೆ. ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಿರುವ ಚಂಡಮುಂಡರನ್ನು ಕೊಲ್ಲುವರಿರ್ಪರೆ ಪ್ರಪಂಚ ಮೂರರಲ್ಲಿ ಅಂತವರ ಚಿತ್ತವನ್ನು ತನ್ನತ್ತಾಕರ್ಷಿಸಿ ವ್ರತವನ್ನು ಕೆಡಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿಯುತ್ತಾಳೆ, ಚಂಡಾಟವನ್ನು ಆಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ರಾಜ್ಯರಾಗಿರುವಂತಹ ಸುಗ್ರೀವ ಅವಳ ಕಿರುಳಗೆಗೆ ಸತ್ತು ಬೀಳುತ್ತಾನೆ, ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರುತ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು
ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ದೊರೆ, ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಅಲ್ಲ, ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ. ಬದುಕಿಸುವುದಕ್ಕಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ. ಅವಳಿಗಾಗುತ್ತದೆ ಅಂತ ಆದ್ರೆ ಅವಳು ಸಾಮಾನ್ಯಳೆ, ಸಾಮಾನ್ಯ ಕಾಡು ಹೆಣ್ಣಲ್ವೇ ಅಲ್ಲ. ತರುಣಿ ಅಲ್ಲ, ಅವಳ ಆದಿಮಾಯಿ 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 ದೈತ್ಯವರ ಸಂಗರಿಸುತ್ತ ತ್ರಿದಶರ ಹೊರೆಯೇ ದೈತ್ಯವರ ಸಂಗರಿಸುತ್ತ ತ್ರಿದಶರ ಹೊರೆಯೇ ಆದಿಮಾಯಿ ತ್ರಿದಶರ ಹೊರೆಯೇ ನರಗೋಚರಿಸುವ ದೊರೆಯೇ ನರಗೋಚರಿಸುವ ದೊರೆಯೇ ಸರ್ವೇಶ್ವರಿಯಲ್ಲಿ ಮೋಗ ಹಿರಿಪುದು ಸರಿಯೇ ಸರ್ವೇಶ್ವರಿಯಲ್ಲಿ ಮೋಗ 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 ಹಿರಿಪುದು ಸರಿಯೇ ಕೇಳುವ ದೊರೆಯೇ ಇದು ಸರಿಯೇ ಬೇಡ ದೊರೆಯೇ ಧನುಜೇಶ ಕೇಳಿದ ಯಾತಕ್ಕೆ ಗುಣಗೋಗಿಗೆ ಕೇಳಿ ಬಲಿಗೊಂಡಿರುವಂತವಳನ್ನು ಸಾಮಾನ್ಯ ಹೆಣ್ಣು ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು. ತರುಣಿ ಅಲ್ಲವಳು, ಮತ್ಯಾರೋ ಆದಿಮಾಯೆ, ಆದಿಪರಾಶಕ್ತಿಯೇ. ಇಂದು ಮಾಯಾ ಮೋಹಿನಿಯಾಗಿಯೋ ಕೌಶಿಕ ಎನ್ನುವಂತ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕಿರಬಹುದು? ಯಾಕೆ ತರ್ಕಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇತ್ತು. ಯೋಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ.
ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತದೆ. ಅದಕ್ಕಾಗಿ ತ್ರಿದಶರನ್ನು ಪಡೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿ ಪ್ರಣವ ಸ್ವರೂಪಿಣಿ. ಅಂತಹ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ. ರಕ್ತ ಬೀಜ ಕೆಲವರೆಲ್ಲ ಇದ್ದಾರೆ. ರಕ್ತ ಬೀಜ ಏನು ನಾವು ಮಾಡಿದ್ದು ತಪ್ಪು ಎಂಬುದಾಗಿ ಹೇಳಿಕೊಂಡು ಬರ್ತಾರೆ. ಆದ್ರೆ ಸರಿಯೇ ಏನು ಎಂಬುದಾಗಿ ಹೇಳಿಕೊಡುವುದಕ್ಕೆ ಅವರಿಂದ ಆಗುವುದಿಲ್ಲ. ಸತ್ಯ, ಅದು ಒಳ್ಳೆ ವಿಷಯ. ನೀನು ಹಾಗಲ್ಲ, ತಿಳಿದವ ರಾಜ್ಯರಿದ್ದಿ ನಾನು ಏನು ಮಾಡ್ಬೇಕೆಂಬುದಾಗಿ ಹೇಳು ನೋಡೋಣ. 2 ವಾಕ್ಯ. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಾಗಲಿ ಪೊಡ ಮಾಡುತ್ತ. ಆ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಾಗಲಿ ಪೊಡ ಮಾಡುತ್ತ. ಪಡೆದವನ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಬೀಜನ ವರದ ದಿನದಲ್ಲಿ ಪಡೆದು ಸುಖವನ್ನು ಮಾಡುವುದಿರುತ್ತಲೇ ನುಡಿ ನೀತಿಯ ದೊರೆಯೇ. ಬಿಡು ಮನದ ಮೂರ್ಖತೆಯ ಧನುಜೇಶ. ಧನುಜಪತಿಯೇ, ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿ ಇದೆ ಅಂತಾದರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಸಂಕೋಚ ಹೇಳಿ? ಅಳಿ ತುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಇನ್ನಾದರೂ ಬದುಕಬೇಕು ಎನ್ನುವಂತಹ ಆಸೆ ನಿಮಗುಂಟು ಅಂತಾದ್ರೆ ಒಂದು ಸಣ್ಣ ಕೆಲಸ ಮಾಡುದು. ಏನು? ನಿಮ್ಮ ಹೃದಯದ ಒಳಗೆ ಇರುವಂತಹ ಮೂಢತನ, ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ಪೊಡ ಮಟ್ಟೆ ಉಂಟಾದ್ರೆ ಅವಳ ಕಾರುಣ್ಯ ಎಂಬುದಾಗಿ ಲೋಕವೇ ಕೊಂಡಾಡುತ್ತಾ ಇದೆ. ಹಾಗಿರುವಾಗ ನಿನ್ನ ನೀತಿಯ ಮಾತು ನನಗರ್ಥವಾಯಿತು. ಓದುತ್ತಾ ವೀರಾದಿ ವೀರರು ಯಾರು ಹಿಂತಿರುಗಿ ಬರುವುದಿಲ್ಲ ಎಂಬ ಕಾರಣಕ್ಕಾಗಿ ಜೀವದ ಮೇಲಿನ ಆಸೆ. ಹಾಗಾಗಿ ಒಂದು ವಿಚಾರ, ಅರಮನೆ ಒಳಗೆ ಪಾಕಶಾಲೆಯಲ್ಲಿ ಸೀರೆಯನ್ನುಟ್ಟು ಬಳೆಯನ್ನು ತೊಟ್ಟು ಒಳಗಿದ್ದ ರಳ ಆಶೀರ್ವಾದಿಸುತ್ತೇನೆ.
ಮಗಳು ಬಂದವರಿ ಕೃಪಗ ತಪ್ಪವರದಲ್ಲಿ ಕಂಡು ದೇವಿಯರು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡದ್ದೇ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವಭೂಮಿಯಾಗಿದೆ. ಅಂತಹ ಕ್ಷೇತ್ರಕ್ಕೆ ಬರುವ ವೇಗದ ಬರುವುಳ್ಳಂತಹ ಚಂಡಮುಂಡರು ಕಾಲೂರಿತು. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೂ ಕೂಡ ಹಿಂದೆ ಹೋಗಲಿಲ್ಲ. ಏನೋ ಸುಗ್ರೀವರಪ್ಪ ಹಿಂದೆ ಹೋಗಿದ್ದಾರೆ. ಅಂತಹ ಕ್ಷೇತ್ರಕ್ಕೆ ನಾನೀಗ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲ. ಕತ್ತಲಾವೃತವಾಗಿರುವಂತಹ ವನವಿಂದು ಯಾವುದೋ ರಕ್ತ ತೇಜದಿಂದ ವಿಕಸಿತವಾಗಿದೆ. ವನವ ನಿತ್ಯ ವಾಸಂತಿಗಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ ಅಂತಾದ್ರೆ ಶ್ರೀದೇವಿ ಲೀಲಾಮೃತ, ದೇವಿ ಮಹಾತ್ಮೆ ಅತ್ತ ಕಡೆ ಗಮಿಸ್ತೇನೆ. ಕಲಿ ನೋಡಿದನು ಕಲಿ ರಕ್ತ ಬೀಜ ಗರುದಿ ಕುಳಿತ ಶಿವಯನು ಗರುದಿ ಕುಳಿತ ಶಿವಯನು ನೋಡಿದನು ಪಾಲಿದನು ತನ್ನೊಳಗೆ ಇವಳನ್ನು ತಿಳಿಯದಿನಿತಾಯ್ತೆ, ಇವಳನ್ನು ತಿಳಿಯದೆ ಇನಿತಾಯ್ತೆ. ಮಾಡಲಿ ಅಕಟ ಶುಂಭನ ಕೂಡೆ ಭಾಷೆಯ ಒರೆದು ಮಾಡಲಿನ್ನೇನ ಕಟ ಅಕಟ ಶುಂಭನ ಕೂಡ ಭಾಷೆಯ ಒರೆದು ಬಾದಿಗೆ ಕೇಡು ಇವಳು ಕೇಡು ಇವಳು ಮಾತರು ಮಾತನಾಡಿಸುವೆ ಎನ್ನುತ್ತ ನೋಡಿದನು 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 ಕಲಿ ರಕ್ತ ಬೀಜ ಪಾಡಿದನು ಪಾಡಿದನು ಜಯ 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 ಜಗದಂಬ
या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः नमो नमः जय जय जगदम्बा जय 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 जगदम्बा ಎನ್ನುತ್ತ ಪಾಡಿದನು ನೋಡಿದನು ಪಾಡಿದನು ಕಲಿ ರಕ್ತ ಬೀಜ जय जय ಜಯ 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 ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇದೆ. ನೋಡಿದನು ಕಲಿ ರಕ್ತ ಬೀಜ ದಿವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡುತ್ತಾ ಇದ್ದೇನೆ. ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದಿಯಾಲಯ, ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಇತ್ತಿಂದತ್ತ ಜೋಕಾಲಿಯಾಟ, ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದ್ದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ, ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವಳು ನಾನು ಎಂಬುದಾಗಿ ತೋರ್ಪಡಿಸುತ್ತಾ ಇದ್ದ. ಮುಗುಳ್ ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಬ್ರಹ್ಮಾಂಡೋದರ ಭರಿತಿಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋದುವಲ್ಲ. ನನ್ನ ದೊರೆ ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಹುಚ್ಚುತನದಿಂದ ಮುಂದುವರಿಯುತ್ತಾನೆ ಅಂತಾದ್ರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ನನಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ? ನಾನು ಶುಂಭ ದೊರೆಯಲ್ಲಿ ಭಾಷೆಯನ್ನು ಹೊರೆದು ಬಂದಿದ್ದೇನೆ. ತರುಣಿಯನ್ನು ಕರೆ ತರುತ್ತೇನೆ, ಅಲ್ಲದೆ ಇದ್ರೆ ಕೆಳೆದು ತರುತ್ತೇನೆ.
ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ನಾನು ಮುಂದೆ ಹೋದರೆ ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದಿ. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಒಂದು. ಭಕ್ತಿಗೊಲಿಯುತ್ತಾಳಂತೆ ದೇವಿ, ಭಕ್ತಿಗೊಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. ಭವತ್ತೆ ನೀನೇ ನನಗೆ ಅಮ್ಮ, ನೀನೇ ನನಗೆ ಶುಭದಾನವ ಬಯಸಿರಿ, ಶುಭದಾನವ ಬಯಸಿರಿ, ಸಾಲಾಗದಿ ವರಿಸದೆ ಶೌರ್ಯದೂದರೆ, ಸಾಲಾಗದಿ ವರಿಸದೆ ಶೌರ್ಯದೂದರೆ, ಶೂನ್ಯ ಬಯಸಿದರೆ ಭವತ್ತೆ ನೀನೇ ನೆಲಗೆ ಅಮ್ಮ, ನೀನೇ ನೆಲಗೆ ಜಯ ಜಗದಾಂಬ ಜಯ 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 ದೇವಿ ವಿರೂಪಾಕ್ಷಿ, ಜಯ ಭಕ್ತವರ ಪ್ರದೆ, ಜಯ ಶಂಕರ ವಾಮಾಂಗಿ, ಮಂಗಳಿ ಸರ್ವಮಂಗಳಿ. ಜಗಜ್ಜನನಿ ಪುಣ್ಯಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ನಿನ್ನನ್ನು ಸಂಸ್ತುತಿಸುವಂತ ವ್ಯಕ್ತಿ ಯಾರು ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಶೋಣಿತಾಪುರದ ಪ್ರಧಾನ ಮಾತ್ಯ ಕಲೆ ರಕ್ತ ಬೀಜ ಎಂಬುದಾಗಿ ನನಗೆ ದೊರೆ ಅಜ್ಜ ಪ್ರಕಾರವಾಗಿ ಬಂದಿದ್ದೇನೆ. ಏನಾಂಕಲಿ ಭವತ್ರಿಯಾಗಿ ರಾಜುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾಯಿ. ಅಮ್ಮ, ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಗೆ ಆಕೆಗಿರಲಿ, ಅವಳ ಅಂಗ ಸಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟು ಅಂತಾದ್ರೆ ಅಮ್ಮ, ನನ್ನ ದೊರೆಗಲ್ಲದೆ ಮತ್ತೊಬ್ಬನಿಗಿಲ್ಲ. ದೊರೆಯನ್ನು ವರಿಸುವುದಕ್ಕಾಗಿ ಅಲ್ಲಿಂದ ಇಳಿಯಬೇಕು, ನನ್ನ ರಥವನ್ನೇರಬೇಕು. ಭಕ್ತಿಯ ಮಹಾಪೂರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ. ನಿನ್ನ ಒಡೆಯನಾದಂತಹ ಶುಭನನ್ನು ವರಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇದೆಯಾ. ಆರಂಭದಲ್ಲಿಯೇ ಸ್ಪಷ್ಟವಾದಂತಹ ನಿರ್ಧಾರವನ್ನು ತಿಳಿಸಿದ್ದೇನೆ. ಕತ್ತಿಕಾಳಗದ ಮುಖೇನ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಡಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ. ನಿನ್ನ ಒಡೆಯ ಶುಭ ಬರಲಿಲ್ಲ, ಬರುವುದಿಲ್ಲ. ಅನುಚರನೆಲ್ಲ ಕಳುಹಿಸಿಕೊಟ್ಟ, ನನ್ನ ಕೈಯಿಂದಲೇ ಕೊಲಿಸಿದ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಲರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಭ ಹೋರಾಡುವುದಕ್ಕೆ ಬೇಕಾಗಿರುವ ತನವನ್ನ ಮೇಲುಗಿಸಿ ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ, ಕೌಮಾರಿ, ಇಂದ್ರಾಣಿ, ಬಾರಾಹಿ, ಚಾಮುಂಡಿ ಎನ್ನುವಂತಹ ಸಪ್ತ ಮಾತುಗೆ ಕೋಟಿ ಸಂಖ್ಯೆಯಲ್ಲಿ ಏನೋ ಆಶ್ಚರ್ಯವಿದು. ಸಪ್ತಮಾತಿಗಳ ಬಳಾದಂತ ಇಂದ್ರಾಣಿ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಾಳಲ್ಲ, ಒಳಿತಾಯಿತು.
ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ ನಾಶಕ್ಕೆ ಬೇಕಾಗಿದ್ದ ಕ್ಷಣದಲ್ಲಿ ರಕ್ತೇಶ್ವರಿಯಾಗಿದ್ದ ಮುತ್ತಿನಾರದಿ ಬೆಳಗಿರೆ ಶೋಭಾ ಅಂಬರ ಬಿಡಿಯ ಭೂಮಿಗಾಯ ಭೂಮಿ ಬಿಡಿಯ ರಾಜ್ಯ ಸೇರಿ ರಾಜ್ಯ ಬಿಡಿಯ ಗುತ್ತುಗಾಯ ಗುತ್ತು ಬರಕೆ ತಗದಂಗಡಿ ತಮ್ಮಲೆ 60 ಜೋಕುಲು ಬಾಲಿರು ಪದ್ದರಿಷ್ಟರು ಬಿಂದರ ಗಿನ್ನರ ಅರವರು ಪರವರು ಈ ರಾಜ್ಯದ ಮಣ್ಣಡು ಉಂಡಾಪಿನಂಚನಗಳಿಗೆ ಭಾಗವತರೆ ಉಂಡಾಪಿನಂಚದ ದಿನಮಾನ ಕಟ್ಟಿಪು ತುತ್ತಿ ಸೀರೆ ಪಾಡಾಯ ನೆಂಚದ ಬಣ್ಣ ಕೊರ್ಪಾಯ ನೆಂಚದ ಒಂಜಿ ಪೊರ್ತದ ಸೇವೆ ತೂಕಾಯ ನೆಂಚದ ಉಜ್ಜಾಲು ಎಂಚ ಭಾಗವತರೆ ಭೀಷಣಾಮೃತ ನೇರ್ತನೆ ಜಪ್ಪಲ ಮೇಲ ಕೀಲ ಪಂಪಿನಂಚದ ನ್ಯಾಯ ಕೇಂಡುಂಡೆ ಸೇವೆ ಮುಂದಿನ ವರ್ಷದ ಮಾತಾ ಸಂಘಟಕರಿಗೆ ಎಡ್ಡ ಮದಿಪು ಆನೆ ತಿರುಗಿ ರಂಕುಶದ ಬಲಗೆ ಮಾಯ ತಿರುಗಿರ ಮದಿಪ್ಪುದ ಬಲಗೆ ಅಪಗಾನಿಗೆ ಇಂಕಿಲ್ನ ಚರ್ಮ ದೃಷ್ಟಿ ನಿನ್ನ ಮಾಯ ದೃಷ್ಟಿ ಪತ್ತಿಂಚಿಂದ ವೇಳೆ ವಿಷನಾಮೃತ ನೇರ್ತನೆ ಜಪ್ಪೆಲ ಪಂಪಿನ ಇಂಕಿಲಿಗೆ ಮದಿಪ್ಪೆರೆ ತೀರಂದು ವಿಷಲು ತಪ್ಪಾಲ ಅಮೃತನು ಒದಗಾಲ ಸರ್ವೇರೆಗಳ ಅಭಯದ ವಾಕ್ಯನು ಕೊರ್ಲಾ ಪಂಪಿನಂಚದ ನುಡಿಯತ್ತೆ ಸಂತೋಷಾಡು ಮೂಜನ ವರ್ಷದ ಕೊರನಂಚದ ಈ ಪೊರ್ಲದ ಸೇವೆನ ಅಪ್ಪೆ ಮಾಡಲಿಗೂ ಪೊರ್ಲುಡು ಕೈಕೊಂಡಾಲು ಎನ್ನ ಭಕ್ತರನ್ನು ಸಾರಕಾಲ ಮುಟ್ಟ ಉದ್ದಾರ ಮಲ್ತಲಿಗೆ ಪಂಪಿನಂಚದ ಸತ್ಯವಾಕ್ಯ ಮೆರಪಾದು ಕೊರ್ಪೆ ಭಾಗವತರೇ ಮಾನಾದಿಗದ ಮನೆಗೆ ಕೊರ್ಪಿನಂಚದ ಪುಣ್ಯ ಪ್ರಸಾದ ಇಂದೇ ಪತ್ತೊಲ್ಲೆ ಪತ್ತಿ ಸಿರಿ ಸಿಂಗಾರೋ ಕೊರ್ಪಿ ನಂಬಿಕೆಗೆ ದೇವರಪ್ಪಣೆ ಬ್ರಹ್ಮಲಿಪಿ ಕಾಲು ಮುಟ್ಟ ಐಶ್ವಕ ಬೆಟ್ಟ ಜೀವಗುರಕ್ಕೆ 4 ಕೊಡಿಟು ವಾಗ್ದೈವ ರಕ್ತೇಶ್ವರಿ ಆದ ತಂದು
ನೀರಿದ ವರ್ಣ ಪಗರ ಲೆಕ್ಕ ದೈವದುನ್ನ ತಗ್ಗಲ್ ಲೆಕ್ಕ ಮಲ್ತಿಮಾಟ ಪಲಿಪಲ್ ಲೆಕ್ಕ ಎದುರು ಸಾರಥಿ ಪಿರೋಡು ಬಾಸಾಡಿ ಆದು ಅರಳಿಂಚಿಂದ ದಮ್ಮು ಬೀಜಿಂತಿಂದ ಗಾಳಿ ರೆಡ್ಡ ತಂದ ದೈವ ಸಾರಥಿ ಆದು ಉಂಡು ಬನ್ಪಿನ ಸತ್ಯವಾಕ್ಯ ಮೆರಪಾದು ಕೊಟ್ಟು ಗಾನಮಂದಾರ ಗಾನ ವಿಶಾರದೆ ಗಾನಕೋಗಿಲೆ ಯಕ್ಷಧ್ರುವ ಯಕ್ಷಕಲಾ ನಿಧಿ ಸ್ವರಸರ್ಣ ನಿಧಿ ಯಕ್ಷ ಕಲ್ಪ ವೃಕ್ಷ ಪಂಪಿನಂಚದ ಅಪ್ಪೆನ ಅನುಗ್ರಹಟ್ಟು ಮಟ್ಟೆಲಗು ತಿಕ್ಕಿನಂಚದ ಪುದರದೊಟ್ಟಿಗೆ ನಲ್ಲಾತು ಪುದರ ನಾಲ್ಗುತ್ತು ನಾಲು ದೇಶ ನಾಲ್ಕು ರಾಜ್ಯದ ಒದಗಾದು ಕೊಟ್ಟು ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ತು ಪೊಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಅಪ್ಪೆ ಉಳ್ಳಾಲ್ತಿ ಕಾತಲಿಗೆ ಪಟ್ಟಕ್ಕೀರ್ತಿ ಬಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚದ ಕೋಟೆ ಕಲ್ಪದ ಮೇಲೆ ಇಕ್ಕಟ್ಟಿದ್ದ ಒಕ್ಕಟ್ಟು ಮಲ್ಪ ರಂಗುಡು ಮೇಲೆ ಪಾದು ದೇಹಕ್ಕೂ ಶಕ್ತಿಯಾದ ಉಳ್ಳಾಲ್ತಿ ಕಾತಲಿಗೆ ಬಂತು ಸತ್ಯವಾಗಿ ಕತ್ತಲೆ ಸಾಧಿಗೆ ಬಲ್ಪದ ಜೀತಿಗೆ ಅಪ್ಪೆ ಬಯಲದ ಸಾಧಿಗೆ ಕೈ ಸಾಂದಾಪೆ ಕೆಂಡಲ ಬರ್ತ ಗರ್ಭದ ಉಳ್ಳಾಲ್ತಿ ಕಾತಲಿಗೆ ಜೀವನ ರಕ್ಷಣೆ ಮತ್ತು ಅಪ್ಪೆ ಉಳ್ಳಾಲ್ತಿ ಕಾತಲಿಗೆ ಕಲಾಮಾತಿನ ಸೇವಿನ ವಯ ಭಕ್ತಿನ ಮಲ್ತೊಂದು ಬರ್ತಾರೆ ಆಯುರ ಆರೋಗ್ಯ ಐಶ್ವರ್ಯ ಕೊರತು ದೇಹ ಶಕ್ತಿಯಾದ ಅಪ್ಪೆ ಉಳ್ಳಾಲ್ತಿ ಭಾಗವತರೆ ಅಪಗಾನಗ ಸೇರ್ದಿಂಚಂದ ಜನಮಾನಿಲು ஒரு எல்லெத்தல்ಗೆ ஒரு எல்லெத்தி ஜல்ಗೆ பன்பில் ಅಪವಾದ ಬರವಲ್ಲೆತ್ತೆ ನೂರು ಪಾಡಿ ತಂತ್ರಿದಾಯ ಬಲ್ಮೆ ಪಲ್ಪಿ ಬಲ್ಯ ಮೌಲಿ ತುಪ್ಪಿ ಸೇರಿ ಬಂಡಾರ ಗುರಿ ಕೊಟ್ಟಾರಿ ದೇವರ ಮಲ್ಲ ಸೇರಿಗಾರೆ ಒರಿಯಂತಿಗೆ ಒರಿಯತ್ತಿಗೆ ಲೆಪ್ಪುಗು ರಾಸಿ ಮಲ್ತನ್ವೆ ಸರ್ವರೆಗಳ ಭಾಗವತರೆ ಈತ ಸೇವಾದಾರರೇ ಬಿರುವೇರು ಕುಡ್ಲ ಉದಯ ಪೂಜಾರ್ಲ ಲತೀಶ್ ಪೂಜಾರ್ಲ ಸರ್ವೇರ್ಲ ಅವಡಿ ಅಪ್ಪ ಉಳ್ಳಾಲ್ತಿನ ಈ ಸೇವೆನ ಮಲ್ಪೋಡು ಬಂಪಿನಂಚದ ಇತ್ತಡಿ ಕಟ್ಟಿನಂಚದ ಕನಗಿನಿ ಕನಕ ಮುಜರೆ ವರ್ಷಕ್ಕೂ ಪಾದಾರ್ಪಣೆ ಅರ್ಪಿನ ಪುರ್ತತ್ತೆ ಮೇಲಗೊಂಜಿ ಅಪ್ಪನ ಬೊಳ್ಳಿದ ಕಿರೀಟನ ಕೊರಿಯರಿ ಅಪ್ಪಗೊಂಜಿ ಇನಿ ಕನಗ ಆ ಬೊಳ್ಳಿದ ಕಿರೀಟದ ಸೇವೆನ ಒದಗಾದು ಕೊರಿಯರಿ ಸಂತೋಷಾಂಡಿ ಅಪ್ಪ ಕನಗ ಕಲಾ ಸೇವೆ ಅಂತ ಅನೇಕವಾಯಿನಂಚದ ಸಮಾಜ ಮುಖ್ಯವಾಯಿನಂಚದ ಸೇವೆಯನ್ನು ಸರ್ವೇರ್ಲ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಈ ಮಣ್ಣಿಡಿ ನಡಪಾದ ಮೆರಪಾದು ಕೊರನಾಕುಲು ಅಪ್ಪ ಕನಗ ನನ್ನ ಮಿತ್ತಗಿಲ ಅಂಚದ ಎಡ್ಡೆ ಬೇಲೆಲು ನಿಕಲ ಕೈಟ ಆಪಿ ಲೆಕ್ಕ ನಿಕಲಗ ಬೋಡಾಯಿನಂಚದ ಶಕ್ತಿ ಅಪ್ಪೆ ಅನುಗ್ರಹ ಮಲ್ಪಲು ಬೆರಿಸಾಯನ ಅಪ್ಪೆ ಕೊರ್ಪಲು ನಿಕಲು ಕಲ್ಪನಂಚ ವಿದ್ಯೆ ಮಲ್ಪನಂಚದ ಬೇಲೆ ಸರಿಯ ನಿಕಲಗ ಸರ್ವೇರೆಗಳ ಅಪ್ಪೆ ಬೆರಿಸಾಯ ಅದು ಮಾಯದ ಗಾಳಿಯಾಜಿ ಬೀರೊಂದು ಬರ್ತದೆ ರೆಡ್ಡ ಕಾರದ ನಡೆದ ನಾಲ್ಕಾರದ ಪ್ರಾಣಿಲೆಗೆ ಬರಿಪಿನಂಚದ ದುರ್ತ ದುರ್ಮಾನ ಕಷ್ಟಕೋಟಲೆ ಮಾತ ಕಂಡಡು ಬೋಪಿನವು ಪುಡಿಟ ಬೋಪಿನವು ಶೋಧನೆ ಮಲ್ತುಕೊರ್ದು ನಿಕಲೆಗೆ ಸರ್ವೇರೆಗಳ ಬೆರಿಸಾಯಾದ ಅಪ್ಪೆ ಉಳ್ಳಾಲ್ತಿ ನಿಕಲಿನ ಸರ್ವೇರೆಲ್ಲ ಮೆನಪಾಂದು ಬರ್ತಂದು ನಿಕಲ್ನ ಈ ಕೂಟದ ಪುದರನ ಸೂರ್ಯ ಚಂದ್ರನ ಕಾಲ ಮುಟ್ಟ ಶಾಶ್ವತ ಆದ ಒರಿಂಡಿಗೆ ಬಂದ ಸತ್ಯವಾಕ್ಯ
ಮಂಡ್ಯ ಸುರನಾಥ ದೈತ್ಯರ ರುಂಡವನು ಸಂಗಮದಲ್ಲಿ ಭೂಮಂಡಲಕ್ಕೆ ಕೆಳಗಿಲ್ಪ ಹದರವ ಚಂದವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಸಗಭವೇನಿಸಿದ ರೂಪದೋರುವೆ ಹೊರತು ಅತ್ಯದಾಯಿ ಪರಿಗೆ ಸುರಪಾಯ ಸುರಪ ತಿಳಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನು ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭನಿಶುಂಭಾದಿ ದೈತ್ಯರನ್ನೆಲ್ಲ ಸಂಪಾದಿಸಿ ಈ ಕುಂಬಿನ್ಯ ಭಾರವನ್ನು ಕಳೆದು ಬೆಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಿನ್ನನ್ನು ಈ ರೂಪದಿಂದ ಕಂಡು ಪೂಜಿಸಬೇಕೆನ್ನುವ ಬಯಕೆ ಉಂಟಮ್ಮ. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಮ್ಮರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲರೂ ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ. ಯಾ ದೇವಿ ಮಧುಕೀಟ ಭದ್ರವತಿನಿ ಯಾ ಮಗಿಷೋನ್ಮೂಲಿನಿ ಯಾ ಧೂಮ್ರಾಕ್ಷ ಚಂಡಮಂಡಶಮನಿ ಯಾ ರಕ್ತ ಬೀಜಾಶಿನಿ ಯಾ ಶುಂಭಾನಿ ಶುಂಭ ದರ್ಪದಮನಿ ಯಾ ಸಿದ್ಧಲಕ್ಷ್ಮೀ ಪರಾ सा चंडी नवकोटि शक्ति सहिता मां पातु सर्वेश्वरी मां पातु जगदीश्वरी मां पातु महेश्वरी ತಾಯಿಂದಲೇ ಅನುಗ್ರಹೀತವಾದಂತಹ ನಾಗಲೋಕವನ್ನು ಸುಮನಸರೊಂದಾಗಿ ನಾವು ಅಡರಿದವರಿದ್ದೇವೆ. ಧರ್ಮೋ ಜಯತಿನ ಅಧರ್ಮ, ಎಂದಿಗಾದರೂ ಧರ್ಮಕ್ಕೆ ಜಯವೇ ಹೊರತು ಅಧರ್ಮಕ್ಕಲ್ಲ ಎನ್ನುವುದನ್ನು ಸಾರಿದಂತ ಪುಣ್ಯ ಪ್ರಸಂಗವಿದು. ಶ್ರೀದೇವಿ ಮಹಾತ್ಮೆ, ಇಂಥ ಪ್ರಸಂಗ ಸದಾಕಾಲ ಧರೆಯಲ್ಲಿ ಅಚ್ಚಳಿಯದೆ ಉಳಿಯಬೇಕು. ಈ ಕಥೆಯ ಸಾರವೇ ಪ್ರಸಾದ ರೂಪವಾಗಿ ಸರ್ವರ ಮನವನ್ನು ಬೆಳಗಲಿ ಎನ್ನುವ ಹಾಗೆ ಆಶಿಸ್ತ ಈ ಕಥೆಯನ್ನು ಆಡಿಸಿದ ನೋಡಿದ ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ವರಪ್ರದ ಗಣಪತಿ ದೇವರು, ದುರ್ಗಾ ಪರಮೇಶ್ವರಿ ಅಮ್ಮನವರು, ಸ್ಥಳದ ಸಾನ್ನಿಧ್ಯದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದ ದೇವ ಗುರು ವಿಶ್ವಮಾನ್ಯ ಕರುಣದ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವ ದೇವ ಶರಣೋ ಮಯೂರವಾಹನ ದೇವ ದೇವ ಶರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ ಶರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ ಶರಣಕ್ಕೆ ಶ್ರೀ ಸುಬ್ರಹ್ಮಣ್ಯ ಕರುಣಾದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ
ಮಗ ಶ್ರೀ ಸುಬ್ರಹ್ಮಣ್ಯಗೆ